ಅನಂತ ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಎಲ್ಲರಿಗೂ ತಿಳಿದಿರುವ ಹಾಗೆ ಅಧಿಕ ಮಾಸದ 3ನೇ ದಿನದಲ್ಲಿ ನಾವಿದ್ದೇವೆ. ಅನಂತನ ನೆನೆಯಲ್ಲಿ ಈ ಒಂದು ಭಾಗವತ ಸಪ್ತಾಹ ನಡೀಲಿಕ್ಕಿದೆ. ಇದರದ್ದು ಪ್ರಾಯೋಜಕರು ಯು ರಾಮಚಂದ್ರ ಆಚಾರ್ಯ ಹಾಗೂ ಅನಸೂಯ ಆಚಾರ್ಯ ಉಳಿಯಾರ್ನವರು. ಇವರು ಡೈರೆಕ್ಟ್ ಯಾರಂತ ಹೇಳಿದ್ರೆ ನಮಗೆ ಇಲ್ಲಿ ಪರಿಚಯ ಆಗಲಿಕ್ಕಿಲ್ಲ. ಅದಕ್ಕೆ ನಮ್ಮ ಅನಂತ ವಿಪ್ರ ಬಳಗದ ಸಕ್ರಿಯ ಕಾರ್ಯಕರ್ತರಾದ ಶ್ರೀಮತಿ ಸವಿತಾ ಹಾಗೂ ಶ್ರೀ ರಘುಪತಿ ಭಟ್ ಅವರ ರಘುಪತಿ ಆಚಾರ್ಯ ಭಟ್ ಅವರ ಅಳಿಯ ಅವರ ಭಾವ ಅವರೊಂದು ನಾವೊಂದು ಈ ಅಧಿಕ ಮಾಸದಲ್ಲಿ ಏನು ಕಾರ್ಯಕ್ರಮ ಮಾಡಿಕೊಳ್ಳೋದು, ಸುತ್ತು ಪ್ರದಕ್ಷಿಣೆ ಈ ಥರದ್ದೆಲ್ಲ ಇತ್ತು. ಇದಕ್ಕೆ ಒಂದು ಪೂರಕವಾಗಿ ಈ ಒಂದು ಭಾಗವತ ಸಪ್ತಾಹ ಬಂದು ಬಹಳ ಒಂದು ಉತ್ತಮ ಸೇವೆಯನ್ನು ಅವರು ಇಲ್ಲಿ ಅನಂತನ ಸನ್ನಿಧಾನದಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೆ ಈ ಭಾಗವತ ಸಪ್ತಾಹವನ್ನು ನಡೆಸಿಕೊಂಡು ಬಂದಿರುವ ನಮ್ಮ ಹೆರ್ಗ ವಿದ್ವಾನ್ ಹರಿಪ್ರಸಾದ್ ಭಟ್ ಅವರಿಗೆ ನಾವು ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ಹಾಗೆ ಸೇವಾಕರ್ತರಿಗೂ ಮತ್ತೊಮ್ಮೆ ಚಪ್ಪಾಳೆಯನ್ನು ಬಿಡಿ. ಹಾಗೆ ಬಂದಂಥ ಆಲಿಸಲು ಬಂದಂಥ ಎಲ್ಲ ಅಭಿಮಾನಿಗಳಿಗೆ ಸಹ ಅನಂತ ವಿಪ್ರ ಬಳಗ ಹಾಗೂ ಆಡಳಿತ ಮಂಡಳಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನೇರವಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಗೋದಾದರೆ ದ್ವೀಪ ಪ್ರಜ್ವಲನೆ ಆಗಲೇಬೇಕು. ಅದನ್ನೀಗ ಮಠದ ದಿವಾನರಾದ ನಾಗರಾಜಾಚಾರ್ಯರು ಹಾಗೂ ಹರಿಪ್ರಸಾದ್ ವೇದಮೂರ್ತಿ ವಿದ್ವಾಂಸರು, ವೇದಮೂರ್ತಿ ರಾಘವೇಂದ್ರ ಭಟ್ ಇವರು ನಡೆಸಿಕೊಡ್ಬೇಕಾಗಿ, ಹಾಗೂ ಸೇವಾಕರ್ತರು ಹಾಗೂ ಸವಿತಾ ಹಾಗೂ ರಘುಪತಿ ಭಟ್ ಅವರು ಸಹ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾರೆ. ಸ್ತೋತ್ರ ಮಾಡಿ. लक्ष्मीरस्य परिविग्रहः कर्मभूतः ब्रह्माण्डं प्रभो सेवकाः तत्रैलोक्यमनुपमानकः महावाय गिरीशोडादित्रकामो नमो नित्येश विघ्नेश्वरो नास्त्यो तदेव लग्नं दुजिरं तदेव नारायणं चित्रमलं तदेव विद्यावरं तदेव मंगलं भगवान् मंगलं जन्माद्यस्ति गतोन्मयात् इतरतश्चार्थेष्वभिज्ञस्वराट् तेले ब्रह्महृदाय आदिकवये मुख्यन्तयं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि वनमाली गदीशारंगी शंखी चक्री च नंदकी श्रीमान् नारायणो विष्णुर्वासुदेवोऽभिरक्षतु इह सुमतिं वायुदेवो विदध्यात् श्रीमदानन्दतीर्थचरणो शरणं प्रपद्ये श्रीगुरुभ्यो नमः. ಕ್ಷೇತ್ರ ಸ್ವಾಮಿ ಅನಂತ ಪದ್ಮನಾಭನ ಚರಣಾರವಿಂದಕ್ಕೆ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಈ ದೇವಾಲಯ ಇಷ್ಟು ಸುಂದರವಾಗಿ ಮೂಡಿ ಬರಲಿಕ್ಕೆ ಕಾರಣ
ಪರಮ ಪೂಜ್ಯರಾದಂತಹ ಪುತ್ತಿಗೆ ಶ್ರೀಪಾದರು ಅವರ ಆಡಳಿತಕ್ಕೆ ಒಳಪಟ್ಟ ದೇವಸ್ಥಾನ ಇದು. ಸರ್ವಾಂಗ ಸುಂದರವಾಗಿ ದೇವಸ್ಥಾನವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇಂಥ ಜ್ಞಾನ ಸತ್ರಕ್ಕೂ ಒಂದು ರೀತಿಯ ಒಳ್ಳೆಯ ಅವಕಾಶ ಅನ್ನುವಂಥದ್ದು ಪ್ರಾಪ್ತ ಆಗಿದೆ. ಅದರಿಂದ ಗುರುಗಳ ಚರಣಾರವಿಂದಕ್ಕೆ ಮತ್ತೆ ನಮನಗಳನ್ನು ಸಲ್ಲಿಸ್ತಾ, ಅಧಿಕ ಮಾಸ ಪ್ರಾರಂಭ ಆಗಿದೆ. ಅಧಿಕ ಮಾಸದ ಒಂದೊಂದು ದಿನ ಒಂದೊಂದು ಕ್ಷಣವೂ ಕೂಡ ಸಾರ್ಥಕ ಆಗಬೇಕು ಅನ್ನುವಂತಹ ವಚನವನ್ನು ನಾವು ಋಷಿಗಳ ಮುಖದಿಂದ ನಾವು ಕೇಳ್ತೇವೆ. ಅಂಥದ್ದಕ್ಕೊಂದು ದೊಡ್ಡ ಅವಕಾಶ ನಮ್ಮ ರಾಮಚಂದ್ರ ಆಚಾರ್ಯರು ದಂಪತಿಗಳು ಇಬ್ಬರು ಸೇರಿಕೊಂಡು ಎಲ್ಲರೂ ಕೂಡ ಈ ಪುಣ್ಯದಲ್ಲಿ ಭಾಗಿಗಳಾಗಬೇಕು ಅಂತ. ನಾವು ಮನೆಯಲ್ಲಿ ಏನಾದರೂ ತಿಂಡಿ ಇತ್ಯಾದಿಗಳನ್ನು ಮಾಡಿದರೆ ಯಾರಿಗೆ ಕೊಡ್ತೇವೆ ಅವ ಮಾತ್ರ ಖುಷಿ ಪಡ್ತಾನೆ, ಒಳ್ಳೆಯದಾಗಲಿ ಅಂತ ಹರಿಸ್ತಾನೆ. ಇಲ್ಲೂ ಎಂಥ ಫಲಾರದ ವ್ಯವಸ್ಥೆ ಇರ್ಬೋದು, ಅದಲ್ಲ. ಆದರೆ ಎಷ್ಟು ಜನ ಬರ್ತಾರೆ ನೋಡಿ. ಇಷ್ಟು ಜನ ಬಂದಂತಹ ಎಲ್ಲ ವ್ಯಕ್ತಿಗಳಿಗೆ ಆ ಕರ್ಣ ರಸಾಯನವನ್ನು ಅದನ್ನು ಕೊಟ್ಟು ಅಷ್ಟೂ ಮಂದಿ ಮತ್ತೆ ಅದನ್ನು ಪುನಃ ಚಿಂತನೆ ಮಾಡಲಿಕ್ಕೆ ಉದ್ಯುಕ್ತರಾಗ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಇದೆಯಲ್ವ, ಇದು ನಿಜವಾಗಿ ಕೊಡ್ತಕ್ಕಂತಹ ದೊಡ್ಡ ಸಂಪತ್ತು ಅಂತ. ಅದರಿಂದ ನಮ್ಮ ಆಚಾರ್ಯರ ಜೀವನ ಶತಮಾನ ವರ್ಷ ಕಾಣುವಂಥದ್ದಾಗಲಿ, ಆರೋಗ್ಯಪೂರ್ಣ ದೀರ್ಘಾಯುಷ್ಯ ದೇವರವರಿಗೆ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ, ನೆರೆದಿರತಕ್ಕಂತಹ ಎಲ್ಲ ಭಗವದ್ಭಕ್ತರನ್ನು ಅಭಿನಂದಿಸ್ತಾ, ಭಾಗವತ ಸಪ್ತಾಹದ ಮೊದಲ ದಿನದ ಈ ಸತ್ರದಲ್ಲಿ ನಾವೆಲ್ಲ ಭಗವಂತನ ಅಂಗಣದಲ್ಲಿ ಸೇರಿದ್ದೇವೆ. ಭಾಗವತ ಅಂತ ಹೇಳಿದರೆ ಅದೊಂದು ಗೊರಟಿಲ್ಲದ, ಅದೊಂದು ಸಿಪ್ಪೆ ಇಲ್ಲದ, ಬರೀ ಸಿಹಿಯಾದಂತಹ ಒಂದು ಹಣ್ಣು ಅಂತ. ಭಾಗವತಂ ರಸಮಾಲಯಂ ಅಂತ, ರಸವೇ ರಸ, ಏನೇನೂ ಬೇರೆ ಬೇಡದಿದ್ದದ್ದಿಲ್ಲದೆ ಇರತಕ್ಕಂತಹ ಅದ್ಭುತ ಆಗಿರತಕ್ಕಂತಹ ರಸಾಯನದ ಗಟ್ಟಿ ಅಂತ ಹೇಳ್ತಾರೆ. 18,000 ಶ್ಲೋಕಗಳು, ಅಷ್ಟೂ ಶ್ಲೋಕ ರಸಾಯನ, ಜೀವನವನ್ನು ಪಾವನ ಮಾಡತಕ್ಕಂಥ ರಸಾಯನ. ನಾವು ಮಾಡಿದ ರಸಾಯನ ಫ್ರಿಜ್ಜಲ್ಲಿ ಇಡದಿದ್ದರೆ ನಾಳೆ ಬೆಳಿಗ್ಗೆ ತಿನ್ನಲಿಕ್ಕಾಗೋದಿಲ್ಲ. ಇದು ಎಂಥ ರಸಾಯನ, 5,000 ವರ್ಷದ ಹಿಂದೆ ರಚನೆಯಾದ ರಸಾಯನ, ಇವತ್ತಿಗೂ ತನ್ನ ನಾವೀನ್ಯವನ್ನು ಉಳಿಸ್ಕೊಂಡಿರತಕ್ಕಂತಹ ರಸಾಯನ ಅಂತ. ಅದರಿಂದ ಅದರ ಪಾನ ಅದು ಸುಧಾಪಾನಕ್ಕೆ ಸಮಾನ ಅಂತ. ಭಾಗವತ ಅಂತ ಹೇಳಿದರೆ ಏನು? ಭಾಗವತ ಶಬ್ದದ ಯದ್ಯಪಿ ಅರ್ಥ ಏನು ಗೊತ್ತಾ? ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ. ಭಗವಂತನಿಗೆ ಸಂಬಂಧಪಟ್ಟದ್ದು ಭಾಗವತ. ಯಾವುದು ಭಗವಂತನಿಗೆ ಸಂಬಂಧ ಪಡದೇ ಇದ್ದದ್ದು ಹೇಳಿ ಪ್ರಪಂಚದಲ್ಲಿ? ಯಾವುದಾದ್ರೂ ಒಂದು ಪದಾರ್ಥ ತೋರಿಸಿ ಇದು ಭಗವಂತನಿಗೆ ಸಂಬಂಧ ಪಡದೇ ಇದ್ದದ್ದು ಅಂತ. ನಾವು ಅಯ್ಯೋ ನಮ್ಮದೆಲ್ಲ ಕಾರ್ಬಾರು ಭಗವಂತನಿಂದಲೇ ಆಗೋದು, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲರೂ ಕೂಡ ಭಗವಂತನಿಗೆ ಸಂಬಂಧಪಟ್ಟವರೇ. ಹಾಗಿದ್ದಾಗ ಅದಕ್ಯಾವುದಕ್ಕೂ ಭಾಗವತ ಅಂತ ಹೇಳದೆ ಇದಕ್ಕೆ ಮಾತ್ರ ಯಾಕೆ ಭಾಗವತ ಅಂತ ಹೇಳಿದ್ದು? ಸ್ವಾರಸ್ಯ ಅಲ್ವಾ? ಅದಕ್ಕೂ ಹೇಳಬೇಕಿತ್ತು, ಎಲ್ಲವೂ ಭಾಗವತ ಅಂತ ಹೇಳಬೇಕಿತ್ತು. ಎಲ್ಲದಕ್ಕೂ ಹೇಳಲಿಲ್ಲ, ಇದಕ್ಕೆ ಮಾತ್ರ ಹೇಳಿದ್ರು ಭಾಗವತ ಅಂತ. ಯಾಕೆ ಹೇಳಿದರೆ, ಭಾಗವತ ಅಂತ ಹೇಳಿದರೆ ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ಒಂದು ಅರ್ಥ, ಭಗವಂತನಿಂದ ಹೇಳಲ್ಪಟ್ಟದ್ದು ಅಂತ ಇನ್ನೊಂದು ಅರ್ಥ, ಭಗವಂತನ ಭಕ್ತರಿಗೆ ಹೇಳಿದ್ದು ಅಂತ ಮತ್ತೊಂದು ಅರ್ಥ, ಭಗವಂತನ ಭಕ್ತರ ಕಥೆಯೂ ಕೂಡ ಇದರ ಒಳಗೆ ಅಂತರ್ಭೂತ ಆಗಿದೆ ಅಂತ ಇನ್ನೊಂದು ಅರ್ಥ. ಈ ಎಲ್ಲ ಅರ್ಥದಲ್ಲೂ ಭಾಗವತ ಅನ್ನತಕ್ಕಂಥ ಶಬ್ದ ಬಂದಿದೆ ನೋಡಿ. ಇದೆಲ್ಲವೂ ಕೂಡ ನಮ್ಮಲ್ಲಿಲ್ಲ. ಅದರಿಂದ ಭಾಗವತ ಅಂತ ಹೇಳಿದರೆ ಎಕ್ಸ್ಕ್ಲೂಸಿವ್ ಆಗಿ ಇದನ್ನು ಮಾತ್ರ ಕರಿತೇವೆ. ಯಾಕೆ ಹೇಳಿದರೆ ಎಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಅದಿದೆ ಅಂತ. ಬಹಳ ಅದ್ಭುತ. ಭಾಗವತವನ್ನು ಕೇಳಲಿಕ್ಕೊಂದು ಅಧಿಕಾರ ಬೇಕಲ್ಲ, ಕೇಳಲಿಕ್ಕೊಂದು ಅಧಿಕಾರ ಬೇಕು. ಸ್ನಾನ ಎಲ್ಲ ಮಾಡ್ತೇವೆ, ವ್ರತ ಇತ್ಯಾದಿಗಳನ್ನು ಯಜಮಾನರು ಮಾಡ್ತಾರೆ, ಎಲ್ಲ ಮಾಡ್ತೇವೆ. ಅದರ ಒಂದು ಬಹಳ ಸಂಕೇತ ಪ್ರಪಂಚ ಭಾಗವತ ನಮ್ಮ ಮುಂದೆ ಒಂದು ಅಧಿಕಾರಕ್ಕೆ ಅಂತ ಇಟ್ಟಂತೆ ಇದೆ ಅಂತ. ಏನು ಗೊತ್ತಾ? ಭಾಗವತವನ್ನು ಕೇಳಿದ್ಯಾರು? ಪರೀಕ್ಷಿತ ಮಹಾರಾಜ. ಸರಿ, ಅವನ ಮೊದಲ ತಲೆ ಯಾರು? ಅವನ ಅಪ್ಪ ಯಾರು? ಪರೀಕ್ಷಿತನ ದಪ್ಪ ಅಭಿಮನ್ಯು. ಸರಿ,
ಪರೀಕ್ಷಿತನ ನೆಕ್ಸ್ಟ್ ಅವನ ಮಗ ಯಾರು? ಒಂದು ಮೂರು ತಲೆ ತಗೊಳ್ಳುವ. ಪರೀಕ್ಷಿತನ ನೆಕ್ಸ್ಟ್ ಅವನ ಮಗ ಯಾರು? ಪರೀಕ್ಷಿತನ ಮಗ ಜನಮೇಜಯ. ಏನು ಹೇಳ್ತಾರೋ ಗೊತ್ತಾ ಶಾಸ್ತ್ರಕಾರರು? ಒಂದು ಪಕ್ಷ ನಮ್ಮಲ್ಲಿ ಇರತಕ್ಕಂಥ ಮಂದಿಗಳಲ್ಲಿ ಈ 3 ಮಂದಿಯಂತೆ ಇರುವಂತಹ ಒಂದು ರೀತಿಯ ಗುಣಗಳಿದ್ದರೆ, ಅಥವಾ ಈ 3 ಮಂದಿಯ ಒಂದು ರೀತಿಯ ಆ ಹೆಸರು ಹೇಳ್ತಕ್ಕಂತಹ ರೀತಿಯ ಅರ್ಥ ಅನ್ನುವಂಥದ್ದು ನಮ್ಮಲ್ಲಿ ಅದು ಬರ್ತಾ ಇದ್ದರೆ, ಆಗ ವ್ಯಕ್ತಿ ಅವಶ್ಯಕವಾಗಿ ಭಾಗವತವನ್ನು ಕೇಳಬೇಕು ಅಂತ. ಏನಾಗಿದೆ ಹೇಳಿ? ಫಸ್ಟ್ ಯಾರು ಹೇಳಿ? ಮೊದಲ ತಲೆ ಅಭಿಮನ್ಯು ಅಂತ. ಅಭಿಮನ್ಯು ಅಂತ ಹೇಳಿದರೆ ಏನು? ಅಭಿಮನ್ಯು ಸಾಮಾನ್ಯದವಲ್ಲ. ಅಭಿಮನ್ಯುವಿನ ವ್ಯಕ್ತಿತ್ವದಲ್ಲಿ ಇದು ಇತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅಭಿಮನ್ಯು ಅನ್ನತಕ್ಕಂಥ ಹೆಸರಿಂದ ತಟ್ಟನೆ ಹೊರಬರತಕ್ಕಂಥ ಅರ್ಥ ಏನು ಗೊತ್ತಾ? ಎದುರು ಕೋಪದವ ಅಂತ. ಅಭಿಮನ್ಯು ಅಂತ, ಅಭಿ ಅಂತ ಹೇಳಿದರೆ ಎದುರು, ಮನ್ಯು ಅಂತ ಹೇಳಿದರೆ ಕೋಪ. ಎದುರು ಕೋಪದವರು ಭಾಗವತ ಯಾರು ಕೇಳಬೇಕು ಅಂತ ಪ್ರಶ್ನೆ ಇರ್ತದಲ್ಲ, ಅದಕ್ಕೆ ಫಸ್ಟ್ ಉತ್ತರ ಏನು ಗೊತ್ತಾ? ಅಭಿಮನ್ಯುವಿನ ಹೆಸರಿನ ಅರ್ಥದಂತೆ ಇರತಕ್ಕಂಥ ಮಂದಿಗಳು ಭಾಗವತ ಕೇಳಬೇಕು ಅಂತ. ಸಿಟ್ಟೆಷ್ಟು ಅನರ್ಥಕಾರಿ ಅಲ್ವಾ ನಮ್ಮಲ್ಲಿ? ಸಿಟ್ಟು ಮಾಡತಕ್ಕಂಥಷ್ಟು ಅಲ್ಲ. ಎಲ್ಲಕ್ಕಿಂತ ಹೆಚ್ಚು ಪರೀಕ್ಷಿತನದ್ದು ಸಮಸ್ಯೆ ಆದದ್ದೇ ಸಿಟ್ಟಿನಿಂದ. ಪರೀಕ್ಷಿತ 7 ದಿವಸಕ್ಕೆ ಸಾಯಬೇಕು ಅಂತ ಅವನಿಗೆ ಶಾಪ ಸಿಕ್ಕಿದ್ದೇ ಪರೀಕ್ಷಿತ ಮಾಡಿದ ಸಿಟ್ಟಿನ ಅವಾಂತರದ ಕರ್ಮದಿಂದ. ಇನ್ನೂ ಸ್ವಾರಸ್ಯ ಹೇಳಿದರೆ, ಅವನಿಗೆ ಶಾಪ ಕೊಟ್ಟವ ಒಬ್ಬ ಋಷಿಯ ಮಗ, ಅವನೂ ಶಾಪ ಕೊಟ್ಟದ್ದು ಸಿಟ್ಟಿನಿಂದ. ನನ್ನಪ್ಪನಿಗೆ ಇಂಥದ್ದು ಮಾಡಿಬಿಟ್ಟಲ್ಲ ಅಂತ. ಸಿಟ್ಟು ಒಬ್ಬ ವ್ಯಕ್ತಿಯ ಅವನತಿಗೆ ಕಾರಣ ಆಗ್ತದೆ ಅಂತ ಭಾಗವತದ ಪ್ರಾರಂಭದಲ್ಲೇ ಬರ್ತದೆ. ಅದರಿಂದ ಏನು ಹೇಳ್ತಾರೆ ಗೊತ್ತಾ? ಸಿಟ್ಟಿದೆಯಾ? ಸಿಟ್ಟಿದ್ರೆ ಭಾಗವತ ಕೇಳಿ ಅಂತ. ಎಲ್ಲ ಸಿಟ್ಟು ಎಳೆದು ಹೋಗ್ತದೆ ಅಂತ. ಸಿಟ್ಟು ವೀಕ್ನೆಸ್ಸಿನ ಒಂದು ಪ್ರತೀಕ. ಅದಿರಬಾರದು. ಮಹಾ ಅಪತ್ತಿಗೆ ಕಾರಣ ಅದಿರಬಾರದು. ಅದರಿಂದ ಸಿಟ್ಟಿದೆಯಾ? ಅಲ್ಲ, ಮತ್ತೆ ಸಾತ್ವಿಕ ಸಿಟ್ಟು ಅಂತ ಒಂದಿದೆ, ಅದಿರಬೇಕು. ನಮ್ಮ ಮನೆಯವರಿಗೆ ಯಾರಾದರೂ ಏನಾದರೂ ಹೇಳಿದರೆ ತೊಂದರೆ ನಡಬೋಣ ಅಂತ ಹೇಳಲಿಕ್ಕಿಲ್ಲ, ಅದು ಸಿಟ್ಟು ಬೇಕು. ನಮ್ಮ ದೇವರ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಸುಮ್ಮನೆ ಕೂರ್ಲಿಕ್ಕಿಲ್ಲ, ಅದು ಎದುರಿಸ್ಬೇಕದು. ನಮ್ಮ ಗುರುಗಳಿಗೆ, ನಮ್ಮ ಅಷ್ಟಮಠ ನಿಮ್ದು ಎಂತಂದ್ರೆ ಅಷ್ಟಮಠ ಅಂತ ಯಾರಾದರೂ ಹೇಳಿದರೆ ಮತ್ತವ ಬಾಯಿ ತೆಗಿಬಾರದು, ಆ ರೀತಿಯಲ್ಲಿ ಹೇಳಬೇಕು. ಇದಾಗಬೇಕಿದು. ಆದರೆ ಎಲ್ಲ ಕಡೆಯಲ್ಲೂ ಕೂಡ ಸಿಟ್ಟು ಅನ್ನುವಂಥದ್ದು ಭೂಷಣಕ್ಕೆ ಕಾರಣ ಆಗೋದಿಲ್ಲ. ಇಂಥ ಮಂದಿ ಭಾಗವತ ಕೇಳಬೇಕು. ನೆಕ್ಸ್ಟ್ ಯಾರು? ಪರೀಕ್ಷಿತ. ಪರೀಕ್ಷಿತ ಶಬ್ದದ ಪರೀಕ್ಷಿತ ದೊಡ್ಡ ಗುಣ, ಅತ್ಯಂತ ಶ್ರೇಷ್ಠ ಗುಣಗಳ ದಣಿಯವ. ಪರೀಕ್ಷಿತ ಇದ್ದಾನಲ್ಲ, ಸಾಮಾನ್ಯ ಅಲ್ಲ. ಅವನ ಜಾತಕವನ್ನು ಹುಟ್ಟಿಯಾದ ಕೂಡಲೇ ಧರ್ಮರಾಜ ತೋರಿಸ್ತಾನೆ. ಅಪ್ಪ ಇಲ್ಲ ಪಾಪ, ಹುಟ್ಟಿಯಾದ ಕೂಡಲೇ ಆ ಮಗುವಿಗೆ ಅಭಿಮನ್ಯು ಸತ್ತು ಬಿದ್ದಾದ ಮೇಲೆ ಮತ್ತೆ ಪರೀಕ್ಷಿತ ಹುಟ್ಟಿದ್ದು, ಅಪ್ಪನೇ ಇಲ್ಲದ ಕೂಸದು. ಆದ್ದರಿಂದ ಧರ್ಮರಾಜನೇ ತೋರಿಸ್ತಾನೆ ಜಾತಕವನ್ನು, ಹೆಂಗಿದೆ ಮಗು ಅಂತ ಹೇಳಿ ಅಂತ. ಫಸ್ಟ್ ಜೋಯಿಸರು ಹೇಳ್ತಾರೆ, ಫಸ್ಟ್ ಕ್ಲಾಸ್ ಮಗು ಅಂತ. ಏನು ನಿನ್ನ ಹಾಗೆ ಆಳ್ತಾನಪ್ಪ, ಪ್ರಜಾಪತಿಯಂತೆ ಆಳ್ತಾನೆ, ರಾಮಚಂದ್ರನಂಥ ಇರ್ತಾವೆ, ಏನು ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಭೂಮಿಯನ್ನು ಆಳ್ತಾನೆ ಅಂತ ಶ್ರೇಷ್ಠ ವ್ಯಕ್ತಿ. ಹಾಗಿದ್ರೆ ಅಭಿಮನ್ಯುವಿನಂತೆ ಅಂತ ಹೇಳಿದರೆ, ಪರೀಕ್ಷಿತ ಅಂತ ಹೇಳಿದರೆ ಏನರ್ಥ? ಪರೀಕ್ಷಿತ ಶಬ್ದದ ಅರ್ಥ ಏನು ಗೊತ್ತಾ? ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂದದ್ದು ಯಾಕೆ ಗೊತ್ತಾ? ಅವನಿಗೆ ಈ ಜಾತಕ ನೋಡುವಾಗ ಜೋಯಿಸರು ಹೇಳಿದಾರಂತೆ ಧರ್ಮರಾಜನ ಹತ್ರ, ಇವನಿಗೆ ಮಾತ್ರ ಸಾವು ಬರೋದುಂಟಲ್ಲ, ಇವನ ದೇಹಾಂತ ಆಗೋದು ಒಂದು ಸರ್ಪಕಚ್ಚಿ ಅಂತ. ಇದು ಮತ್ತೆ ದೊಡ್ಡದಾದಾಗ ಅವನಿಗೆ ಗೊತ್ತಾಗ್ತದೆ. ಆಚೆ ಈಚೆ ಹೋಗುವಾಗ ಎಲ್ಲಾದರೂ ಕ್ಯಾರೆ ಉಂಟ ಹಾವು ಉಂಟ ಅಂತ ಆಚೆ ಈಚೆ ನೋಡೋದಂತೆ. ಆಚೆ ಈಚೆ ನೋಡೋದು. ಸುತ್ತಲೂ ನೋಡುವವ ತನ್ನತ್ತ ನೋಡದವನನ್ನು ಪರೀಕ್ಷಿತ ಅಂತ ಒಂದರ್ಥದಲ್ಲಿ ಕರೆದ್ರು. ಇದು ಒಂದು ಪಕ್ಷ ನಾವು ಹೌದಾದರೆ ನಮ್ಮನ್ನು ನಾವು ನೋಡ್ಕೊಳ್ತಾ ಇಲ್ಲ, ನಮ್ಮನೆ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ, ನಮ್ಮ ಆತ್ಮದ ಬಗ್ಗೆ ಪ್ರಶ್ನೆ ಇಲ್ಲ. ಬಾಕಿ ಮಂದಿದ್ದುಂಟಲ್ಲ, ಅದು ರಂಗಿಟಾಗ್ತದಪ್ಪ ಕೇಳಲಿಕ್ಕೆ, ಮಾತನಾಡಲಿಕ್ಕೆ, ಏನು ಬೇಕಿದ್ರು ಅದನ್ನು ಅನುಭವಿಸುವುದು ಎಷ್ಟು ಚಂದ. ನಮ್ಮ ಕಡೆಯಿಂದ ಸ್ವಲ್ಪ ಮಸಾಲೆ ಬೆರೆಸಿ ಅದನ್ನು ದೊಡ್ಡದು ಮಾಡ್ತೇವೆ. ಇಂಥ ಮಂದಿಗಳು ಅವಶ್ಯಕವಾಗಿ ಭಾಗವತವನ್ನು ಕೇಳಬೇಕು. ಪರೀಕ್ಷಿತ ಅನ್ನುವಂಥ ಹೆಸರಿನಿಂದ ತಟ್ಟನೆ ಹೊರಬರತಕ್ಕಂಥ ಅರ್ಥ ಏನಿದೆ, ಆ ಅರ್ಥದಂತೆ ನಾವಿದ್ದದ್ದು ಹೌದಾದರೆ ನಾವು ಭಾಗವತ ಕೇಳಲೇಬೇಕು ಅಂತ ಹೇಳ್ತಾರೆ. ಮೂರನೆಯವ ಯಾರು? ಪರೀಕ್ಷಿತನ ಮಗ ಜನಮೇಜಯ. ಕರೆಕ್ಟ್, ಜನಮೇಜಯ. ಜನಮೇಜಯ ಅಂತ ಹೇಳಿದರೆ ಅವನು ಕೂಡ ಸಾಮಾನ್ಯದವಲ್ಲ. ಅದು ಎಲ್ಲ ಯಾದವರ ವಂಶ ಅಲ್ವಾ, ಪಾಂಡವರ ವಂಶ ಅಲ್ವಾ, ಅದ್ಭುತ ಆಗಿರ್ತಕ್ಕಂಥವ. ಏನು ದೊಡ್ಡ ಸರ್ಪಸತ್ರ ಮಾಡಿದ್ದ ಜನಮೇಜಯ ಆಲ್ಮೋಸ್ಟ್ ಆಗ
ಭೂಮಿಯಲ್ಲಿದ್ದ 70ಕ್ಕಿಂತ 80% ಸರ್ಪಗಳು ಮುಗಿದಿದೆ. ಈಗ ನಮಗೆ ಕಾಣಸಿಗುವುದುಂಟಲ್ಲ, ಬಾಕಿ ಉಳಿದ 20%ನ ಸಂತಾನ. ಅಷ್ಟು ಮುಗಿಸಿ ಆಗಿದೆವ ಅಪ್ಪನನ್ನು ಕೊಂದ ಸರ್ಪನನ್ನು ಬಿಡೋದಿಲ್ಲ ಅಂತ. ಅಂಥ ದೊಡ್ಡ ಮಹಾನುಭಾವ, ಅಂಥ ದೊಡ್ಡ ಕರ್ಮಿಷ್ಠ, ಕರ್ಮದಲ್ಲಿ ಬಲ ಇದ್ದವ, ದೃಢ ಇದ್ದವ. ಆದರೆ ಆ ಶಬ್ದದ ಅರ್ಥ ಏನು ಹೇಳಿ? ಜನಮೇಜಯ ಅಂತ ಹೇಳಿದರೆ, ಜನಮೇಜಯ ಅಂತ ಹೇಳಿದರೆ ಏನು ಗೊತ್ತುಂಟ? ಮೇಜನ ಮತ್ತು ಮೇಜಯ ಅಂತ ಹೇಳುವವನೇ ಜನಮೇಜಯ ಅಂತ. ಅಂದರೆ ಗೆಲುವು ನನಗೆ ಮಾತ್ರ ಸಿಗಬೇಕು, ಇವರೆಲ್ಲ ನನಗೆ ಸಂಬಂಧಪಟ್ಟ ಜನ ಅಂತ ಹೇಳೋದು. ಅಂದರೆ ಬಾಸ್ನ ಹಾಗೆ ಅಧಿಕಾರ, ಅವರು ನನಗೆ ಸಂಬಂಧಪಟ್ಟದ್ದು, ನನ್ನ ಕೆಲಸದವರು ರೀ, ನನ್ನ ಕೆಲಸದವರು. ಈ ಕೆಲಸದವರು ಮಾಡಿದ ಎಲ್ಲ ಕೆಲಸದಿಂದ ಜಯಪ್ರಾಪ್ತಿ ಆಗಬೇಕು. ಯಾರಿಗೆ? ನನಗೆ ಮಾತ್ರ ಪ್ರಾಪ್ತಿ ಆಗಬೇಕು. ಅಂದರೆ ಏನಾಯ್ತು ಹೇಳಿ? ಜಯ ಇವನದ್ದೇ ಸ್ವತಂತ್ರ ಪಾಕೆಟ್ನಲ್ಲಿ ಇದ್ದ ಹಾಗೆ, ಇವನೇ ಪೂರ್ತಿ ನಿರ್ಧಾರ ಮಾಡಿ ಜಯವನ್ನು ಪಡೆಯುವ ಹಾಗೆ. ಅಂದರೆ ನಾನು ಹೇಳಿದ್ದೇ ನಡಿಬೇಕು ಅನ್ನತಕ್ಕಂತಹ ಹುಂಬತನದ ಮಂದಿ ಇರ್ತಾರಲ್ಲ, ಇಂಥ ಮಂದಿಗಳು ಮತ್ತು ವಿಶೇಷವಾಗಿ ಈ ಭಾಗವತವನ್ನು ಕೇಳಬೇಕು ಅಂತ ಎಲ್ಲ ಆವೇಶಗಿಳಿದು ಹೋಗ್ತದೆ ಅಂತ ಹೇಳ್ತಾರೆ ನಮ್ಮ ಋಷಿಗಳು. ಎಲ್ಲ ಆವೇಶಗಿಳಿದು ಹೋಗ್ತದೆ ಅಂತ, ಏನೂ ಉಳಿಯೋದಿಲ್ಲ. ಇದಕ್ಕೋಸ್ಕರ ಅಂತ. ಯಾಕೆ ಮತ್ತೆ ಪುರಾಣ ರಚನೆಯಾದದ್ದು? ಭಾಗವತದ ಹಿನ್ನೆಲೆ ಸ್ವಲ್ಪ ನೋಡ್ಬೇಕ್ರಿ. ಭಾಗವತದ ಹಿನ್ನೆಲೆ ನೋಡಬೇಕಿದ್ರೆ ಪುರಾಣ ರಚನೆಯಾದ ಹಿನ್ನೆಲೆ ನೋಡಬೇಕು. ಯಾಕೆ ಬಂತು? ಏನಾಗಿದೆ ಗೊತ್ತಾ? ಹೊರಗೆ ಸೂರ್ಯ, ಅವನ ಒಳಗಿದ್ದಂತಹ ನಾರಾಯಣ ಬೆಳಕನ್ನು ಕೊಟ್ಟು ಇಡೀ ಪ್ರಪಂಚವನ್ನು ತೋರಿಸ್ತಾ ನಮಗೆಲ್ಲ ವ್ಯವಹಾರಕ್ಕೆ ಕಾರಣ ಆಗಿದ್ದಾನಲ್ಲ. ಶಾಸ್ತ್ರಕಾರರು ಹೇಳ್ತಾರೆ, ಪುರಾಣ ರೂಪದ ನಾರಾಯಣ ನಮ್ಮ ಒಳಗೆ ಹೋಗಿ ನಮ್ಮ ಒಳಗಿನ ಅಂಧಕಾರವನ್ನು ಸರ್ವನಾಶ ಮಾಡಿ ನಿಜವಾಗಿ ಏನು ಯೋಚನೆ ಮಾಡಬೇಕಾ, ನಿಜವಾಗಿ ಏನು ಮಾಡಬೇಕಾ ಆ ಕಡೆಗೆ ಗಮನವನ್ನು ಕೊಡುವಂತಹ ರೀತಿಯಲ್ಲಿ ಪುರಾಣದ ಒಳಗಿರತಕ್ಕಂಥ ನಾರಾಯಣ ಆ ಕೆಲಸವನ್ನು ಮಾಡ್ತಾನೆ ಅಂತ. ಅದೂ ಕೂಡ ಭಗವಂತನ ಅಧಿಷ್ಠಾನವೇ. ಪುರಾಣವೂ ಭಗವಂತನ ಅಧಿಷ್ಠಾನ. ಹಾಗಿದ್ರೆ ಪುರಾಣ ರಚನೆ ಆಗುವಂತಹ ಅನಿವಾರ್ಯತೆ ಯಾಕೆ ಬಂತು? ಇದು ನಿಮಗೆ ಅರ್ಥ ಆಗಬೇಕಿದ್ರೆ ನೋಡಿ, ವೇದಗಳು ಹಲವಿತ್ತು. ಇವತ್ತು 4 ಅಂತ ಪಟ್ಟಿ ಮಾಡ್ತೇವೆ ನಾವು, ಆದರೆ ಅನಂತ ಆಗಿರ್ತಕ್ಕಂಥ ವೇದ ರಾಶಿಗಳಿತ್ತಂತೆ. ಅಷ್ಟು ವೇದಗಳಿತ್ತು. ಅದಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣಗಳು, ಅದಕ್ಕೆ ಸಂಬಂಧಪಟ್ಟ ಆರಣ್ಯಕಗಳು, ಅದಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳು ಅಂತ ವೇದ ಟೆಕ್ಸ್ಟ್ ಬುಕ್ಗೆ ಒಂದಷ್ಟಾಗ್ತದೆ. ಇದನ್ನು ಒಂದು ಜೀವಮಾನದಲ್ಲಿ ಓದೋದು ಹೌದಾ? ಇದು ಇಷ್ಟು ಇದ್ದಾಗ ಮತ್ತು ಪುನಃ ಪುರಾಣ 18 ಈಗ ಮಹಾಪುರಾಣಗಳೇ ಉಂಟು. ಅದಕ್ಕೆ ಸಂಬಂಧಪಟ್ಟು ಮತ್ತು 18 ಉಪಪುರಾಣಗಳು ಅಂತ ಎಷ್ಟಿದೆ ರೀ. ಒಂದು ಜೀವಮಾನದಲ್ಲಿ 100 ವರ್ಷ ಭರದ್ವಾಜರು, ವೇದದಲ್ಲಿ ಬರ್ತದೆ, ಭರದ್ವಾಜರು ತಪಸ್ ಮಾಡ್ತಾ ಇದ್ರು. ಓದಿ ತಪಸ್ ಮಾಡಿ ಇಂದ್ರ ಬಂದ ಅಂತೆ. ಇಂದ್ರ ಬಂದಾಗ ಇಂದ್ರನ ಹತ್ರ ಭರದ್ವಾಜರು ಕೇಳ್ತಾರೆ, ಅಯ್ಯ ನನಗೆ ಸ್ವಲ್ಪ ಆಯಸ್ಸು ಕೊಡು ಜಾಸ್ತಿ, ನಾನು ಇನ್ನೂ ಸ್ವಲ್ಪ ಓದಬೇಕಾಗಿದೆ ಅಂತ. ಆಯಿತು ಅಂತ ಕೊಟ್ಟ. ಮತ್ತು ಪುನಃ ಓದ್ತಾರೆ, ಇದು ಹೀಗೆ ಕಂಟಿನ್ಯೂ ಆಗ್ತಾ ಉಂಟು. ಮತ್ತೊಮ್ಮೆ ಇಂದ್ರ ಸಿಗ್ತಾನೆ. ಮತ್ತೊಮ್ಮೆ ಇಂದ್ರನ ಹತ್ರ ಭರದ್ವಾಜರು ಕೇಳ್ತಾರೆ, ಸಾಕಾಗೋದಿಲ್ಲಪ್ಪ ಆಯಸ್ಸು, ಇನ್ನೊಂಚೂರು ಕೊಡು ಅಂತ. ಸರಿಯಪ್ಪ ಆಯಸ್ಸು ಕೊಡುವ, ಮತ್ತು ಓದಿದ್ರು. ಹಿಂಗೆ ಆಗ್ತಾ ಉಂಟು. 2-3 ಸರ್ತಿ ಹೀಗೆ ಆದಾಗ ಮತ್ತೊಮ್ಮೆ ಆಯಸ್ಸು ಹೆಚ್ಚು ಬೇಕು ಅಂತ ಭರದ್ವಾಜರು ಇಂದ್ರನ ಹತ್ರ ಕೇಳಿದಾಗ, ಆಗ ಇಂದ್ರ ಹೇಳ್ತಾನಂತೆ, ಅಲ್ಲಿ ಎದುರಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಒಂದು ಎದುರಲ್ಲಿ ಏನೋ ಒಂದು ಇದೆ ನೋಡಿ, ಕಾಣ್ತಾ ಇದೆಯಾ? ಹೌದಪ್ಪ, ಒಂದು ದೊಡ್ಡ ಪರ್ವತ ಕಾಣ್ತಾ ಇದೆ ಅಲ್ವಾ? ದೊಡ್ಡ ಪರ್ವತ. ಓಕೆ. ಹಿಂಗೆ ಒಂದು ಹಿಡಿ ಮಣ್ಣು ತೆಗ್ದಂತೆ, ಭರದ್ವಾಜರ ಕೈಯಲ್ಲಿ ಹಾಕಿದಂತೆ, ಸ್ವಾಮಿ ನಿಮಗೆ 3 ಸರ್ತಿ ಎಕ್ಸ್ಟ್ರಾ ಆಯಸ್ಸನ್ನು ಸುಮಾರು 100 ವರ್ಷ ಅಂತ ಕೊಟ್ಟೆ. ನಿಮ್ಮ ಕೈಯಲ್ಲಿ ಎಷ್ಟು ಮಣ್ಣಿದೆ ಅಷ್ಟು ಮಾತ್ರ ನೀವು ಓದಿದ್ದು. ಇನ್ನು ನಿಮಗೂ ಎಷ್ಟು ಓದಲಿಕ್ಕಿದೆ ಗೊತ್ತಾ? ಎದುರಲ್ಲಿ ಪರ್ವತ ಇದೆಯಲ್ಲ, ಅಷ್ಟು ಓದಲಿಕ್ಕಿದೆ. ಎಷ್ಟು ಅಂತ ಆಯಸ್ಸು ಕೊಡಲಿ? ವೇದವನ್ನು ಮುಗಿಸಿ ತೀರಿಸ್ಲಿಕ್ಕಾಗ್ತದಾ? ಅಷ್ಟಿದೆಯಲ್ವ ಗ್ರಂಥಗಳು. ಹಾಗಿದ್ರೂ ಮತ್ತು ಪುರಾಣ ಯಾಕೆ ಬಂತು? ಇದಕ್ಕೊಂದು ಹಿನ್ನೆಲೆ ಅಂತ ಹೇಳ್ತಾರೆ. ಏನಾಗಿದೆ ಹೇಳಿದರೆ, ಒಂದು ಸರ್ತಿ ಬಹಳ ಹಿಂದೆ ನಡೆದಂತಹ ಘಟನೆ. ಬಹಳ ದೊಡ್ಡ ಭೀಕರ ಬರಗಾಲ ಬರ್ತದಂತೆ. ಋಷಿಮುನಿಗಳು ನಿತ್ಯ ತಪಸ್ಸನ್ನು, ನಿತ್ಯ ಕೈಂಕರ್ಯವನ್ನು ಮಾಡಲಿಕ್ಕೆ ಪರದಾಡಬೇಕಾದಂಥ ಪರಿಸ್ಥಿತಿ ಬಂತು. ಹೀಗಿದ್ದಾಗ ಒಬ್ಬ ಮಹಾನುಭಾವನ ಆಶ್ರಮದಲ್ಲಿ ಹಸಿರು ಅನ್ನುವಂಥದ್ದು ಕಂಗೊಳಿಸ್ತಾ ಇತ್ತಂತೆ. ಕಾರಣ ಆ ಮಹಾ ಮುನಿಯ ತಪೋಬಲ ಅಂತ ಹೇಳ್ತಾರೆ. ಅವರೇ ಗೌತಮ ಮಹರ್ಷಿಗಳು. ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ
ನೀರಿದ್ದದ್ದನ್ನು ಕಂಡು ಅಲ್ಲಿ ಉಣ್ಲಿಕ್ಕೆ ತಂಗಲಿಕ್ಕೆ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನು ಕಂಡ ಮಿಕ್ಕಿ ಉಳಿದಂತಹ ಒಂದಷ್ಟು ಋಷಿಮುನಿಗಳೆಲ್ಲ ಸೇರಿಕೊಂಡು ಅವರಲ್ಲಿ ನಾವಿರ್ಬೋದಾ, ನಮಗೊಂದು ಗಾಯತ್ರಿ ಜಪ ಆದರೂ ಮಾಡಬೇಕಲ್ಲ, ಅದಕ್ಕೊಂದು ಅವಕಾಶ ಬೇಕಲ್ಲ ಅಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಆ ಋಷಿಮುನಿಗಳನ್ನೆಲ್ಲ ಸ್ವಾಗತಿಸ್ತಾರಂತೆ ಗೌತಮ ಋಷಿಗಳು. ಹಿಂಗೆ ಆಯಿತು. 1 ವರ್ಷ ಮಳೆ ಇಲ್ಲ, 2 ವರ್ಷ ಮಳೆ ಇಲ್ಲ, 12 ವರ್ಷಗಳ ಕಾಲ ಮಳೆ ಬರಲೇ ಇಲ್ಲ. ಭೀಕರ ಕ್ಷಾಮ, ತುಂಬ ದೊಡ್ಡ ಬರಗಾಲ. 12 ವರ್ಷದ ನಂತರ ಧೋ ಅಂತ ಮಳೆ ಬಂತು. ಹಚ್ಚ ಹಸುರಾಗಿರ್ತಕ್ಕಂತಹ ಪರಿಸರ ಕಂಗೊಳಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಈ ಋಷಿಮುನಿಗಳೆಲ್ಲ ಬಂದಿದ್ದಾರಲ್ಲ, ಎಲ್ಲ ಆಶ್ರಮ ಬಿಟ್ಟು ಬಂದಿದ್ದಾರೆ. 1-2-3 ದಿವಸ ಮನೆ ಬಿಟ್ಟು ಹೋದರೆ ಟೆನ್ಷನ್ ಶುರುವಾಗ್ತದೆ ನಮಗೆ. ಇವರು 12 ವರ್ಷ ಬಿಟ್ಟಿದ್ದಾರೆ, ಎಲ್ರಿಗೂ ಕೂಡ ಹೋಗಬೇಕು ಅಂತ ತವಕ. ಆದರೆ ಗೌತಮರ ಹತ್ರ ಒಂದು ಕೇಳೋದು ಬೇಡವಾ? ಇಷ್ಟು ಸಮಯ ಅನ್ನ ನೀರು ಕೊಟ್ಟ ಪುಣ್ಯಾತ್ಮ, ಅವರನ್ನು ಕೇಳದೆ ಹೋಗೋದು ಹೇಗೆ ಅಂತ ಹೇಳಿ ಗೌತಮರ ಹತ್ರ ಹೋಗಿ ಕೇಳ್ತಾರಂತೆ, ರಿಕ್ವೆಸ್ಟ್ ಮಾಡ್ತಾರೆ. ಸ್ವಾಮಿ, ತಮ್ಮ ಆತಿಥ್ಯಕ್ಕೆ ನಾವು ಶಿರವಾಗಿ ನಮಿಸ್ತೇವೆ, ನಮ್ಮ ಮನೆಗೆ ಹೋಗಲಿಕ್ಕೆ ತಾವು ಅನುಮತಿ ಕೊಡಬೇಕು ಅಂತ. ಗೌತಮರು ಪಾಪ ಸಭ್ಯ ಸಾತ್ವಿಕ, ಅವರು ಹೇಳ್ತಾರೆ, ನಿಮ್ಮಂಥ ಋಷಿಮುನಿಗಳ ಒಂದು ರೀತಿಯ ಸಹವಾಸ ಯಾವತ್ತೂ ಯಾರಿಗೆ ಸಿಗ್ತದೆ ಹೇಳಿ? ಇಷ್ಟು ಮಂದಿ ಇದ್ದೀರಿ, ಸ್ವಲ್ಪ ತಾಡಿ, ಸ್ವಲ್ಪ ದಿವಸ ಕಳೆದು ಹೋಗಿ ಅಂತ. ಅಯ್ಯೋ, ಹೆಂಗೆ ಅವರನ್ನು ಮತ್ತೆ ಅವರ ಮಾತನ್ನು ಮೀರಿ ನಡೆಯೋದು ಅಂತ ಹೇಳಿ ಆಯಿತು ಅಂತ ಒಪ್ಕೊಂಡ್ರು. ಸ್ವಲ್ಪ ದಿವಸ ಕೂತ್ಕೊಂಡ್ರು. ಮತ್ತು ಪುನಃ ಕೇಳ್ತಾರೆ, ಮತ್ತು ಗೌತಮರದೇ ಹೇಳ್ತಾರೆ. ಈಗ ಮಳೆ ಬಂದರೂ ಕೂಡ ಈ ಪುಣ್ಯಾತ್ಮ ಬಿಡ್ತಾ ಇಲ್ಲ. ಸಮಸ್ಯೆ ಶುರುವಾಯಿತು. ಇದೇ ಹೊತ್ತಿಗೆ ಮೇಲೆ ಕೈಲಾಸದಲ್ಲಿ ಒಂದು ಘಟನೆ ಘಟಿಸ್ತದಂತೆ. ಏನಾಗ್ತದೆ ಗೊತ್ತಾ? ಕೈಲಾಸದಲ್ಲಿ ಈ ಪಾರ್ವತೀ ದೇವಿ ಇದ್ದಾಳಲ್ಲ, ಅವಳಿಗೆ ರುದ್ರನಲ್ಲಿ ಒಂಚೂರು ಅಸೂಯೆ, ಒಂಚೂರು ಹೆಂಗಸರದಿರುತ್ತೆ, ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಏನು ಹೇಳಿದರೆ, ರುದ್ರದೇವ ಗಂಗೆಯನ್ನು ತಲೆಯಲ್ಲಿಟ್ಕೊಂಡಿದ್ದಾನೆ ಅಂತ. ಇನ್ನೊಂದು ಹೆಂಗಸು ತಲೆ ಒಳಗಿದ್ರೆ ಬಯಸೋದಿಲ್ಲ, ಸಹಿಸೋದಿಲ್ಲ. ಹೆಂಗಸು ತಲೆ ಮೇಲೆ ಇಟ್ಕೊಂಡ್ರೆ ಬಾರಿ ಗಂಡಾಂತರ. ಆದ್ದರಿಂದ ಹೇಗಾದರೂ ಮಾಡಿ ತಲೆ ಮೇಲಿದ್ದಂತಹ ಆ ಗಂಗೆಯನ್ನು ಕೆಳಗಿಳಿಸ್ಬೇಕು ಅಂತ ಕೊಂಚಾಗ್ತಾ ಇದ್ಲು ಪಾರ್ವತಿ. ಮಗನನ್ನು ಟೆಂಪ್ಟ್ ಮಾಡ್ತಾಳಂತೆ, ಪ್ರಚೋದನೆ ಮಾಡ್ತಾಳೆ. ಎಂಥದಾದರೂ ಒಂದು ಕೆಲಸ ಮಾಡಿ ಒಂದು ಗಂಗೆಯನ್ನು ಕೆಳಗಿಳಿಸ್ಬೇಕು ಮಾರಾಯ, ಒಂದು ನೋಡು, ಉಪಾಯ ಮಾಡು ಅಂತ. ಮಗನಿಗಿದು ರೈಟ್ ಟೈಮ್ ಅಂತ ಕಂಡಿತು. ಸೀದ ಮೇಲಿದ್ದ ಗಣಪತಿ ಕೆಳಗೆ ಬಂದ. ಕೆಳಗೆ ಬಂದು ಏನು ಮಾಡ್ತಾನೆ ಗೊತ್ತಾ? ಗೌತಮರ ಆಶ್ರಮದಲ್ಲಿ ಈ ಹೋಗಬೇಕು ಅಂತ ತವಕದಿಂದ ಇದ್ದಂತಹ ಋಷಿಮುನಿಗಳ ಗುಂಪಿನ ಕಡೆಗೆ ಹೋಗಿ ಹೇಳ್ತಾನಂತೆ, ಎಷ್ಟು ದಿನ ಅಂತ ಈ ಒಂದು ಧರ್ಮದ ಅನ್ನವನ್ನು ಉಣ್ಣೋದು? ನಾಚಿಕೆ ಇಲ್ವಾ? ಏನಿದು ಕತೆ? ಅವ್ರು ಹಾಕ್ತಾರೆ ಅಂತ ಉಣ್ಣೋದೆಯಾ? ನಿಮ್ಮ ಮನೆ ಇಲ್ವಾ? ಹೆಂಡತಿ ಇಲ್ವಾ? ಮಕ್ಕಳಿಲ್ವಾ? ಅಲ್ಲೆಲ್ಲ ಹೋಗೋದಲ್ವಾ? ಇವರೆಲ್ಲ ಹೇಳ್ತಾರೆ ಬ್ರಾಹ್ಮಣರು, ಅಲ್ಲ ಹೋಗಬೇಕು ಅಂತ ಭಾರಿ ಆಸೆ, ಪುಣ್ಯಾತ್ಮ ಬಿಡ್ತಾ ಇಲ್ಲ. ಅಲ್ಲ, ಅವರು ಬಿಡೋದಿಲ್ಲ ಅಂತಾದರೆ ಅವರನ್ನು ಬಿಡುವ ಹಾಗೆ ನಾವು ಮಾಡುವ. ಗಣಪತಿ ಇದ್ದು ಬರೀ ಖತರ್ನಾಕ್ ಉಪಾಯ. ಅವ ಏನು ಹೇಳ್ತಾನೆ ಹೇಳಿದರೆ, ಒಂದು ಕೆಲಸ ಮಾಡುವ. ಏನು? ಈಗ ಅವರು ಬಿಡ್ತಾ ಇಲ್ಲ, ಅವರು ಬಿಡ್ತಾ ಇಲ್ಲ ಹೇಳಿದರೆ ನೀವು ಬಿಟ್ಟು ಹೋಗುವಾಗೆ ನಾವೇ ಮಾಡಬೇಕು. ಈಗ ಒಂದು ಕೆಲಸ ಏನು ಮಾಡಬೇಕು? ಒಂದು ಕೆಲಸ ಮಾಡಿ, ಒಂದು ಕೃತಕ ಆಗಿರ್ತಕ್ಕಂತಹ ಒಂದು ದನವನ್ನು ನಿರ್ಮಾಣ ಮಾಡಿ. ಕೃತಕ ದನ, ಆ ದನ ಗೌತಮರ ಆಶ್ರಮಕ್ಕೆ ಮೇಯ್ಲಿಕ್ಕೆ ಹೋಗಬೇಕು. ಅದು ನೆಯ್ಯುವುದನ್ನು ಕಂಡು ಗೌತಮರು ಅದಕ್ಕೆ ಹೊಡಲಿಕ್ಕೆ ಬರಿಬೇಕು, ಅದನ್ನು ಬಾರಿಸ್ಲಿಕ್ಕೆ ಅಂತ ಬರಬೇಕು ಅವರು. ಅದಕ್ಕೆ ಒಂದು ಪೆಟ್ಟು ಸಿಕ್ಕಿ ಆದ ಕೂಡಲೇ ಆ ದನ ಬೀಳಬೇಕು, ಅದು ಸಾಯಬೇಕು. ಆ ದನಕ್ಕೆ ಆಯಸ್ಸು ಗೌತಮರ ಕೈಯಿಂದ ಪೆಟ್ಟು ತಿನ್ನುವಷ್ಟು ಕಾಲ ಮಾತ್ರ, ಅದಕ್ಕಿಂತ ಹೆಚ್ಚು ಬದುಕಬಾರದದು. ಅದನ್ನು ಹಿಂಗೆ ಮಾಡಿ ನಿಮ್ಮ ತಪಸ್ಸೆಲ್ಲ ಮತ್ತೆ ಎಂಥದಕ್ಕೆ ದಂಡ ಮಾಡಬೇಡಿ, ಒಂದು ಕೃತಕ ದನವನ್ನು ನಿರ್ಮಾಣ ಮಾಡಿ ಕಳಿಸಿ ಅಂತ. ಇವರು ಒಪ್ಕೊಂಡ್ರಲ್ಲ ರೀ ಎಲ್ಲ ಬ್ರಾಹ್ಮಣರು. ಆಯಿತು ಅಂತ ಹೇಳಿದರು. ಏನು ನೋಡಿ, ಗೌತಮ ಮಹರ್ಷಿಯ ತಪಸ್ಸಿನ ಪ್ರಭಾವದಿಂದ ಅಲ್ಲಿ ಹಚ್ಚ ಹಸುರಿನ ಪರಿಸರ ಇತ್ತು, ಇವರಿಗೆಲ್ಲ ಗೊತ್ತಿದೆ. ಆದರೆ ಕೆಲವು ಸರ್ತಿ ನಮ್ಮ ಇಚ್ಛೆ, ನಮ್ಮ ಕಾಮ ಅನ್ನುವಂಥದ್ದು ಎಷ್ಟು ಬೇಡದಿದ್ದ ಕೆಲಸ ಮಾಡಿಸ್ತದೆ ಹೇಳಿದರೆ, ಬರೀ ತಮ್ಮ ಆಶ್ರಮಕ್ಕೆ ಹೋಗಬೇಕು ಅನ್ನತಕ್ಕಂಥ ಒಂದು ಇಚ್ಛೆ ಎಂಥ ಕೆಲಸ ಮಾಡಿಸ್ತದೆ ಹೇಳಿದರೆ, ದನ ನಿರ್ಮಾಣ ಮಾಡಿದರು. ಪಾಪ ಗೌತಮರು ಅದಕ್ಕೆ ಪೂರ್ತಿ ಬಡ್ದಿದಾರೋ ಇಲ್ವೋ ಗೊತ್ತಿಲ್ಲ, ಬಡಿಯುವುದಕ್ಕಿಂತ ಮುಂಚೆಗೆ ದನ ಬಿತ್ತು ಅದು ಹಸು ನೀಗಿತು. ಇವರೆಲ್ಲ ಕಾಯ್ತಾ ಇದ್ರಲ್ಲ, ಬಂದು ಹೇಳ್ತಾರೆ, ಅಯ್ಯೋ ಗೋಹತ್ಯೆ ಮಾಡಿದ್ದೀರಿ, ಗೋಹತ್ಯೆ ಮಾಡಿದವರ ಆಶ್ರಮದಲ್ಲಿ ಇನ್ನು ಹೇಗೆ ಉಣೋದು, ನಾವು ಇನ್ನು ಹೇಗೆ ತಂಗೋದು, ನಾವು ಹೊರಡ್ತೇವೆ, ನಮಗೆ ಅಪ್ಪಣೆ ಕೊಡಬೇಕು ಅಂತ ಹೇಳಿ ಅಪ್ಪಣೆಯನ್ನು ಕೇಳದೆ ಸೀದಾ ಹೊರಟು ಹೋಗ್ತಾರೆ.
ಭಾರಿ ಆಶ್ಚರ್ಯ ಆಯಿತು ಗೌತಮರಿಗೆ. ಇದು ಏನು ಇದು ಕತೆ? ಒಂದು ದಿವಸ ಜೀವನದಲ್ಲಿ ತಪ್ಪು ಗೊತ್ತಿದ್ದು ಮಾಡದವ ನಾನು, ಹಂಗಿದ್ದಾಗ ಇಂಥದ್ದೊಂದು ರೀತಿಯ ಅಪಸವ್ಯ ನನ್ನಿಂದ ಆದದ್ದಾದರೂ ಹೇಗೆ ಅಂತ ಯೋಚನೆ ಮಾಡಿ ಜ್ಞಾನದೃಷ್ಟಿಯಿಂದ ನೋಡ್ತಾರೆ. ಇವರದ್ದೆಲ್ಲ ಕುತಂತ್ರ, ಗಣಪತಿದ್ದು ಸಹಕಾರ. ಇವ್ರು ಏನು ಮಾಡ್ತಾರೆ ಗೊತ್ತಾ? ತನ್ನ ತಪಸ್ಸಿನಿಂದ ರುದ್ರನ ತಲೆಯಲ್ಲಿದ್ದಂತಹ ಗಂಗೆಯನ್ನು ಕೆಳಗಿಳಿಸ್ತಾರೆ. ಸಂಸ್ಪರ್ಶ ಆದ ಕೂಡಲೇ ದನ ಎದ್ದು ಕೂರ್ತದೆ, ದನ ಬದುಕ್ತದೆ. ಆದರೆ ಅಷ್ಟಕ್ಕೆ ನಿಲ್ಲದ ಗೌತಮರು ಶಾಪವನ್ನು ಕೊಡ್ತಾರಂತೆ. ಸಮಾಜಕ್ಕೆ ಪಾಠ ಹೇಳುವ ಮಂದಿ ನೀರು, ಸಮಾಜವನ್ನು ತಿದ್ದುವ ಜವಾಬ್ದಾರಿ ಇರತಕ್ಕಂಥ ಮಂದಿಗಳು ನೀವು ಇಂಥ ಕುಕೃತ್ಯವನ್ನು ಮಾಡೋದಾ? ನಿಮ್ಮಲ್ಲಿ ಇದ್ದಂತಹ ಜ್ಞಾನ ಅನ್ನುವಂಥದ್ದು ಯಾವ ಕೆಲಸಕ್ಕೂ ಬರಲಿಲ್ಲಲ್ಲ, ಏನೇನೋ ಪ್ರಯೋಜನಕ್ಕೆ ಬರಲಿಲ್ಲ. ಇದ್ದಂತಹ ನೀವೆಲ್ಲ ಜ್ಞಾನಹೀನರಾಗಿ ಬದುಕಿ ಅಂತ ಶಾಪ ಕೊಟ್ಟು ಬಿಟ್ಟರು. ಜ್ಞಾನ ಇಲ್ಲ. ಈಗ 2ನೇ ಕ್ಲಾಸಿಗೆ ಬಂದ ಟೀಚರ್ 2 ಅಂಕೆಯ ಮಗ್ಗಿಯೇ ಬರೋದಿಲ್ಲ ಅಂತ ಹೇಳಿದರೆ ಇನ್ನು ಹುಡುಗರು ಇದ್ದದ್ದು ಕಲಿತಾರೆ. ಪಾಠ ಮಾಡಬೇಕಾದಂತಹ ಮಂದಿಗಳಿಗೆ ಒಳಗೆ ಜ್ಞಾನ ಇಲ್ಲ, ಇಂಥ ಪರಿಸ್ಥಿತಿ ಬಂತು. ಇದಕ್ಕೆ ಸರಿಯಾಗಿ ಏನಾಗಿದೆ ಅಂತ ಹೇಳಿದರೆ, ಕಲಿಯಿದ್ದು ಕೂಡ ಅಟ್ಟಹಾಸ ಅನ್ನುವಂಥದ್ದು ಪ್ರಾರಂಭ ಆಗಿತ್ತಂತೆ ಕಡಿಮೆ. ಆಗ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಸೇರಿಕೊಂಡು ಭಗವಂತನಂತರ ತಪಸ್ಸಿಗೆ ಅಂತ ತೆರಳುತ್ತಾರೆ. ತಪಸ್ಸಿಗೆ ತೆರಳಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ಅಮೃತ ಮಥನ ಮಾಡತಕ್ಕಂಥ ಕಾಲದಲ್ಲಿ ಆ ಹಾಲಾಹಲ ಅನ್ನತಕ್ಕಂಥ ಒಂದು ವಿಷ ಹುಟ್ಟಿತ್ತಲ್ಲ, ಅದಕ್ಕೆ ಅಭಿಮಾನಿ ಕಲಿ. ಅವನು ಅಜ್ಞಾನ, ವಿಪರೀತ ಜ್ಞಾನ, ವಿಪ್ರಲಂಬ ರೂಪದ ಒಂದಷ್ಟು ತನ್ನ ಕೆಲಸವನ್ನು ಈ ಜನಗಳ ಮೇಲೆ ಮಾಡ್ತಾ ಸುಜ್ಞಾನ ಮತ್ತು ಒಂದು ರೀತಿ ಸುಗತಿಗೆ ಬೇಕಾಗಿರತಕ್ಕಂಥ ಅವಲಂಬನ ಜ್ಞಾನಗಳು ಅಂತ ಏನಿದ್ದಾವೆ ಅವುಗಳನ್ನು ಪೂರ್ತಿ ನಾಶ ಮಾಡ್ತಾ ಇದ್ದಾನೆ. ಹೀಗೆ ಬಿಟ್ಟದ್ದು ಹೋದಾದರೆ ಸಮಾಜ ಜ್ಞಾನ ಇಲ್ಲದೆ ಸರ್ವನಾಶ ಆಗ್ತದೆ. ಉದ್ಧಾರ ಮಾಡೋ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಭಗವಂತ ಸದ್ಯಕ್ಕೆ ನಾನು ಅವತಾರ ತಾಳಲಿಕ್ಕಿದ್ದೇನೆ, ಅಂಥದ್ದೊಂದು ಕೆಲಸ ಮಾಡ್ತೇನೆ ಅನ್ನುವಂತಹ ಅಭಯವನ್ನು ಕೊಟ್ಟಾದ ಮೇಲೆ ತನ್ನ ಅವತಾರಕ್ಕೆ ಒಂದು ಪೂರ್ವ ಹಿನ್ನೆಲೆ ಅನ್ನುವಂಥದ್ದು ಅದು ಹೇಗಾಗ್ತದೆ? ಅದಕ್ಕೊಂದು ಕಾರಣ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರ ಮಕಲ್ಮಷಂ ಪರಾಶರಾತ್ಮಜಂ ಒಂದೇ ಶುಕತಾತಂ ತಪೋನಿಧಿಂ ಅಂತ ಹೇಳಿ ನಾವು ಯಾವ ಶ್ಲೋಕವನ್ನು ಹೇಳ್ತೇವೆ ಅದರ ಪ್ರಕಾರದಲ್ಲೇ ವೇದವ್ಯಾಸರಿಗೆ ನಿಮಿತ್ತ ಜನ್ಮವನ್ನು ಕೊಟ್ಟ ಪರಾಶರರು ಭಗವಂತನಲ್ಲೂ ಅನನ್ಯವಾಗಿ ತಪಸ್ಸನ್ನು ಮಾಡ್ತಾರಂತೆ. ಅನನ್ಯ ಆಗಿರತಕ್ಕಂಥ ತಪಸ್ಸು. ತಪಸ್ಸಿನ ಉದ್ದೇಶ ಏನು ಅಂತ ಹೇಳಿದರೆ, ಭಗವಂತ ನೀನು ನನ್ನ ಮಗನಾಗಿ ಬರಬೇಕು ಅಂತ, ನೀನು ನನ್ನ ಮಗನಾಗಿ ಬರಬೇಕು. ಭಗವಂತ ಹೇಳ್ತಾನೆ, ಆಯ್ತು ಬರ್ತೇನೆ. ಬರುವುದು ಅಂತ ಹೇಳಿದರೆ ಒಂದು ವೇದಿಕೆ ಆಗೋದು ಬೇಡವಾ? ಹೇಗಾಗಬೇಕು, ಹೇಗೆ ಬರಬೇಕು, ಏನು ಕತೆ ಅಂತ ಹೇಳಿದರೆ ಹೇಳ್ತಾನಂತೆ ಭಗವಂತ. ನೋಡು, ವಸುರಾಜ ಅಂತ ಒಬ್ಬ ಇದ್ದಾನೆ. ಅವನು ಒಂದು ಸರ್ತಿ ಬೇಟೆಗೆ ಹೊರಡ್ತಾನೆ. ಬೇಟೆಗೆ ಹೊರಡುವಾಗ ಏನಾಗ್ತದೆ ಹೇಳಿದರೆ, ಅಲ್ಲಿ ಅವನ ತೇಜಸ್ಸನ್ನವಂಥದ್ದು ಪತನ ಆಗ್ತದೆ. ಆ ತೇಜಸ್ಸು ಪತನ ಆದಾಗ ಅದನ್ನು ವ್ಯರ್ಥ ಮಾಡಬಾರದು ಅಂತ ಸಂಕಲ್ಪ ಮಾಡಿದಂತಹ ವಸುರಾಜ ಅದನ್ನು ಒಂದು ದ್ರೋಣದಲ್ಲಿ ಗಟ್ಟಿಯಾಗಿ ಕಟ್ಟಿ ಒಂದು ಗಿಡುಗನ ಬಾಯಲ್ಲಿ ಕೊಟ್ಟು ಇದು ತನ್ನ ಧರ್ಮಪತ್ನಿಗೆ ಕೊಡು ಅನ್ನುವಂಥ ಸಂದೇಶವನ್ನು ಕೊಟ್ಟು ಕಳಿಸ್ತಾನೆ. ಇಲ್ಲಿವರೆಗೆ ಸರಿ ಇತ್ತು, ಏನು ಸಮಸ್ಯೆ ಇರಲಿಲ್ಲ. ಗಿಡುಗ ಹೋಗ್ತಾ ಇದೆ, ಒಂದು ಗರುಡ ಹೋಗ್ತಾ ಇದೆ, ಅವನ ಹೆಂಡತಿಗೆ ಕೊಡಬೇಕು ಅಂತ, ವಸುರಾಜನ ಹೆಂಡತಿಗೆ. ಮಧ್ಯದಲ್ಲಿ ಏನಾಗಿದೆ ಗೊತ್ತಾ, ಒಂದು ಸಮಸ್ಯೆ ಬಂತು. ಈ ಗಿಡುಗ ಹೋಗ್ತಾ ಉಂಟಲ್ಲ, ಇನ್ನೊಂದು ಗಿಡುಗ ಎದುರು ಬಂತು. ಪರಸ್ಪರ ಜಗಳ ಕಾಯ್ಲಿಕ್ಕೆ ಪ್ರಾರಂಭ ಮಾಡ್ತವೆ. ಇವುಗಳ ಜಗಳದ ಮಧ್ಯದಲ್ಲಿ ಬಾಯಿಯಲ್ಲಿ ಹಿಡ್ಕೊಂಡಿದ್ದ ಆ ದ್ರೋಣ ಉಂಟಲ್ಲ, ಅದು ಕೆಳಗೆ ಬೀಳುತ್ತದೆ. ಕೆಳಗೆ ಬಿದ್ದಾಗ ಆ ದ್ರೋಣದಲ್ಲಿದ್ದಂತಹ ವಸುರಾಜನ ತೇಜಸ್ಸು ವೀರ್ಯ ರೂಪದಲ್ಲಿ ಏನಿತ್ತು ಅದನ್ನು ಬಿದ್ದ ಸಂದರ್ಭದಲ್ಲಿ ಒಂದು ಮೀನು ನುಂಗ್ತದೆ. ನುಂಗಿದಂತಹ ಮೀನು ಗರ್ಭವತಿಯಾಗ್ತದೆ. ಅದರ ಹೊಟ್ಟೆ ಒಳಗೆ 2 ಮಗು ಬೆಳೀತಾ ಇರ್ತದೆ. ಒಂದು ದಿವಸ ಅದನ್ನು ಬೆಸ್ತರ ರಾಜ ಆ ಮೀನನ್ನು ಸೀಳಿ ಅದರ ಒಳಗೆ 2 ಮಕ್ಕಳು ಇರುವಂಥದ್ದನ್ನು ನೋಡುತ್ತಾನೆ. ನೋಡುವಂಥ ಸಂದರ್ಭದಲ್ಲಿ ಆ 2 ಮಕ್ಕಳನ್ನು ತಂದು ವಸುರಾಜನಿಗೆ ಕೊಡುವಂಥದ್ದಾಗ್ತದೆ. ಆ ವಸುರಾಜ ಆ 2 ಮಕ್ಕಳನ್ನು ಹಿಂಗೆ ನೋಡುತ್ತಾ ಗಂಡು ಮಗುವನ್ನು ತಾನು ಹಿಡ್ಕೊಳ್ತಾನೆ, ಹೆಣ್ಣು ಮಗುವನ್ನು ಬೆಸ್ತನಿಗೆ ಮತ್ತೆ ವಾಪಸ್ ಕೊಡ್ತಾನೆ. ಆ ಹೆಣ್ಣು ಮಗಳಿದ್ದಾಳಲ್ಲ, ಅವಳದ್ದೇ ಹೆಸರು ಸತ್ಯವತಿ.
ಆ ಸತ್ಯವತಿಯಲ್ಲಿ ನಾನು ಹುಡ್ತೇನೆ ಅಂತ ಹೇಳ್ತಾನೆ. ಎಷ್ಟು ದೊಡ್ಡ ಕತೆ ನೋಡಿ, ಆ ಸತ್ಯವತಿಯಲ್ಲಿ ನಾನು ಹುಡ್ತೇನೆ ಅಂತ. ಮತ್ತೆ ಇಲ್ಲಿ ಹುಡುಗ, ಇವನದ ಕತೆ ಅಂತದ್ದು, ಇವನು ಮತ್ಸ್ಯರಾಜ ಅಂತ ಬಾರಿ ಪ್ರಸಿದ್ಧ ಆಗ್ತಾನಂತೆ ಮುಂದಕ್ಕೆ, ಮತ್ಸ್ಯರಾಜ ಅಂತ ಅವ ಹಾಗಾಗ್ತಾನೆ. ಈ ಪರಾಶರರು ಅದೇ ಯಮುನಾ ದ್ವೀಪದಲ್ಲಿ ಆ ಸಂಚರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲೇ ಮತ್ತೆ ಸತ್ಯವತಿಯನ್ನು ಕಾಣುವಂಥದ್ದು. ದೈವ ಒಂದು ರೀತಿಯ ಚೋದನೆಯಿಂದ ಸತ್ಯವತಿ ಪರಾಶರರಿಂದ ಗರ್ಭವನ್ನು ಧರಿಸುವಂಥದ್ದು. ಆ ಸತ್ಯವತಿ ಮತ್ತೆ ನಿಮಿತ್ತ ರೂಪದ ಜನ್ಮವನ್ನು ವೇದವ್ಯಾಸರಿಗೆ ಕೊಡುವಂಥದ್ದು. ವೇದವ್ಯಾಸರ ಜನ್ಮ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಆಗ್ತದೆ ಅಂತ. ವೇದವನ್ನು ವ್ಯಾಸ ವಿಭಾಗ ಮಾಡಿದ್ರಿಂದ ಅವರಿಗೆ ವೇದವ್ಯಾಸ ಅಂತ ಒಂದು ಹೆಸರು. ಕಪ್ಪಾಗಿ ಚೆನ್ನಾಗಿದ್ರಂತೆ ನೋಡಲಿಕ್ಕೆ, ಅದರಿಂದ ಕೃಷ್ಣ ದ್ವೈಪಾಯನ ಅಂತ ಅವರಿಗೆ ಹೆಸರು, ಕೃಷ್ಣ ಅಂತ. ಕೃಷ್ಣ ಹೇಳಿದರೆ ಬರೀ ನಮ್ಮ ಕೃಷ್ಣ ಮಾತ್ರ ಅಲ್ಲ, ಇವರನ್ನು ಕೂಡ ಕೃಷ್ಣ ಅಂತಲೇ ಕರಿತಾ ಇದ್ದಾರೆ. ಒಂದು ದ್ವೀಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನ ಅಂತ ಅವರನ್ನು ಕರೆದು. ಈ ರೀತಿ ಆ ಪುಣ್ಯಾತ್ಮ ಅನಂತ ರೂಪದಲ್ಲಿದ್ದಂತಹ ವೇದವನ್ನು 4 ವಿಭಾಗ ಮಾಡ್ತಾರೆ. 3 ಪ್ರಧಾನ ವಿಭಾಗಗಳು. ಅದನ್ನು ಪದ್ಯ ರೂಪದಲ್ಲಿ ಋಗ್ವೇದ ಅಂತ ಮಾಡಿದರು, ಗದ್ಯ ರೂಪದಲ್ಲಿದ್ದದ್ದನ್ನು ಯಜುರ್ವೇದ ಅಂತ ಮಾಡಿದರು, ಅದಕ್ಕೆ ಮತ್ತೆ ಗಾನ ಸೇರಿಸಿ ಸಾಮ ಅಂತ ಮಾಡಿದರು. ಅಥರ್ವ ಋಷಿಗೆ ಮತ್ತೆ ಪ್ರೇರಣೆಯನ್ನು ಕೊಟ್ಟು ಅಥರ್ವ ವೇದ ಅಂತ ಮಾಡಿದರು. ಹಿಂಗೆ 4 ವೇದಗಳು ರಾಶಿ ರಾಶಿ ಬಿದ್ದದ್ದನ್ನು 4 ಶೆಲ್ಫಲ್ಲಿ ನಾವು ಸೆಟ್ ಮಾಡಿ ಇಟ್ಟ ಹಾಗೆ ಕ್ರಮ ಪ್ರಕಾರದಲ್ಲಿ ಅದನ್ನು ವ್ಯವಸ್ಥೆ ಮಾಡಿದರು. 10,552 ಮಂತ್ರಗಳು ಋಗ್ವೇದ ಅಂತ ಹೇಳಿ ಒಂದೊಂದು ವೇದಕ್ಕೂ ಕೂಡ ಒಂದೊಂದು ಮಂತ್ರ, ಅದರಲ್ಲಿ ಅನೇಕ ಶಾಖೆಗಳೆಲ್ಲ ಇತ್ತು. ಇವತ್ತು ಲುಪ್ತಪ್ರಾಯ. ಆ ಶಾಖೆಗಳನ್ನು ನಮಗೆ ಸಿಗಲಿಕ್ಕೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಕಳ್ಕೊಂಡದ್ದಾಯಿತು. ಈ 4 ವೇದಗಳನ್ನು ರಚನೆ ಮಾಡಿ ಆದಮೇಲೆ ಆ ಒಂದೊಂದು ವೇದವನ್ನು ಕೂಡ ಒಬ್ಬೊಬ್ಬ ತನ್ನ ಶಿಷ್ಯನಿಗೆ ಅದರ ಪ್ರಸರಣ ಕ್ರಿಯೆಯ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತ. ಋಗ್ವೇದ ಪೈಲನಿಗೆ, ಯಜುರ್ವೇದ ವೈಶಂಪಾಯನಿಗೆ, ಸಾಮವೇದ ಜೈಮಿನಿಗೆ, ಮತ್ತು ಸುಮಂತು ಅನ್ನತಕ್ಕಂಥ ಮುನಿಗೆ ಅಥರ್ವ ವೇದವನ್ನು ಕೊಡ್ತಾರೆ. ಆ ಪೈಲನ ಒಳಗೆ ದೇವತಾ ಅಂಶಗಳು ಕೂಡ ಸೇರ್ತದೆ. ಇಂದ್ರ ಭಗವಂತ ಬರ್ತಾನೆ, ಬ್ರಹ್ಮದೇವರು ಬರ್ತಾರೆ, ಶೇಷದೇವರು ಬರ್ತಾರೆ, ಗರುಡ ದೇವರು ಬರ್ತಾರೆ. ಇವರೆಲ್ಲ ಒಬ್ಬೊಬ್ಬ ಋಷಿಯ ಒಳಗಿದ್ದುಕೊಂಡು ಅದನ್ನು ಸ್ವರ್ಗದಲ್ಲಿ ಮತ್ತೆ ಪ್ರಸರಣ ಮಾಡ್ತಾರೆ, ಇವರು ಭೂಮಿಯಲ್ಲೂ ಪ್ರಸರಣ ಮಾಡ್ತಾರೆ. ನಾರದರಿಗೆ ಅನೇಕ ಪುರಾಣಗಳನ್ನು ಕೊಡ್ತಾರೆ, ನಾರದರು ಮತ್ತೆ ಪ್ರಸರಣವನ್ನು ಮಾಡ್ತಾರೆ. ಹೀಗೆ ಈ ಕೆಲಸಗಳೆಲ್ಲ ಆಗ್ತಾ ಇದ್ದ ಸಂದರ್ಭದಲ್ಲೇ ಭೂಮಿಯಲ್ಲಿ ಬಂದು ನಿಂತಹ ಅಜ್ಞಾನ ಅನ್ನುವಂತಹ ಪರಾಕಾಷ್ಠೆಗೇನಿದೆ ಅದೆಲ್ಲ ನೀಗ್ಲಿಕ್ಕೆ ಪ್ರಾರಂಭ ಆಗ್ತದಂತೆ. ಜ್ಞಾನ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಕತ್ತಲೆಯೇ ಕತ್ತಲೆ ಅಂತ ಎಣಿಸ್ಕೊಳ್ಳಿ. ಕತ್ತಲೆ ಇದ್ದಂಥ ಸಂದರ್ಭದಲ್ಲಿ ಒಂದು ಚೂರು ಬೆಳಕಿನ ಕಿಡಿಯನ್ನು ಕಂಡಾಗ ಎಷ್ಟು ಆನಂದ ಭ್ರಮಿತರಾಗ್ತೇವೆ ನಾವು. ಅದರಂತೆ ವೇದವ್ಯಾಸರು ಒಂದೊಂದೇ ಜ್ಞಾನ ರತ್ನವನ್ನು ಕೊಡ್ತಾ ಮಹಾಪ್ರಕಾಶವನ್ನು ಸಮಾಜಕ್ಕೆ ಶಾಶ್ವತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದರು ಅಂತ. ಸರಿ, ಈ ಹಿನ್ನೆಲೆಯಲ್ಲೇ 17 ಪುರಾಣಗಳನ್ನು ರಚನೆ ಮಾಡಿ 18ನೆಯ ಪುರಾಣ ಅನ್ನುವಂತಹ ಭಾಗವತವನ್ನು ರಚನೆ ಮಾಡಿದ್ರು. ಭಾಗವತದ ಆರಂಭದ ಶ್ಲೋಕ ಇದೆಯಲ್ವ, ಮಂಗಲ ವಾದ ಅಂತ ಹೇಳ್ತೇವೆ, ಮಂಗಲ ಪದ್ಯ ಅಂತ ಹೇಳ್ತೇವೆ. ಅದು ಒಂದು ಸಾಕು ನೋಡಿ, ಇಡೀ ಭಾಗವತದ ಸಾರ ಸರ್ವಸ್ವ ಅನ್ನುವಂಥದ್ದನ್ನು ತನ್ನ ಒಳಗಿಟ್ಕೊಂಡಿರ್ತಕ್ಕಂಥ ಮಂಗಲ ಪದ್ಯ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅದ್ಭುತ ಸಿಂಪಲ್ ಆಗಿರತಕ್ಕಂಥ ಲಾಜಿಕ್ಕನ್ನು ಮಂಗಲ ಪದ್ಯ ಹೇಳುತ್ತದೆ. ಈಗ ಈ ಪ್ರಪಂಚವನ್ನು ನೋಡ್ತಾ ಇದ್ದೇವೆ. ನಮ್ಮ ಪ್ರಪಂಚ ಬಿಡಿ, ಬಹಳ ದೊಡ್ಡದಾಯಿತು. ನಮ್ಮ ಮನೆ ಮುಂದೆ ಇರತಕ್ಕಂಥ ಬಾವಿ, ಬಹಳ ಹಳೆ ಬಾವಿ ಅಂತ ತಿಳ್ಕೊಳ್ಳಿ, ನಾವು ಕಟ್ಟಿಸಿದ್ದಲ್ಲ ಬಾವಿ. ನಾವು ಬರುವುದಕ್ಕಿಂತ ಮುಂಚೆ ಬಾವಿ ಇತ್ತ ಇಲ್ವ? ಇತ್ತು. ನಾವು ಹೋದ್ಮೇಲೆ ಬಾವಿ ಇರ್ತದೋ ಇಲ್ವೋ? ಇರ್ತದೆ ಅಲ್ವಾ? ಅದೇ ರೀತಿ ಈಗ ಪ್ರಪಂಚಕ್ಕೆ ಬನ್ನಿ. ನಾವು ಬರುವುದಕ್ಕಿಂತ ಮುಂಚೆ ಪ್ರಪಂಚ ಇತ್ತ ಇಲ್ವ? ಇತ್ತು. ಈಗ ಉಂಟಾ ಇಲ್ವ? ಉಂಟು. ಇನ್ನು ಮುಂದಕ್ಕೆ ಇರ್ತದೋ ಇಲ್ವೋ? ಇರ್ತದೆ. ಹಾಗಿದ್ರೆ ನಮ್ಮ ಯಾರ ಕಾರ್ಬಾರಿಂದಲೂ ಕೂಡ ಈ ಪ್ರಪಂಚ ಆದದ್ದಲ್ಲ, ಸತ್ಯವ? ಹೌದು. ಸಿಂಪಲ್ ಲಾಜಿಕ್ ಇದು. ನಾವು ಯಾರೋ ಸೃಷ್ಟಿ ಮಾಡಿ
ನಮಗೇನೂ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಮಾಡಿದ ಸೃಷ್ಟಿ ಕೆಲವು ಸರ್ತಿ ನಮಗೆ ನೀರು ಕೊಡ್ತದೆ ಅಷ್ಟೇ. ಈ ದೇವರ ಪೂಜೆಗೆ ನಾವು ಮಾಡ್ತೇವಲ್ಲ, ದೇವರ ಪೂಜೆಗೆ ಅಂತ ನಾವು ತೆರಳ್ತೇವಲ್ಲ, ಆ ಫಲನ್ಯಾಸ ಮಾಡುವಂತ ಹೇಳಿದ್ರು ಆಚಾರ್ಯರು. ಅದು ಒಂದು ಪ್ರಾರ್ಥನೆ ಮಾಡುವ ಅಂತ. ಪ್ರಾರ್ಥನೆ ಮಾಡುವಾಗ ಏನು ಹಿಡ್ಕೊಳ್ತೇವೆ? 2 ತೆಂಗಿನಕಾಯಿ ನಮ್ದಲ್ಲ, ಒಂದು 6, 8, 10, 12 ಬಾಳೆಹಣ್ಣು ನಮ್ದಲ್ಲ, 4 ವೀಳ್ಯದೆಲೆ ನಮ್ದಲ್ಲ, ಒಂದು ಅಡಿಕೆ ನಮ್ದಲ್ಲ. ಹೋಗ್ಲಿರಿ, ಒಂದು ಹರಿವಾಣ ಹಿಡ್ಕೊಂಡ್ರಲ್ಲ ಅದಾದ್ರೂ ನಿಮ್ದ, ಅದು ನಮ್ದಲ್ಲ. ಅದು ಅಂಗಡಿಯಲ್ಲಿ ಅವನದ್ದು ಸ್ವಂತ ಅಲ್ಲ, ಅವನಿಗೆ ಎಲ್ಲಿಂದ ಯಾವುದೂ ನಮ್ದಲ್ಲ. ಮತ್ತೇನು? ಪೂಜೆ ನಮ್ದು. ಇದನ್ನೇ ಹೇಳಿದ್ದು. ಈ ಪ್ರಪಂಚ ಅನ್ನುವಂಥದ್ದು ಸ್ವರಸ ಸುಂದರ, ಎಷ್ಟು ನಿಯಮಬದ್ಧವಾಗಿ ಪ್ರಪಂಚ ಇದೆ ನೋಡಿ. ಸೂರ್ಯ ಮೂಡಣ ದಿಕ್ಕಲ್ಲೇ ಉದಯಿಸ್ತಾನೆ, ಮತ್ತೆ ಪಶ್ಚಿಮದ ದಿಕ್ಕಲ್ಲೇ ಮುಳುಗ್ತಾನೆ. ಒಂದು ದಿವಸ ಆದರೂ ಉಲ್ಟಾಗಿದೆಯಾ ಕಾರ್ಯಕ್ರಮ? ಇಲ್ಲ. ನೋಡುವ, ಒಂದೇ ಒಂದು ಮಾವಿನ ಮರದಲ್ಲಿ ಒಂದು ದಿವಸ ಗೇರು ಹಣ್ಣು ಬಂದದ್ದು ತೋರಿಸಿ. ನಿಯಮ ವಿರುದ್ಧ ಆಗಿ ಒಂದು ಕಾರ್ಯಕ್ರಮ ಆದರೂ ಆಗಿದೆಯಾ ಪ್ರಕೃತಿಯಲ್ಲಿ? ಇಷ್ಟು ಪರ್ಫೆಕ್ಟ್ ಆಗಿ, ಇಷ್ಟು ಒಂದು ರೀತಿಯ ಪೂರ್ಣತೆಯನ್ನ ನಾವು ಪ್ರಕೃತಿಯಲ್ಲಿ ನೋಡ್ತಾ ಇದ್ದೇವೆ. ಹಾಗಿದ್ರೆ ಇದರ ಹಿಂದೆ ಯಾರದ್ದೋ ಒಬ್ಬ ಮಹಾನುಭಾವನ ಕೈವಾಡಗಿದೆ ಅನ್ನುವಂಥದ್ದು ಒಪ್ಪಲೇಬೇಕಲ್ಲ ರೀ. ಇದೇ ಆ ಶ್ಲೋಕ, ಮಂಗಲ ಶ್ಲೋಕ ಹೇಳಿದ್ರು. ಜನ್ಮಾದಿ ಅಸ್ಯ ಯತಃ ಅಂತ, ಅಸ್ಯ ಪ್ರಮಾಣ ಪ್ರಮಿತಸ್ಯ ಜಗತಃ ಜನ್ಮಾದಿ ಯಸ್ಮಾತ್ ಸಕಾಶಾತ್ ಭವತಿ ತದ್ ಬ್ರಹ್ಮ ಜಿಜ್ಞಾಸ್ಯಂ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಇದನ್ನು ಹಾಗಿದ್ರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಮಹಾಶಕ್ತಿ ಯಾವುದಿದೆ ಅದು ನಮಗೆಲ್ಲರಿಗಿಂತ ದೊಡ್ಡದದು, ಅದು ಶ್ರೇಷ್ಠ. ಅಂದರೆ ನಮಗೆ ಗೊತ್ತಿಲ್ಲ. ಈಗ ನರ್ಸರಿಯಲ್ಲಿ ಒಂದು ಗಿಡ ಕೊಡ್ತಾರೆ, ಗಿಡ ಕೊಟ್ಟು ಹೇಳ್ತಾರೆ 2 ವರ್ಷ ನೋಡಿ ಇದನ್ನು ಚಂದ ಮಾಡಿ ಸಾಕಿ ಮಾವಿನ ಹಣ್ಣು ಬರ್ತದೆ ಅಂತ. 20 ವರ್ಷ ಆದರೂ ಕೆಲವು ಸರ್ತಿ ಬರೋದಿಲ್ಲ. ಮತ್ತು ಬೇಸರದಿಂದ ನಾವೇ ಕಡಿತೇವೆ. ಎಂಥದಕ್ಕಿದು? ಇದ್ದದ್ದು ಚಾಹುಡಿ ಹಾಕಿದ್ದಾಯಿತು, ಇದ್ದದ್ದು ಮಿಕ್ಕಿ ಉಳಿದಂಥ ಪದಾರ್ಥ ಹಾಕಿದ್ದಾಯಿತು, ಏನೂ ಕೆಲಸ ಇಲ್ಲ. ನಮಗೊತ್ತುಂಟ ಏನು ಅಂತ? ಒಂದು ಸಸ್ಯದ ವಿಷಯದಲ್ಲಿ ನಮಗೆ ಪೂರ್ತಿ ಜ್ಞಾನ ಇಲ್ಲ ರೀ. ಅಜ್ಞಾನ ನೃತ್ಯ ಮಾಡ್ತಾ ಉಂಟು, ನಮಗೊತ್ತುಂಟ. ಹಾಗಿದ್ರೆ ಈ ಪ್ರಪಂಚ ಎಷ್ಟು ನಿಯಮಬದ್ಧವಾಗಿ ನಡೀತಾ ಇದೆ ಅಂತ ಹೇಳಿದರೆ ಇದನ್ನು ಒಬ್ಬ ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಳೇಬೇಕು. ಆ ನಿರ್ಮಾಣ ಮಾಡಿದ ಮಹಾಶಕ್ತಿ ಅವ ಸರ್ವಜ್ಞ ಆಗಿರಬೇಕಲ್ಲ, ಅವ ಸರ್ವಜ್ಞ ಆಗಿರಬೇಕು. ಆದ್ರಿಂದಲೇ ಯಥೋನ್ವಯಾತ್ ಇತರತಶ್ಚ ಅರ್ಥೇಶು ಅಭಿಜ್ಞ, ಎಲ್ಲವನ್ನ ತಿಳ್ಕೊಂಡಿರುವವ ಮಾತ್ರ ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ಅರ್ಧಂಬರ್ಧ ತಿಳ್ಕೊಂಡ್ರೆ ಅರ್ಧಂಬರ್ಧವೇ ಆಗ್ತದೆ. ಆದರೆ ಇದು ಯಾವುದೂ ಅರ್ಧಂಬರ್ಧ, ಇದು ಸರಿಯಾಗಿರ್ತಕ್ಕಂತಹ ನಿರ್ಮಿತಿ. ಇದನ್ನು ನಿರ್ಮಾಣ ಮಾಡಿದವ ಭಗವಂತ, ಅವ ಸ್ವತಂತ್ರ, ಅವ ಎಲ್ಲನೂ ಕೂಡ ಗೊತ್ತಿರುವವ. ಮತ್ತು ನೆಕ್ಸ್ಟ್ ಹೇಳ್ತಾರೆ ಸ್ವರಾಟ್. ಸ್ವರಾಟ್ ಅಂತ ಹೇಳಿದ್ರೆ ಏನು? ಅವ ಮಾಡುವಂತಹ ಈ ಕೆಲಸಕ್ಕೆ ಒಬ್ಬನ ಸಹಾಯವನ್ನೂ ಕೂಡ ಅವ ತಗೊಳ್ಳೋದಿಲ್ಲ. ನಮಗೆ ಬೆಳಿಗ್ಗೆ ದೇವರ ಪೂಜೆ ಮಾಡಬೇಕಿದ್ರೆ 3 ಜನ ಅಸಿಸ್ಟೆಂಟ್ ಬೇಕು. ಮನೆ ದೇವರದ್ದು ಪೂಜೆಗೆ ಒಬ್ಬರು ಹೂ ತರಲಿಕ್ಕೆ, ಒಬ್ಬರು ನೈವೇದ್ಯ ಇಡಲಿಕ್ಕೆ, ಮತ್ತೊಬ್ಬ ಗಂಟೆ ಬಡಿಲಿಕ್ಕೆ. ಮನೆಯದ್ದು ಪೂಜೆ ಮಾಮೂಲಿ, ಯಾರು ಕೇಳೋದಿಲ್ಲ, ನಿತ್ಯ ಪೂಜೆ ಅದು. ಪೂಜೆಗೆ 3 ಜನರ ಅನಿವಾರ್ಯತೆ ಇದೆ ನಮ್ಮದು. ಎಷ್ಟು ದೊಡ್ಡ ಪ್ರಪಂಚ ಮಾಡಿದ್ದಾನೆ. ಸ್ವಲ್ಪ ಲಕ್ಷ್ಮೀದ್ದು ಸಹಾಯ ತಗೊಂಡ, ಸ್ವಲ್ಪ ಬ್ರಹ್ಮದೇವರ ಸಹಾಯ ತಗೊಂಡ, ಸ್ವಲ್ಪ ವಾಯುದೇವರ ಸಹಾಯ ತಗೊಂಡ, ಗರುಡಶೇಷರಿಗೂ ಕೂಡ ಚೂರು ಕೆಲಸ ಕೊಟ್ಟ. ಇಲ್ಲ, ಸ್ವರಾಟ್ ಸ್ವರಾಜತೆ ಇತಿ ಸ್ವರಾಟ್. ಯಾರದ್ದು ಅಪೇಕ್ಷೆ ಇಲ್ಲದೆ ಅವನಿಗೆ ಸಹಾಯ. ಯಾರಿಗೆ ಸಹಾಯದ ಅಪೇಕ್ಷೆ ಇರ್ತದೆ ಹೇಳಿ? ಯಾರಿಂದ ಎಲ್ಲವನ್ನ ಮಾಡ್ಲಿಕ್ಕಾಗೋದಿಲ್ಲ ಅವನಿಗೆ ಮಾತ್ರ. ಈ ಅಡಿಗೆ 100 ಜನಕ್ಕೆ ಅಂತ ಆದರೆ ಒಬ್ಬರಿಗೆ ಮಾಡ್ಲಿಕ್ಕಾಗೋದಿಲ್ಲ. ಯಾರೋ ಪಾಪ ಪುಣ್ಯಾತ್ಮ ಇನ್ನೊಬ್ರು ಬೇಕಾಗ್ತದೆ, ಹೆಲ್ಪರ್ ಅಂತ ಬೇಕಾಗ್ತದೆ. ಅವನಿಗೆ ಸಮಸ್ಯೆ ಇಲ್ಲ. ಆದ್ರಿಂದಲೇ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ. ಅದರಿಂದಲೇ ಈ ಇಡೀ ಒಂದು ರೀತಿಯ ಜೀವನ ರಹಸ್ಯವನ್ನ, ಈ ಬ್ರಹ್ಮಾಂಡದ ರಹಸ್ಯವನ್ನ, ಈ ಪಿಂಡಾಂಡದ ರಹಸ್ಯವನ್ನ ಮೊದಲು ಭಗವಂತ ಉಪದೇಶ ಕೊಟ್ಟ ಬ್ರಹ್ಮದೇವರಿಗೆ. ಯಾಕೆ ಉಪದೇಶ ಕೊಟ್ಟ? ಈ ಕೊಟ್ಟ ಉಪದೇಶವನ್ನ ನೀನು ಮುಂದುವರಿಸು ಅನ್ನುವಂಥದ್ದಕ್ಕೆ ಉಪದೇಶ ಕೊಟ್ಟ. ಉಪದೇಶ ಕೊಡದಿದ್ರೆ ನಡೀತಾ ಇತ್ತೋ ಇಲ್ವೋ? ನಡೆಯೋದಿಲ್ಲ. ಮುಖ್ಯಂತಿ ಯಂ ಸೂರಯ. ಜ್ಞಾನಿಗಳೂ ಕೂಡ ಅವನ ರಚನೆಯನ್ನ, ಅವನ ನಿರ್ಮಾಣವನ್ನ ಪೂರ್ತಿ ತಿಳ್ಕೊಳ್ಳಿಕ್ಕೆ ಅಸಮರ್ಥರು ಅಂತಾದಾಗ ಇನ್ನು ಬಾಕಿ ಮಂದಿದ ಕಥೆ ಏನು? ಆದ್ರಿಂದ ಅವರು ಹೇಳ್ತಾರೆ ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ ಅಂತ. ಭಗವಂತನ ಅವತಾರ, ಅವನ ಸ್ವರೂಪ, ಇದ್ರ ಬಗ್ಗೆ ಏನು ಚಂದದಲ್ಲಿ ಹೇಳ್ತಾರೆ ಹೇಳಿ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಅಂತ. ಒಂದು ದೀಪದಿಂದ, ಈಗ ಒಂದು ದೀಪ ಇತ್ತು,
5 ದೀಪ ಮಾಡಿತು. 5 ದೀಪ ಮಾಡಿ ಆದ ಕೂಡಲೇ ಮೊದಲ ದೀಪ ಏನಾದರೂ ಕಮ್ಮಿ ಆಯ್ತಾ ಹೇಳಿ? ಮೊದಲ ದೀಪ ಹೊತ್ತಿಸಿದ ಆ ಗಾತ್ರ ಪಾತ್ರದಲ್ಲಿ ಏನಾದರೂ ಕಮ್ಮಿ ಬಂತ? ಕಡಿಮೆ ಆಯ್ತಾ? ಇಲ್ಲ. ಭಗವಂತನದ್ದು ಕೂಡ ಹೀಗೆ. ಒಬ್ಬನೇ ಭಗವಂತ ಮತ್ಸ್ಯಾವತಾರ ಆದ, ಕೂರ್ಮಾವತಾರ ಆದ, ವರಾಹಾವತಾರ ಆದ, ಪಣಿಯಾಡಿಯಲ್ಲಿ ಇವತ್ತೊಂದು 80 ಜನ ಸೇರಿದ್ದೇವೆ. ಇದೂ ಕೂಡ ಅವನದ್ದು ಪ್ರತಿಬಿಂಬವೇ. ಇಷ್ಟು ಜನ ಆದ. ಆ ಇಷ್ಟು ಜನ ಆದದ್ರಿಂದ ಅವನದ್ದೇನು ಸಾಮರ್ಥ್ಯ ಕಮ್ಮಿ ಆಯ್ತಾ? ಅವನ ಹಂಗೆ ಇರ್ತಾನೆ ಅಂತ. ವಾರಿ ಒಂದು ನೀರು, ಒಂದು ಚಂದ್ರ ಮೇಲಿರ್ತಾನೆ. ಆ ಚಂದ್ರನ ಪ್ರತಿಬಿಂಬ ನೀರಲ್ಲಿ ಬೀಳುತ್ತದೆ. ನೀರಲ್ಲಿ ನೀವು ಎಷ್ಟು ಪಾತ್ರೆ ಇಡ್ತೀರಿ, ಒಂದು 4-5 ಪ್ಲೇಟ್ ಇಟ್ಟರೆ 4-5 ಪ್ಲೇಟಲ್ಲಿ ಆ ಪ್ರತಿಬಿಂಬ ಅನ್ನುವಂಥದ್ದು ಬೀಳ್ತಾ ಇರ್ತದೆ. ಎಷ್ಟಿದ್ದು ನಿಜವಾಗಿದ್ದದ್ದು ಚಂದ್ರ ಎಷ್ಟು? ಒಬ್ಬನೇ. ಎಷ್ಟು ಬಿಂಬಗಳು? ಅದು ಅನೇಕ ಬಿಂಬಗಳು. ಎಷ್ಟು ಪಾತ್ರೆ ಇಡ್ತೇವೋ ಅಷ್ಟು ಬಿಂಬಗಳು. ಹಾಗೇ ಭಗವಂತನದ್ದು ಜೀವ, ಜಡ ಮತ್ತು ಸೃಷ್ಟಿ ಅನ್ನುವಂಥದ್ದು ಈ ರೀತಿ ಮಾಡ್ತಾ ಇದ್ದಾನೆ ಅಂತ. ಮೃದಾಂ ವಿನಿಮಯ ಅಂತ. ಮೃದಾಂ ವಿನಿಮಯ ಅಂತ ಹೇಳಿದರೆ ಮಣ್ಣು, ಒಂದೇ ಮಣ್ಣನ್ನು ಹಿಡ್ಕೊಂಡು ಹಣತೆ ಮಾಡ್ತಾರೆ, ಗೊಂಬೆ ಮಾಡ್ತಾರೆ, ಆನೆ ಮಾಡ್ತಾರೆ, ಗಣಪತಿ ಮಾಡ್ತಾರೆ. ಒಂದೇ ಮಣ್ಣು ಅಂದರೆ ಮಣ್ಣು ಅನ್ನುವಂತಹ ಮೂಲಭೂತ ವಸ್ತುವನ್ನು ಹಿಡ್ಕೊಂಡು ಅದೆಷ್ಟು ಕಲಾಕೃತಿಗಳು ಮೇಳೈಸ್ತದೆ. ಹಂಗೇ ಭಗವಂತ, ಅವನ ಅವತಾರ, ಅವನ ಸಮಗ್ರ ಆಗಿರ್ತಕ್ಕಂತಹ ಜೀವದ ಒಳಗಿದ್ದುಕೊಂಡು ಮಾಡ್ತಕ್ಕಂತಹ ಕ್ರಿಯಾಕಲಾಪಗಳು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ತೇಜೋವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ. ಯಾವತ್ತೂ ಕಪಟ ಇಲ್ಲದ ಸ್ವರೂಪ ಯಾರೋ ಅದು ಭಗವಂತ ಅಂತ. ಕಪಟ ಇಲ್ಲವನಿಗೆ, ಸದಾ ನಿರಸ್ತ ಕುಹಕಂ. ಸತ್ಯಂ ಪರಂ ಧೀಮಹಿ ಅಂತ ಹೇಳಿದರು. ಅಂತಹ ಸತ್ಯ ಪದವಾಚ್ಯನಾದ ಭಗವಂತನನ್ನು ನಾವೆಲ್ಲರೂ ಸೇರಿಕೊಂಡು ಧ್ಯಾನಿಸೋಣ ಅಂತ. ಸತ್ಯಂ ಪರಂ ಧೀಮಹಿ ಹೇಳಿದರೆ ಗಾಯತ್ರಿ ಮಂತ್ರ, ಧೀಮಹಿ ಹೇಳಿದರೆ ಗಾಯತ್ರಿ ಮಂತ್ರ. ಗಾಯತ್ರಿಯಲ್ಲಿ ಸೂರ್ಯನಾರಾಯಣ, ಇಲ್ಲಿ ಪುರಾಣ ನಾರಾಯಣ. ಅದರಿಂದ ಅಂಥ ಭಗವಂತನನ್ನು ಧ್ಯಾನಿಸೋಣ. ಯಾರು ಈ ಭಾಗವತವನ್ನು ಕೇಳಿದರೆ ಏನು ಸಿಗ್ತದೆ ಅಂತ ಪ್ರಶ್ನೆ ಬರ್ತದೆ. ಫಲಾರ ಸಿಗ್ತದೆ, ಅದು ಬಿಟ್ಟು ಮತ್ತೇನೇ ಏನು ಸಿಗ್ತದೆ? ಎರಡನೇದ್ದೇನು ದೊಡ್ಡ ಪ್ರಯೋಜನ ಏನಾದರೂ ಉಂಟ ಕೇಳಿದರೆ ಭಾಗವತವೇ ಹೇಳುತ್ತದೆ, ಮನೆಗೆ ಹೋದಾದ ಕೂಡಲೇ ನಿಮಗೆ ಲಾಟ್ರಿ ಸಿಗೋದಿಲ್ಲ, ಮತ್ತು ಬಂಗಾರ ಈಗ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ತಗೊಳ್ಬೇಡಿ ಅಂತ, ಆದ್ದರಿಂದ ಬಂಗಾರ ಸಿಗುವ ಚಾನ್ಸಸ್ ಇಲ್ಲ. ಇನ್ನು ಒಂದು ಏಕ್ದಮ್ ಹಣ ಏನಾದರೂ ಏನೋ ಅಬ್ಸ್ಟ್ರಾಕ್ಟ್ ಪ್ರತಿಬಂಧಕ ಇದ್ದದ್ದು ಪಟಕ್ಕ ಸಿಗ್ತದೆ, ಏನು ಸಿಗೋದಿಲ್ಲ. ಮತ್ತೇನಾಗ್ತದೆ? ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್. ಇಷ್ಟೇ ಆಗೋದು ನೋಡಿ. ಭಾಗವತವನ್ನು ಕೇಳಿದರೆ ಹೃದಯದ ಗಂಟಿದೆಯಲ್ಲ, ಆ ಗಂಟು ಸಡಿಲಾಗ್ತದೆ ಅಂತ. ಗೊತ್ತೇ ಇಲ್ಲ ರೀ ಯಾವ ಗಂಟು ಆಚಾರ್ಯ. ಗಂಟು ಯಾವುದು ಗೊತ್ತಾಗ್ತಾ ಇಲ್ಲ. ಗಂಟು ಯಾವುದು ಗೊತ್ತಾ? ಹೆಂಡತಿ ಅನ್ನತಕ್ಕಂತಹ ಬಾಂಧವ್ಯದ ಗಂಟು, ಮಕ್ಕಳು ಅನ್ನತಕ್ಕಂತಹ ಬಾಂಧವ್ಯದ ಗಂಟು, ನೆರೆಮನೆಯವ ಉದ್ಧಾರ ಆಗ್ತಾ ಇದ್ದಾನೆ ಅವ ಕೆಳ ಹೋಗಬೇಕು ಅಂತ ಭಾವಿಸ್ತಕ್ಕಂತಹ ದುರ್ಬುದ್ಧಿಯ ಗಂಟು. ಇದೆಲ್ಲ ಗಂಟೆ. ಈ ನಂಟು ಇದ್ದದ್ರಿಂದ ಗಂಟು ಗಟ್ಟಿಯಾಗಿದೆ. ಗಂಟನ್ನು ಬಿಚ್ಚಲಿಕ್ಕೆ ಪ್ರಯತ್ನವೇ ಮಾಡಲಿಲ್ಲಲ್ಲ ರೀ. ಅಲ್ಲ, ಗಂಟು ಇದ್ದದ್ದೇ ಗೊತ್ತಾಗಲಿಲ್ಲ, ಬಿಚ್ಚೋದು ಮತ್ತೆ ಮಾಡಲೇ ಇಲ್ಲ. ಹಾಗಿದ್ರೆ ಭಾಗವತ ಕೇಳಿದರೆ ಏನಾಗ್ತದೆ? ಭಾಗವತ ಕೇಳಿದರೆ ಈ ಗಂಟು ಸಡಿಲಾಗ್ತದೆ ನೋಡಿ. ಛಿದ್ಯತೆ ಹೃದಯ ಗ್ರಂಥಿ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಉಪನಿಷತ್ತು ಹೇಳುತ್ತದಲ್ಲ. ಎಲ್ಲ ಸಂಶಯಗಳು ಕೂಡ ಭಾಗವತ ಕೇಳಿದಾಗ ಮುಗಿತದೆ ಅಂತ. ಮತ್ತು ಸಂಶಯಕ್ಕೆ ಅವಕಾಶ ಇಲ್ಲ. ಎಲ್ಲ ಮನಸ್ಸಿನ ಭಾವ ವೈಪರೀತ್ಯಗಳೆಲ್ಲ ಏನಿದ್ದಾವೆ ಅದೆಲ್ಲವೂ ನಿವೃತ್ತದ ಕಡೆಗೆ ತೆರಳುತ್ತದಲ್ಲ. ಇದಕ್ಕೋಸ್ಕರ ಭಾಗವತ ಕೇಳಿ. ಅದರಿಂದ ಈಗ ನಮ್ಮಲ್ಲಿ ಗಣಪತಿ ಹೋಮ ಮಾಡಿದರೆ ನಿರ್ವಿಘ್ನ ಪ್ರಸಾದ, ದುರ್ಗಾ ಪೂಜೆ ಮಾಡಿದರೆ ಹಣ ಸಿಗ್ತದೆ, ಲಕ್ಷ್ಮೀ ಪೂಜೆ ಮಾಡಿದರೆ ಹಣ ಸಿಗ್ತದೆ, ಹಿಂಗೆ ಒಂದೊಂದು ಅಂತ ಇರ್ತದೆ. ಅದರಿಂದ ಭಾಗವತ ಕೇಳಿದಾಗ ಎಂಥದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೇಡಿ. ಇದು ಏನೂ ಸಿಗೋದಿಲ್ಲ. ಮತ್ತೇನು ಸಿಗ್ತದೆ? ಇದು ಯಾವುದನ್ನೂ ನಿಜವಾಗಿ ನಾನು ಬಯಸಬಾರ್ದು ತೂ ಅನ್ನತಕ್ಕಂಥ ಮಹಾಸತ್ಯದ ಅರಿವಾಗ್ತದಲ್ಲ. ಅದಕ್ಕೋಸ್ಕರ ಭಾಗವತ ಕೇಳಿ. ಅದಕ್ಕೋಸ್ಕರ ಎಲ್ಲ ಬಿಟ್ಟು ಹೋಗೋದಲ್ಲ ರೀ. ಒಂದು ದಿವಸ ಯೋಚನೆ ಮಾಡಿ, ಹಣ ಬಿಟ್ಟು ಹೋಗೋದಲ್ವಾ? ತಗೊಂಡೋಗ್ಲಿಕ್ಕಾಗ್ತದ? ನೀವು ಅಲ್ಲಿಗೆ ತಗೊಂಡೋಗೋದು ಪುಣ್ಯ ಪಾಪ ಮಾತ್ರ ನೋಡಿ. ನೀವಂತಲ್ಲ, ನಾವು ಎಲ್ಲರೂ ಕೂಡ ಅಲ್ಲಿಗೆ ತಗೊಂಡೋಗ್ಲಿಕ್ಕಾಗೋದು ಪುಣ್ಯ ಪಾಪ ಮಾತ್ರ. ಭಾರಿ ಚಂದ ಅಂತ ಬೊಬ್ಬೆ ಹಾಕ್ತೇವೆ. 60 ವರ್ಷದ ನಂತರ ಏನು ಚಂದ ನಮಗೆ ಕಾಣ್ತದೆ. ನಮ್ಮ ಮದುವೆ ಫೋಟೋ ನೋಡಿದ್ರೆ ನಮಗೆ ಕಾಣ್ತದೆ ಎಂಚಾಯ
ಯಾವುದು ಶಾಶ್ವತ ಅಲ್ಲ ರೀ, ಯಾವುದು ಶಾಶ್ವತ ಅಲ್ಲ. ಭಗವಂತನ ಅನುಗ್ರಹ, ಭಗವಂತನ ಆಶೀರ್ವಾದ ಅದು ಒಂದು ಮಾತ್ರ ಶಾಶ್ವತ. ಅದರಿಂದ ಅವರು ಹೇಳ್ತಾರೆ ಇಷ್ಟೇ ನೋಡಿ, ಈಗ ಈ ನಮಗೆ ಅಧಿಕಾರ ಉಂಟು, ನಾವು ಸಭ್ಯರು, ನಾವು ಸಾತ್ವಿಕರು ಅನ್ನುವಂಥದ್ದು ಪ್ರೂವ್ ಆಗೋದು ಹೇಗೆ? ಭಾಗವತವನ್ನ ಕೇಳಲಿಕ್ಕೆ ನಮಗೆ ಅಧಿಕಾರ ಉಂಟ, ನಾವು ಸಭ್ಯರ, ನಾವು ಸಾತ್ವಿಕರ ಪಟ್ಟಿಯಲ್ಲಿ ಇದ್ದೇವ, ಇದು ಪ್ರೂವ್ ಆಗುವ ಬಗೆ ಹೇಗೆ ಅಂತ ಕೇಳಿದರೆ ಅವರು ಏನು ಹೇಳ್ತಾರೆ ಗೊತ್ತಾ? ಭಗವಂತನ ಕಥೆಯನ್ನ ಕೇಳ್ತಾ 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 ಒಂದು ಪಕ್ಷ ನಿಮ್ಮ ಕಣ್ಣು ತುಂಬಿ ಬಂದದ್ದು ಹೌದಾದರೆ ನೀವು ಅಧಿಕಾರಿಗಳು ಅಂತ ಹೇಳಿದರು. ಇಷ್ಟೇ, ಕಣ್ಣು ತುಂಬಿ ಬರಬೇಕು. ಕಣ್ಣು ತುಂಬಬೇಕಿದ್ರೆ ಎದೆ ತುಂಬಬೇಕು ಅಂತ ಅರ್ಥ. ಅಲ್ಲಿಗೆ ಬರಬೇಕದು. ಬಂದು 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 ಇಲ್ಲಿ ನಿಂತು ಕಣ್ಣಂಚಲ್ಲೊಂದೆರಡು ಬಿಂದು ಕೆಳಗೆ ಬೀಳುತ್ತದಲ್ಲ, ನೀವು ಭಕ್ತರು ಅನ್ನುವಂಥದ್ದು ಪ್ರೂವ್ ಆಗ್ತದೆ. ಅದಕ್ಕೆ ಸುಮ್ಮನೆ ಸುಮ್ಮನೆ ಕೂಗಬೇಡ್ರಿ. ನಿಜವಾಗಿ ಏನು ಅಂತ ಹೇಳಿದರೆ ಅದು ಒಳಗಿಂದ ಬರಬೇಕದ ಆ ಭಾವ, ನಿಜವಾಗಿ ಅದು ಹೊರಗೆ ಬರಬೇಕು ಅಂತ. ಇದು ಭಾಗವತದಲ್ಲಿ ವಿಶೇಷವಾಗಿರತಕ್ಕಂತಹ ಸಂಗತಿ ಅಂತ ಹೇಳ್ತಾ ಮುಂದಕ್ಕೆ ಏನಾಗ್ತದೆ ಹೇಳಿದರೆ, ಈ ಇದು ಭಾಗವತ ಪ್ರಾರಂಭ ಆದದ್ದು. ಈಗ ನಮಗೆ ಭಾಗವತ ಸಿಕ್ಕಿದ ಬಗೆ ಹೇಗೆ ಅಂತ ಹೇಳಿದರೆ, ಶೌನಕಾದಿ ಮಹರ್ಷಿಗಳೆಲ್ಲ ಒಂದು ದೊಡ್ಡ ಯಜ್ಞವನ್ನು ನಡೆಸ್ತಾ ಇರ್ತಾರೆ. ಆ ದೊಡ್ಡ ಯಜ್ಞವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಸೂತ ಪುರಾಣಿಕರು ಬರ್ತಾರೆ. ಸೂತ ಪುರಾಣಿಕರು ಬಂದಾಗ ಅವರಿಗೆ ಅರ್ಘ್ಯ, ಪಾದ್ಯ ಇತ್ಯಾದಿಗಳನ್ನು ಕೊಡುವಂಥದ್ದಾಗ್ತದೆ. ಕೊಡುವಂಥದ್ದಾದ ಮೇಲೆ ಸೂತ ಪುರಾಣಿಕರ ಹತ್ರ ಶೌನಕಾದಿ ಮಹರ್ಷಿಗಳು ಪ್ರಶ್ನೆ ಕೇಳ್ತಾರೆ. ಆ ಕೇಳಿದ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದು ಭಾಗವತ ರೂಪದಲ್ಲಿ ಬಂದದ್ದು ಅಂತ. ಸ್ವಾರಸ್ಯ ಏನು ಗೊತ್ತಾ? ಸೂತ ಪುರಾಣಿಕರು ನಮ್ಮ ಜಾತಿಯ ಪಟ್ಟಿಯಲ್ಲಿ ಸೇರದ ವ್ಯಕ್ತಿ. ನಾವಿವತ್ತು ಹೇಳ್ತೇವಲ್ಲ, ಎಲ್ಲ ಯಾವುದೋ ಒಂದು ಪಂಗಡ ಎಲ್ಲ ಇಟ್ಕೊಂಡಿದೆ, ಬಾಕಿಯವರಿಗೆ ಹಂಚಲೇ ಇಲ್ಲ ಅಂತ, ಎಲ್ಲ ನಿಮ್ದೇ ಕಾರ್ಬಾರು ಅಂತ ಎಲ್ಲ ಹೇಳುವಂಥದ್ದಿದೆ. ಸ್ವಾರಸ್ಯ ಏನು ಗೊತ್ತಾ? ಸೂತ ಅಂತ ರೋಮಹರ್ಷಣ ಅಂತ ಅವರು ಪ್ರವಚನ ಮಾಡಿದರೆ ರೋಮ ನೆಟ್ಟಗಾಗ್ತಾ ಇತ್ತಂತೆ. ಅಂಥ ಮಹಾನುಭಾವ. ಅಂಥ ಸೂತ್ರದ ಜಾತಿ ಯಾವುದು? ಬ್ರಾಹ್ಮಣರಲ್ಲ. ಶೌನಕಾದಿ ಮಹರ್ಷಿಗಳು 10,000 ವಿದ್ಯಾರ್ಥಿಗಳು ಆ ಮಹಾನುಭಾವನ ಆಶ್ರಮದಲ್ಲಿದ್ದರಂತೆ. ಶೌನಕಾದಿ ಮಹರ್ಷಿಗಳು, ಶೌನಕರು ಮತ್ತೆ ಅವರ ಟೀಚಿಂಗ್ ಸ್ಟಾಫು ಮತ್ತೆ ಅವರ ಸ್ಟೂಡೆಂಟು ಇವರೆಲ್ಲರೂ ಬ್ರಾಹ್ಮಣರು. ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರ ಹತ್ರ ಕೇಳ್ತಾ ಇದ್ದಾರೆ. ಕಾರ್ಯಕ್ರಮ ಉಲ್ಟಾಗಬೇಕಿತ್ತು. ಶೌನಕಾದಿಗಳು ಹೇಳಬೇಕಿತ್ತು, ಸೂತ ಪುರಾಣಿಕರು ಕೇಳಬೇಕಿತ್ತು ನಮ್ಮ ಕಾಸ್ಟ್ ಸಿಸ್ಟಮ್ ಪ್ರಕಾರ. ಆದ್ರೆ ಹಂಗಾಗ್ತಾ ಇಲ್ಲ, ಉಲ್ಟಾ ಆಗ್ತಾ ಇದೆ. ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಶೌನಕಾದಿ ಮಹರ್ಷಿಗಳು ಕೇಳ್ತಾ ಇದ್ದಾರೆ. ಅಂದ್ರೆ ಏನು ಗೊತ್ತಾ? ನಮ್ಮಲ್ಲಿ ಯಾವತ್ತೂ ಕೂಡ ಒಂದು ಜಾತಿ 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 ಅನ್ನುವಂಥದ್ದನ್ನು ಹಿಡ್ಕೊಂಡು ನೇತಾಡ್ತಕ್ಕಂಥ ಪಂಚಾಯತಿಗೆ ಇರಲಿಲ್ಲ. ಯಾರಲ್ಲಿ ಏನು ಒಳ್ಳೆ ಗುಣ ಇದೆ ಅದನ್ನು ಹೃತ್ಪೂರ್ವಕವಾಗಿ ನಾವು ರಿಸೀವ್ ಮಾಡತಕ್ಕಂತಹ ಉದಾತ್ತ ಸಮಾಜದಲ್ಲಿ ಬಂದವರು ಅಂತ ಲೆಕ್ಕ. ಅಂಗಡಿಯಲ್ಲಿ ಬೇಕಾದಷ್ಟು ಸಾಮಗ್ರಿ ಇರ್ತದ್ರಿ, ನಮಗೇನು ಬೇಕು? ನಮಗೆ ಅವಲಕ್ಕಿ, ಅರ್ಧ kg ಬೆಲ್ಲ, ಒಂದು ತೆಂಗಿನಕಾಯಿ, ಇಷ್ಟು ಸಾಕು. ಅದನ್ನು ಯಾರದ್ದೇ ಅಂಗಡಿಯಾಗಿರಲಿ ನಾವು ತಗೊಳ್ತೇವೆ ಇಲ್ವಾ? ಯೋಚನೆ ಮಾಡ್ತೇವೆ? ಇವತ್ತಾದರೂ ಕೇಳ್ತೇವಾ ಸ್ವಾಮಿ ಜಾತಿ ಬಣ್ಣೆ ಆಧಾರ್ ಕಾರ್ಡ್ ತೋರಿಸಿ ಏನಾದರೂ ಹೇಳ್ತೇವಾ? ಏನಿಲ್ಲ. ಇದು ನಿಜವಾಗಿ ನಮ್ಮ ದೇಶದ ಒಂದು ಸಭ್ಯ ಸಂಸ್ಕೃತಿ ಆಗಿತ್ತಿದು. ಅದರಿಂದ ಸೂತ ಪುರಾಣಿಕರು ಅಂತ ಹೇಳಿದರೆ ಹೆಂಗಿದ್ರು ಹೇಳಿದರೆ ಓಡಾಡ್ತಕ್ಕಂಥ ವಿಶ್ವಕೋಶ ಅಂತಿದ್ರು ಅಂತ. ಎನ್ಸೈಕ್ಲೋಪೀಡಿಯಾ, ದ ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಓಡಾಡ್ತಕ್ಕಂತಹ ವಿಶ್ವಕೋಶ. ಆದ್ದರಿಂದ ಸಹಜವಾಗಿ ಶೌನಕಾದಿ ಮಹರ್ಷಿಗಳಿಗೆ ಏನೆಲ್ಲ ಪ್ರಶ್ನೆ ಇತ್ತು ಅದನ್ನು ಅವರ ಮುಂದೆ ಇಟ್ಟರು. ಏನು ಪ್ರಶ್ನೆ ಇಟ್ಟರು? ಅವರು ಕೇಳ್ತಾರೆ, ಪ್ರಾಯೇಣ ಅಲ್ಪಾಯುಷಾಃ ಮರ್ತ್ಯಾಃ ಕಲಾವಸ್ಮಿನ್ ಯುಗೇ ಜನಾಃ. ಫಸ್ಟ್ ಪ್ರಶ್ನೆ ಶೌನಕಾದಿಗಳದ್ದು. ಅವರು ಕೇಳ್ತಾರೆ, ಮಂದಾಹ ಸುಮಂದ ಮತಯಃ ಮಂದಭಾಗ್ಯ ಮಂದಭಾಗ್ಯಾಕ್ಯುಪದ್ರುತಾಃ. ಸ್ವಾಮಿ, ಎಲ್ಲ ಜನರ ಕುರಿತಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ಮೊದಲದ್ದು ನಮ್ಮದು ಸಮಸ್ಯೆ ಏನು ಗೊತ್ತಾ? ಕಲಿಯುಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ರೀತಿಯ ಧನಾತ್ಮಕ ಕ್ರಿಯೆಯನ್ನು ಮಾಡಬೇಕು, ಧರ್ಮ ಕರ್ಮವನ್ನು ಮಾಡಬೇಕು ಅಂತ ಯಾರಾದರೂ ಒಬ್ಬ ವ್ಯಕ್ತಿ ಹೊರಟದ್ದು ಹೌದಾದರೆ ಅವನಿಗೆ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಕಲಿಯುಗದಲ್ಲಿ ಈಗ ಸದ್ಯಕ್ಕೆ ಸಮಸ್ಯೆ ಏನು ಗೊತ್ತಾ? ಪ್ರಾಯೇಣ ಅಲ್ಪಾಯುಷಾಃ ಮರ್ತ್ಯಃ ಅಂತ. ಅಲ್ಪಾಯುಷಃ ಮರ್ತ್ಯ. ನಮಗೆ ಆಯಸ್ಸೇ ಸಮಸ್ಯೆ ಇಲ್ಲ. ಎಷ್ಟುಂಟು ಯಾರಿಗೆ ಗೊತ್ತುಂಟು? ಅಲ್ಲ, ಮ್ಯಾಕ್ಸಿಮಮ್ ಎಷ್ಟಿರ್ಬೋದು? 100 ವರ್ಷ. 100 ವರ್ಷ ಹೆಚ್ಚು ಅಂತ ಹೇಳಿದರೆ 100 ವರ್ಷ. ಏನು ಮಾಡ್ಲಿಕ್ಕೆ? 100 ವರ್ಷದಲ್ಲಿ 50 ಡೈರೆಕ್ಟ್ ತೆಗೆದಿಟ್ಟದ್ದಾಯಿತು ನಿದ್ರೆಗೆ, 50 ಮಾತ್ರ ಉಳಿದದ್ದು. ಅದರಲ್ಲಿ 50ರಲ್ಲಿ ಮತ್ತೆ 10-12ವರೆಗೆ ಬಾಲ್ಯ, ಮತ್ತೆ 80ರ ನಂತರ ವಾರ್ಧಕ್ಯ. ಎಲ್ಲಿ ಉಳೀತು? ವರ್ಷ ಎಲ್ಲಿ ಉಳೀತು?
ಅಲ್ಪಾಯುಷಿಗಳು ಮನುಷ್ಯರು ಏನಾದರೂ ಒಂದು ಸಾಧನೆ ಮಾಡುವ ಅಂತ ಹೇಳಿದರೆ, ಏನಾದರೂ ಒಂದು ರೀತಿಯ ಧರ್ಮ ಕರ್ಮಗಳನ್ನು ಮಾಡಿ ಅದರ ಫಲದ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವ ಅಂತ ಹೇಳಿದರೆ, ನಾನು ಮಾಡಿದ ಕರ್ಮದ ಫಲವನ್ನು ಪಡೆಯುವಾಗ ನಂದು ಇದೇ ಶರೀರ ಇರ್ತದೆ ಅನ್ನುವಂತಹ ಗ್ಯಾರಂಟಿ ಇಲ್ಲ. ನನಗೆಲ್ಲೋ ಹುಟ್ಟಿರ್ಬೋದು. ಆದ್ದರಿಂದಲೇ ನೋಡಿ, ನಾವಿದನ್ನು ನಿತ್ಯ ನೋಡುತ್ತೇವೆ. ಕೆಲವರು ಏನೂ ಮಾಡಬೇಕು ಅಂತ ಇಲ್ಲ, ಸಕ್ಸಸ್ ಆಗ್ತಾರೆ ಮಾರ್ರೆ, ಎಂಥದೂ ಬೇಡ ಅವರಿಗೆ. ನಾವು ಮನೆಯಲ್ಲಿ ಮಾತಾಡ್ತೇವೆ, ಒಂಜಿ ದೇವರ ದೀಪಜಿ ಪ್ರಿಯ ಮಾರ್ರೆ, ಒಂದು ದೇವಸ್ಥಾನಕ್ಕೆ ಹೋಗೋದಿಲ್ಲ, 1,00,000 ಪ್ರದಕ್ಷಿಣೆ ಒಂದು ಸಂಕಲ್ಪ ಉಂಟು, ಒಂದು ಪ್ರದಕ್ಷಿಣೆ ಬರುವುದಲ್ಲ, ಒಂದು ಪ್ರದಕ್ಷಿಣೆ ಬರೋದಿಲ್ಲ. ಆದರೆ ಅವನ ಮನೆಗೆ ಒಂದು ಹಣ ಬರ್ತದೆ ಈ ಲೋಕದಲ್ಲಲ್ಲ. ನಾವು ದೇವರಿಗೆ ಪ್ರದಕ್ಷಿಣೆ ಬರೋದು, ಹಣ್ಣುಕಾಯಿ ಮಾಡೋದು, ತುಪ್ಪ ಇಡೋದು, ದೀಪ ಇಡೋದು, ಬತ್ತಿ ಇಡೋದು. ದೇವರು ನಮಗೆ ಬತ್ತಿ ಇಡೋದ್ರಿ, ನಮಗೆ ಏನೇನೂ ಆಗಲಿಲ್ಲ. ಯಾಕೆ ಹೀಗೆ? ಸಿಂಪಲ್ ಇದು. ಇದೇ ಹೇಳಿದ್ದು. ಅಂದರೆ ನಾನು ಮಾಡಿದ ಸತ್ಕರ್ಮದ ಫಲವನ್ನು ಅನುಭವಿಸ್ತಕ್ಕಂತಹ ಶರೀರ ಭಾಗ್ಯ ನಂದು ಇದೇ ಜನ್ಮದಲ್ಲಿ ಸಿಗ್ತದೆ ಅನ್ನುವಂಥ ಗ್ಯಾರಂಟಿ. ನೆಕ್ಸ್ಟ್ ಜನ್ಮ ಆಗ ಅನಾಯಾಸವಾಗಿ ಬಂತಲ್ಲ. ಈಗ ನಾನು 70-80 ವರ್ಷದವರೆಗೆ ಏಕ್ದಮ್ ಪುಣ್ಯಕರ್ಮ ಮಾಡಿದೆ ಹೇಳಿ, ಶರೀರ ಬಿತ್ತು, ಅದರ ಫಲ ಸಿಗಬೇಕಲ್ಲ. ನೆಕ್ಸ್ಟ್ ನನಗೆ 20 ವರ್ಷಕ್ಕೆ ಫಲ ಬರಲಿಕ್ಕೆ ಶುರುವಾಯಿತು. ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ, ನಾನು ಪ್ರವಚನ ಕೇಳಲಿಲ್ಲ, ನಾನು ಹರಿಕತೆ ವಿರೋಧ ಮಾಡಿದೆ, ನಾನು ಹೋಗಲಿಲ್ಲ, ಹೆಂಡತಿಯನ್ನು ಹೋಗ್ಲಿಕ್ಕೆ ಬಿಡಲಿಲ್ಲ, ಹಿಂಗೆಲ್ಲ ಆಯಿತು. ಆದರೂ ಕೂಡ ಪುಣ್ಯ ಮುಟ್ಟಿದ್ದೆಲ್ಲ ಬಂಗಾರ ಆಯಿತು. ಹೆಂಗಾಗ್ತದೆ? ಹಿಂಗಾಗ್ತದೆ. ಅದನ್ನೇ ಶೌನಕಾದಿಗಳು ಪ್ರಶ್ನೆಗೆಲ್ಲ ಕೇಳ್ತಾರೆ. ಮಂದಾಹ ಸುಮಂದಮತಯ ಮಂದವಾಕ್ಯಾತ್ಯುಪದ್ರುತಾಹ ಅಂತ. ಮನುಷ್ಯನದ್ದು, ಕಲಿಯುಗದ ಮನುಷ್ಯನ ಮತ್ತೊಂದು ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಏನಾದರೂ ಒಂದು ಸಾಧನೆ ಮಾಡುವ ಅಂತ ಹೇಳಿದರೆ ಮಂದಾಹ ಅಂತ, ಸ್ವಲ್ಪ ಬುದ್ಧಿ ಕಮ್ಮಿ ಅಂತ ಹೇಳ್ತಾರೆ ಶೌನಕರು. ನಾವು ಭಯಂಕರ ಟ್ಯಾಲೆಂಟ್ ಅಂತ ನಮ್ಮನ್ನು ನಾವು ಹೇಳ್ಕೊಳ್ತೇವಲ್ಲ. ಮಗಕ್ಕೆ 80 ಹೆಣ್ಮ ಪೋಯಿ ಸರ್ತಿ, ಈ ಸರ್ತಿ ಸ್ವಲ್ಪ ತೆರಡಿ, ಸ್ವಲ್ಪ ಸುಧಾರಣೆ ಮಾಡಿ ಎಲ್ಲ ಹೇಳ್ತೇವೆ ಭಾರಿ. ಅಯ್ಯೋ, ಶೌನಕರು ಹೇಳ್ತಾರೆ ಮಂದ ಬುದ್ಧಿಯ ಜಾತಿಗಳಿವು ಅಂತ. ನಮ್ಮನ್ನೆಲ್ಲರನ್ನ ಹಿಂಗೆ ಒಟ್ಟು ಮಾಡಿ ಬರೀ ಬುದ್ಧುಗಳು ಅಂತ, ಏನೇನೂ ಸಾಕಾಗೋದಿಲ್ಲ. ಯಾಕೆ? ನಾವು ಒಂದನ್ನು ಮಾತ್ರ ಪಾಯಿಂಟ್ ಮಾಡಿ ಕಲಿತಾ ಇದ್ದೇವ್ರಿ. ಒಂದು 6 ಸಬ್ಜೆಕ್ಟ್ ಇದೆ ಹುಡುಗನಿಗೆ. 6 ಸಬ್ಜೆಕ್ಟಲ್ಲಿ ಅವನಿಗೆ ಪೇಪರಲ್ಲಿ ಬರ್ತದೆ ನೋಡಿ, 625ರಲ್ಲಿ 623 ಮಾರ್ಕನ್ನು ತೆಗೆದ ವಿದ್ಯಾರ್ಥಿ ಅಂತ ಪೇಪರಲ್ಲಿ ಬರ್ತದೆ. ಆ 6 ಸಬ್ಜೆಕ್ಟನ್ನು ಬಿಟ್ಟು 7ನೇ ವಿಷಯ ಏನಾದರೂ ಅವನ ಹತ್ರ ಕೇಳಿ, ಸುಡ್ತಿಲ್ಲಿಗೆ ಬರೋದಿಲ್ಲ ಅವನಿಗೆ. ಇದು ಸಮಸ್ಯೆ. ಇಷ್ಟೇ ಇರೋದು. ಎಷ್ಟಿದೆ ಕಲೀಲಿಕ್ಕೆ, ಎಷ್ಟಿದೆ ಓದಲಿಕ್ಕೆ, ಏನು ಕತೆ, ಎಷ್ಟೆಷ್ಟು ಒಂದು ರೀತಿಯ ಸಾಧನೆಗೆ ಅವಕಾಶಗಳು, ಎಷ್ಟೆಷ್ಟು ಮಾರ್ಗಗಳು. ಹೋಗ್ತಾನೆ ಇಲ್ಲ ಮನುಷ್ಯ. ಆದ್ರಿಂದ ಅವರು ಹೇಳ್ತಾರೆ, ಯಾವುದೋ ಒಂದನ್ನು ಇಟ್ಕೊಂಡು ಅದ್ರ ಹಿಂದೆ ಹೋಗ್ತಾನೆ. ಮಂದಾಹ ಸುಮಂದಮತಯ ಮಂದಭಾಗ್ಯ ಕಿ ಉಪದ್ರುತಾಹ ಅಂತ. ಮನುಷ್ಯ, ಕಲಿಯುಗದ ಮನುಷ್ಯನ ಮತ್ತೊಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮಂದಭಾಗ್ಯಗಳು ಅಂತ. ಅವರಿಗೆ ಅದೃಷ್ಟ ಕಮ್ಮಿ ಅಂತ ಹೇಳ್ತಾರೆ. ಕಲಿಯುಗದ ಮನುಷ್ಯನಿಗೆ ಅದೃಷ್ಟ ಕಮ್ಮಿ ಅಂತ. ದ್ವಾಪರ, ತ್ರೇತ, ಕೃತ ಈ ಯುಗಗಳಲ್ಲೆಲ್ಲ ತುಂಬ ಅದೃಷ್ಟ ಇತ್ತು. ಯಾಕೆ ಹೇಳಿದರೆ ಅದೇ ಜನ್ಮದಲ್ಲಿ ಭಗವಂತನ ದರ್ಶನ ಆಗ್ತಾ ಇತ್ತು ಅವರಿಗೆ. ಭಗವಂತನ ಒಂದು ದರ್ಶನ, ಅದೇ ಆಗ ಹೇಳಿದ ಹಾಗೆ ಹೃದಯ ಗ್ರಂಥಿ ಅನ್ನುವಂಥದ್ದನ್ನು ವಿಭೇದನ ಮಾಡಲಿಕ್ಕೆ ಅದು ಸಾಕಾಗ್ತಾ ಇತ್ತು. ನಮಗೆ ಆ ಭಾಗ್ಯ ಇಲ್ಲ. ಅದರಿಂದ ಅವರು ಹೇಳ್ತಾರೆ ಮಂದಭಾಗ್ಯ, ಒಂದು ರೀತಿ ಅನ್ಲಕ್ಕಿ ಪರ್ಸನ್ ಅವ, ಅವನಿಗೆ ಲಕ್ಕೇ ಇಲ್ಲ. ಏನು ಮಾಡಬೇಕೀಗ? ಆದ್ದರಿಂದ ಅವರು ಕೇಳ್ತಾರೆ ನೋಡಿ ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರ ಹತ್ರ, ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತ ಸಾಧೋತ್ರ ಯತ್ಸಾರಂ ಸಮುದ್ಧತ್ಯ ಮನೀಷಯ ಅಂತ. ಅದರಿಂದ ಸ್ವಾಮಿ ಎಲ್ಲವನ್ನ ಓದಬೇಕು, ಎಲ್ಲವನ್ನ ಕಲಿಬೇಕು, ಎಲ್ಲ ಧರ್ಮ ಕರ್ಮವನ್ನು ಮಾಡಬೇಕು, ಎಲ್ಲ ಪ್ರತಿದಿನ ದಾನ ಕೊಡಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಏನಾದರೂ ಸಾರಭೂತ ಆಗಿರತಕ್ಕಂಥ ಕ್ರಿಯೆ ಇದ್ರೆ ಹೇಳ್ರಿ. ಭೂರೀಣಿ ಭೂರಿ ಕರ್ಮಾಣಿ, ಕರ್ಮಗಳ ಪಟ್ಟಿಯಲ್ಲಿ ಸರ್ವಶ್ರೇಷ್ಠ ಆಗಿರತಕ್ಕಂಥ ಕರ್ಮ ಯಾವುದು? ಮತ್ತೆ ಶ್ರೋತವ್ಯಾನಿ ವಿಭಾಗಶಃ, ಅದನ್ನು ಕೇಳ್ತಕ್ಕಂಥ ಸಂಗತಿಗಳಲ್ಲಿ ಸರ್ವಶ್ರೇಷ್ಠ ಆಗಿರತಕ್ಕಂಥ ವಿಚಾರ ಯಾವುದು? ಇದನ್ನು ಸಾಧೋತ್ರ ಯತ್ಸಾರಂ ಸಮುದ್ಧತ್ಯ ಮನೀಷಯ. ಈ ಮನುಕುಲಕ್ಕೆ ಇದನ್ನು ನೀವು ನಮಗೆ ವಿಶೇಷವಾಗಿ ಹೇಳಬೇಕು. ನಾವು ಏನನ್ನು ಕೇಳಬೇಕು, ಏನನ್ನು ಮಾಡಬೇಕು, ಏನನ್ನು ನೋಡಬೇಕು, ಯಾವ ಆಚರಣೆಯಿಂದ ನನ್ನ ಜನ್ಮ ಅನ್ನುವಂಥದ್ದು ಪಾವನಾಗಲಿಕ್ಕೆ ಸಾಧ್ಯ, ಈ ವಿಷಯದ ಬಗ್ಗೆ ನೀವು ಉತ್ತರ ಕೊಡಬೇಕು ಅಂತ ಅವರು ಕೇಳ್ತಾರೆ. ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸುಪ್ರಸೀದತಿ. ಇದು ಶೌನಕರು ಕೇಳ್ತಕ್ಕಂಥ ಪ್ರಶ್ನೆ. ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸುಪ್ರಸೀದತಿ. ಹೇಳ್ರಿ ಬ್ರೂಹಿ, ಏನು ಹೇಳಿ? ಭೂತಾನಾಂ ಭದ್ರಾಯ ಏನಾತ್ಮ ಸುಪ್ರಸೀದತಿ.
ಇಡೀ ಜೀವಜಾತಿಗೆ, ಇಡೀ ಜೀವ ಸಂಕುಲಕ್ಕೆ ಮಂಗಲ ಆಗ್ತಕ್ಕಂತಹ ಆ ಮಂಗಲ ಉಪಾಯವನ್ನು ಹೇಳಿ. ಯಾವುದನ್ನು ಮಾಡಿದಾಗ, ಯಾವುದನ್ನು ನಡೆಸಿದಾಗ, ಯಾವ ಆಚರಣೆಯನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾಗ ಆತ್ಮ ಸುಪ್ರಸೀದತಿ, ಪರಮಾತ್ಮ ಮೆಚ್ಚುತ್ತಾನೆ, ಪರಮಾತ್ಮನ ಕೃಪಾದೃಷ್ಟಿ ನನ್ನ ಮೇಲೆ ಬೀಳಲಿಕ್ಕೆ ಸಾಧ್ಯ, ಅದನ್ನು ಬ್ರೂಹಿ ಹೇಳ್ರಿ, ಅದನ್ನು ಹೇಳಿ ಎಂತ ಪ್ರಶ್ನೆ. ಅದರಿಂದ ಆಪನ್ನ ಸಂಸ್ಕೃತಿಂ ಘೋರಂ ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಯೇತ ಯಂ ಬಿಭರ್ತಿ ಸ್ವಯಂಭವ ಅಂತ ತುಂಬ ಗಮನದಲ್ಲಿ ನಾವು ಕೇಳಬೇಕಾದಂತಹ ಪ್ರಶ್ನೆ ಇದು. ಆಪನ್ನ ಸಂಸ್ಕೃತಿಂ ಘೋರಾಂ, ಸಂಸಾರ ಅನ್ನುವಂಥದ್ದು ಇದೆಯಲ್ಲ, ಆಪನ್ನ ಸಂಸ್ಕೃತಿಂ ಘೋರಾಂ ಅಂತ ಹೇಳಿದರು. ಬಹಳ ಘೋರ ಆಗಿರ್ತಕ್ಕಂಥದ್ದು. ಸಂಸಾರ ಭಾರಿ ಚಂದ ಉಂಟು, ನೀವೇನು ಆಗದಿಂದ ನೆಗೆಟಿವ್ ಆಗೇ ಮಾತನಾಡ್ತಾ ಇದ್ದಾರೆ ಇವರು ಅಂತ ಹೇಳ್ತೀರಿ. ನಿಮಗೆ ಕಾಣ್ಬೋದು ಹಾಗೆ. ಏನಾಗಿದೆ ಸಂಸಾರ? ಚಂದದ ಹೆಂಡತಿ, ಫಸ್ಟ್ ಕ್ಲಾಸ್ ಮಕ್ಕಳು, ಬೆಳಿಗ್ಗೆ ಚಾ, ತಿಂಡಿ, ಮಧ್ಯಾಹ್ನ ಊಟ, ಏನೇನು ಬೇಕಾ ಎಲ್ಲ ಆಗ್ತಾ ಉಂಟಲ್ಲ. ಸಂಸಾರವನ್ನು ನೆಗೆಟಿವ್ ಆಗಿ ಯಾಕೆ ನೋಡ್ತೀರಿ? ಸರಿ ಉಂಟು ಸಂಸಾರ, ಸರಿ ಉಂಟಲ್ಲ, ಸರಿ ಇದ್ದರೆ ಅಡ್ಡಿಲ್ಲ, ಒಂದು ದಿನ ಸರಿ ಇರೋದಿಲ್ಲ, ಇದೇ ಸಮಸ್ಯೆ ಅಂತ. ಈಗ ಹೆಂಡತಿ ಅವಳ ಹೆಸರನ್ನು ಕರೆದಾದ ಕೂಡಲೇ ಓ ಅಂತ ಹೇಳ್ತಾಳೆ. ಇನ್ನು ಸ್ವಲ್ಪ ವರ್ಷ ಹೋದಾದ್ಮೇಲೆ ಹೆಂಡತಿ ಹೆಸರನ್ನು ಕರೆದಾಗ ಓ ಅಂತ ಅವಳು ಹೇಳ್ತಾಳೆ, ನಿನಗೆ ಕೇಳೋದಿಲ್ಲ. ಗಲಾಟೆ ಅಲ್ಲಿಂದ ಶುರು ಆಗ್ತದೆ. ಏತ್ ಸರ್ತಿ ಬೊಬ್ಬೆ ಬಾಡೋಡಿ ಓ ಅಂತೂ. ಸಂಸಾರ ಹೀಗೆ ಇದ್ರೆ ಸಮಸ್ಯೆ ಇಲ್ಲ ರೀ, ಸಮಸ್ಯೆ ಬೇರೆ ರೀತಿಯಲ್ಲಿ ಹೋಗ್ತದಲ್ಲ, ಆವಾಗ ಶುರುವಾಗ್ತದೆ ಸಮಸ್ಯೆ ಅಂತ. ಹಿಂಗೆ ಇದ್ರೆ ಸಮಸ್ಯೆ ಇಲ್ಲ, ನಮಗೆ ಗೊತ್ತಾಗೋದೇ ಇಲ್ಲ. ಕಾಲ ಅನ್ನುವಂಥದ್ದು ನಮ್ಮನ್ನು ಕಬಳಿಸ್ತಾ ಇರ್ತದೆ. ಒಂದೊಂದು ವರ್ಷ ಹೋದ ಹಾಗೆ ನಮ್ಮನ್ನು ಕಬಳಿಸ್ತಾ ಇರ್ತದೆ. ಅದರಿಂದ ಅವರು ಏನು ಹೇಳ್ತಾರೆ ಗೊತ್ತಾ? ಸಂಸಾರ ಅನ್ನುವಂಥದ್ದು ಘೋರಪ್ಪ, ಬಹಳ ಘೋರ. ಆದ್ದರಿಂದ ಇಂಥ ಸಂಸಾರವೇ ಯಾರ ನಾಮಸ್ಮರಣೆಯಿಂದ ಹೆದರ್ತದೋ ಅಂಥ ಮಹಾನುಭಾವನ ಕುರಿತಾಗಿ ನಮಗೆ ಹೇಳಿ ಅಂತ. ಸ್ವಾರಸ್ಯ ನೋಡಿ, ಭಗವಂತನ ನಾಮವನ್ನು ಜಪಿಸೋದ್ರಿಂದ, ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡೋದ್ರಿಂದ ಸಂಸಾರವೇ ಹೆದರ್ತದಂತೆ. ಸಂಸಾರವೇ ಹೆದರ್ತದಂತೆ. ಅಯ್ಯೋ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾನೆ, ನನ್ನ ವೈಪರೀತ್ಯಗಳನ್ನು ಈ ವ್ಯಕ್ತಿಗೆ ನಾನು ತೋರಿಸಬಾರದು ಅಂತ ಸಂಸಾರ ಹೆದರ್ತದಂತೆ. ಅದರಿಂದ ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಢನ್ ತತಃ ಸದ್ಯೋ ವಿಮುಚ್ಯೇತ ಯಂ ಬಿಭರ್ತಿ ಸ್ವಯಂಭವ. ಸೂತ ಪುರಾಣಿಕರನ್ನ ಮಾತನಾಡಿಸುವಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಶೌನಕಾದಿಕರು ಏನು ಹೇಳುತ್ತಾರೆ ಹೇಳಿದ್ರೆ, ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಟಾಂ ಅದುನೋಪೇತೆ ಧರ್ಮಃಕಂ ಶರಣಂಗತಃ ಅಂತ. ಈ ಪ್ರಶ್ನೆ ಇಡೀ ಭಾಗವತ ಸೂತ ಪುರಾಣಿಕರಿಂದ ಹೇಳಿಸ್ಲಿಕ್ಕೆ ಇದು ಶ್ಲೋಕವೊಂದು ಕಾರಣ ಆಗ್ತದೆ ಅಂತ. ಏನಾಯ್ತು ಗೊತ್ತಾ? ಎಲ್ಲಿ ತನಕ ಕೃಷ್ಣ ಈ ಭೂಮಿಯಲ್ಲಿದ್ದ ಅಲ್ಲಿ ತನಕ ಧರ್ಮಕ್ಕೆ ಆಪತ್ತಿರಲಿಲ್ಲ. ಧರ್ಮ ದೃಢವಾಗಿತ್ತು, ಬಲಿಷ್ಠವಾಗಿತ್ತು. ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮ ಕರ್ಮಣಿ. ಭಗವಂತ ಪರಂಧಾಮಕ್ಕೆ ತೆರಳಿದ ಅಲ್ವ, ಮಹಾಪ್ರಸ್ಥಾನವನ್ನು ಮಾಡಿದ ಅಲ್ವ. ಭಗವಂತ ಮಹಾಪ್ರಸ್ಥಾನವನ್ನು ಗೈದಾದ ಮೇಲೆ ಧರ್ಮ ಅನ್ನುವಂಥದ್ದು ಯಾರಲ್ಲಿ ಶರಣನ್ನ ಹೊಂದಿತು ಇದನ್ನು ಹೇಳಿ ಅಂತ. ಧರ್ಮ ಯಾರಲ್ಲಿ ಶರಣನ್ನ, ಸ್ವಾಂ ಕಾಷ್ಠಾಂ ಅದುನೋಪೇತೆ ಧರ್ಮಃಕಂ ಶರಣಂಗತಃ ಅಂತ. ಯಾರಲ್ಲಿ ಧರ್ಮ ಶರಣು ಹೊಂದಿತು ಇದನ್ನು ಹೇಳಿ ಅಂತ ಹೇಳುವಾಗ ಮತ್ತೆ ಸೂತರ ಈ ಪ್ರಶ್ನೆಗೆ ಕೊಡತಕ್ಕಂಥ ಉತ್ತರ, ಶೌನಕಾದಿಗಳ ಈ ಪ್ರಶ್ನೆಗೆ ಕೊಡತಕ್ಕಂಥ ಉತ್ತರ ಸೂತರ ವಚನದಿಂದ ಪ್ರಾರಂಭ ಆಗ್ತದೆ. ಅವರು ಏನು ಹೇಳುತ್ತಾರೆ ಗೊತ್ತಾ? ಸೂತರ ಹೇಳುತ್ತಾರೆ, ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದರೆ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯತ್ ಅಹೈತುಕಂ. ಇದು ಸೂತ ಪುರಾಣಿಕರು ಹೇಳ್ತಕ್ಕಂಥ ಸಿಂಪಲ್ ನೋಡಿ, ಏನೇನು ಕಷ್ಟ ಇಲ್ಲ, ಏನೇನು ಸಮಸ್ಯೆ ಕಾರಣ ಆಗ್ತಕ್ಕಂಥ ಸಂಗತಿ ಇಲ್ಲ, ಭಾರಿ ಸಿಂಪಲ್. ಏನು ಅಂತ ಹೇಳಿದರೆ, ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ. ವಾಸುದೇವನಲ್ಲಿ ಭಗವಂತನಲ್ಲಿ ಯಾರು ಭಕ್ತಿಯನ್ನ ಉಪಾಯದಿಂದ ಪ್ರಯೋಗಿಸ್ತಾನೋ, ಜನಯತ್ಯಾಶು ವೈರಾಗ್ಯಂ, ಅಂಥ ಮನುಷ್ಯನಿಗೆ ವೈರಾಗ್ಯ ಅನ್ನುವಂಥದ್ದು ಹುಟ್ಟುಕೊಳ್ಳುತ್ತದೆ. ಯಾಕೆ ಅಂತ ಹೇಳಿದರೆ, ನಿಜವಾದಂತಹ ಜ್ಞಾನಿ ಅವ ಆಗ್ತಾನೆ. ಅವನ ಜ್ಞಾನ ಎಂಥದ್ದು ಅಂತ ಹೇಳಿದರೆ ಅಹೈತುಕಂ, ನಿರ್ದುಷ್ಟ ಆಗಿರ್ತಕ್ಕಂಥ ಜ್ಞಾನ ಆಗಿರ್ತದೆ ಅಂತ. ಅಂದರೆ ಭಕ್ತಿ ಅದು ಬರಬೇಕಿದ್ರೆ
ಜ್ಞಾನದ ಹಿನ್ನೆಲೆ ಅಂತ ಅರ್ಥ. ಜ್ಞಾನ ಇಲ್ಲದ ಭಕ್ತಿ ಉಂಟಲ್ಲ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಬರೀ ಜ್ಞಾನ ಮಾತ್ರ ಇದ್ರೂ ಪ್ರಯೋಜನಕ್ಕೆ ಬರೋದಿಲ್ಲ. ಜ್ಞಾನ ಭಕ್ತಿಗೆ ಕಾರಣ ಆಗಬೇಕು. ಭಕ್ತಿ ರಸ ಅನ್ನುವಂಥದ್ದು ಜಿನುಗಲಿಕ್ಕೆ ಜ್ಞಾನ ಅನ್ನುವಂಥದ್ದು ಕಾರಣ ಆಗಬೇಕು. ಆಗ ಸಂಸಾರದಲ್ಲಿ ವೈರಾಗ್ಯ ಬರ್ತದೆ, ಕೃಷ್ಣನಲ್ಲಿ ರತಿ ಬರ್ತದೆ. ನಮ್ಮದು ಉಲ್ಟಾ, ನಮ್ಮದು ಕೃಷ್ಣನಲ್ಲಿ ವೈರಾಗ್ಯ, ಸಂಸಾರದಲ್ಲಿ ಭಾರಿ ರತಿ. ನೋಡಿಬೇಕಿದ್ರೆ ಇವತ್ತೊಂದು ಸೀರಿಯಲ್, ಅದು ಮುಗಿದು ಕೊನೆಯ ಕಂತು, ಅದನ್ನು ನೋಡಲಿಕ್ಕೆ ಅದೇ ದಿವಸ ನಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಉತ್ಸವ ಬಿಡ್ತೇವೆ, ಬರುವ ವರ್ಷ ಉಂಟು ಅಂತ ಇದನ್ನು ನೋಡ್ತೇವೆ. ಅಂದರೆ ಭಗವಂತನಲ್ಲಿ ವೈರಾಗ್ಯ, ಸಂಸಾರದಲ್ಲಿ ಮಹಾರತಿ. ಉಲ್ಟ ಹೇಳ್ತಾರೆ ಸೂತ ಪುರಾಣಿಕರು, ಇದಲ್ಲಪ್ಪ, ನೀನು ಮಾಡಬೇಕಾದದ್ದೇನು ಹೇಳಿದರೆ ಭಕ್ತಿಯನ್ನು ಪ್ರಯೋಗ ಮಾಡು, ಭಗವಂತನಲ್ಲಿ ಭಕ್ತಿಯನ್ನು ವಿಶೇಷವಾಗಿ ಮಾಡು ಅಂತ. ಭಕ್ತಿ ಅಂತ ಹೇಳಿದರೆ ಏನು ರೀ? ಭಕ್ತಿ ಅಂತ ಹೇಳಿದರೆ ಏನು? ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಭಕ್ತಿ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಭಕ್ತಿ ಅಂತ ಹೇಳಿದರೆ ಏನು ಗೊತ್ತುಂಟ? ಎಷ್ಟೋ ಜನ ಹೇಳ್ತಾರೆ ದೇವರಿಜ್ಜಾದ ಬುಡಿಯೇ ಭಕ್ತಿಡ ಕೈ ಮುಗಿಂಡ ಪಾಪು. ಹೌದಾ? ಭಕ್ತಿ ಅಷ್ಟು ಸುಲಭ ಉಂಟಾ? ಇಲ್ಲ, ಭಾರಿ ಕಷ್ಟ ಉಂಟು ಅಂತ ಲೆಕ್ಕ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಭಕ್ತಿ ಅಂತ. ಭಕ್ತಿ ಅಂತ ಹೇಳಿದರೆ ಏನು ಗೊತ್ತಾ? ಬರೀ ಒಂದು ದಿವಸಕ್ಕೆ, 2 ದಿವಸಕ್ಕೆ, 1 ವಾರಕ್ಕೆ, 1 ತಿಂಗಳ ಮಟ್ಟಿಗೆ ಮಾತ್ರ ದೇವರ ಕಡೆಗೆ ವಾಲಿ ಅವನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ನಂಬಿ 1 ತಿಂಗಳು ಏನೂ ಕೆಲಸ ಆಗಲಿಲ್ಲ ಅಂತ ಆದಮೇಲೆ ಮತ್ತೊಂದು ದೇವಸ್ಥಾನಕ್ಕೆ ಹೋಗೋದು ಭಕ್ತಿ ಅಲ್ಲ. ಇದನ್ನು ಭಕ್ತಿ ಅಂತ ಹೇಳಿದ್ರೆ ನಗಡುತ್ತಾರೆ ನಮ್ಮ ಋಷಿಮುನಿಗಳು. ಭಕ್ತಿ ಅಂತ ಹೇಳಿದ್ರೆ ಏನು? ಸಾವಿರ ಸಮಸ್ಯೆಗಳು ಬಂದಾಗಲೂ ಕೂಡ ನಾನು ನಂಬಿದ ನನ್ನ ಭಗವಂತ ನನ್ನ ಕೈ ಬಿಡೋದಿಲ್ಲ ಅನ್ನತಕ್ಕಂತಹ ಅಚಲ ವಿಶ್ವಾಸ, ಆ ದೃಢ ನಂಬಿಕೆ ಉಂಟಲ್ಲ, ಅದು ಭಕ್ತಿ ಅಂತ. ಪ್ರಹ್ಲಾದ ಇದ್ದ ನೋಡಿ, ಅವನದ್ದು ಭಕ್ತಿ. ಪ್ರಹ್ಲಾದ ರಾಜ, ಅವನ ಅಪ್ಪನೇ ಅವನಿಗೆ ಮೃತ್ಯುವಾದ. ಹೆಂಗೆ ಸಾಯಿಸ್ಲಿಕ್ಕೆ ನೋಡಿದ? ವಿಷ್ಣು ಪುರಾಣದಲ್ಲಿ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ, ಭಾಗವತದಲ್ಲೇ ಬಂದಿದೆ, ವಿಷ್ಣು ಪುರಾಣದಲ್ಲಿ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ ಏನು ಕಾರ್ಬಾರ್ ಮಾಡಿದಾನೆ ಅವನ ಅಪ್ಪ ಅವನನ್ನು ಕೊಲ್ಲಿಸ್ಲಿಕ್ಕೆ. ಆದರೆ ನಾನು ನಂಬಿದ ಶ್ರೀಹರಿ ನನ್ನನ್ನು ಯಾವತ್ತೂ ಕೈ ಬಿಡ ಅನ್ನತಕ್ಕಂಥ ಅಚಲ ನಂಬಿಕೆಯಿಂದ ಆ ಮಗು ಮುಂದೆ ಹೋಯ್ತಲ್ಲ, ಕೈ ಬಿಟ್ಟನ ಭಗವಂತ. ಮೇಲಿಂದ ದೂಡಿದ, ಕೆಳಗೆ ಭಗವಂತ ಹಿಡಿದ, ಅಗ್ನಿಗೆ ಹಾಕಿದ, ನೀರಿನ ತಂಪನ್ನು ಭಗವಂತ ಕೊಟ್ಟ, ವಿಷವನ್ನು ಕುಡಿಸಿದ, ವಿಷ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಭಗವಂತ ಸ್ವೀಕಾರ ಮಾಡಿದ. ಆನೆಯಿಂದ ತುಳಿಸಿದ, ಮಗುವಿನ ಮೇಲೆ ಹತ್ತಿ ಬಿದ್ದಂತಾಯಿತು. ಏನು ಸಂಗತಿ ನೋಡಿ. ಇದಾಗಲಿಕ್ಕೆ ಕಾರಣ ಏನು? ಅವನ ಅಚಲಾಗಿರ್ತಕ್ಕಂಥ ನಂಬಿಕೆ ಅಲ್ವಾ. ನಾನು ನಂಬಿದ ನನ್ನ ಶ್ರೀಹರಿ ನನ್ನ ಕೈಯನ್ನು ಬಿಡೋದಿಲ್ಲ ಅಂತ. ಇದು ಭಕ್ತಿ ಅಂತ. ಇಷ್ಟು ಅಷ್ಟು ಸುಲಭಕ್ಕೆ ಬರೋದಿಲ್ಲ, ಅದು ಪಕ್ವತೆಯನ್ನು ಕಾಣಬೇಕು. ನಮ್ಮದು ಕಷ್ಟ ಬಂದಾದ ಕೂಡಲೇ ಉಂಟಲ್ಲ, ಎಲ್ಲ ಬಿಟ್ಟು ಬಿಡ್ತದೆ. ನಾನೇ ಇದಾಗಲಿಕ್ಕೆ ಇಲ್ಲ. ಬೇಸರ, ಸಿಕ್ಕಾಪಟ್ಟೆ ಬೇಸರ ಆದರೆ ಆ ದಿವಸ ನಾವು ಶೋಭಾನ ಹಿಡಿದು ಬಿಟ್ಟು ಬಿಡ್ತೇವೆ. ಬದ್ರಿಯೇ ಪಕ್ಕಡೆ ಮತ್ತು ಜಾದಲ ಕೆಲಸ ಆಗ್ರಿ. ಸಿಕ್ಕಾಪಟ್ಟೆ ಬೇಸರ ಆಯಿತು, ಆ ದಿವಸ ಸಹಸ್ರನಾಮ ಬಿಡ್ತೇವೆ. ಸಿಕ್ಕಾಪಟ್ಟೆ ಮನಸ್ಸಿಗೆ ದುಃಖ ತರತಕ್ಕಂಥ ಸಂಗತಿ ಆಯಿತು, ಇಲ್ಲಿ ಹತ್ತಿರದಲ್ಲೇ ಪಣಿಯಾಡಿ ಅನಂತ ಪದ್ಮನಾಭ ಬಂದು ಅವನ ಮುಖ ನೋಡೋದು, ಅವ ನಮ್ಮ ಮುಖ ನೋಡೋದು, ಬಿಟ್ಟು ಬಿಡ್ತೇವೆ. ಬರ್ರಿ ಸೂಪುಣ್ಯದೇನಾಯ ನನ್ನ ಒಂಜಿ ವಾರ ಬೋಪ್ರಿ ಅಲ್ವಾ. ಇದು ಹಿಂಗೆ ಆಗ್ತದೆ. ಇದು ಭಕ್ತಿ ಅಲ್ಲ ರೀ. ಇನ್ನು ಒಂದು ಶಿಲೆ ಅದು ಪೂರ್ತಿಯಾಗಿ ಒಂದು ರೂಪವನ್ನು ತಾಳಬೇಕಿದ್ರೆ ಪೆಟ್ಟು ತಿನ್ನಬೇಕಲ್ಲ. ಪೆಟ್ಟು ತಿಂದೇ ಅದು ರೂಪವನ್ನು ತಾಳುತ್ತದೆ. ಪೆಟ್ಟು ತಿನ್ನಲಿಲ್ಲ ಹೇಳಿದರೆ ರೂಪ. ಯಾರು ಗಟ್ಟಿ ಇರ್ತಾನೆ ಅವನಿಗೆ ಪೆಟ್ಟು ಜಾಸ್ತಿ ಇರ್ತದೆ. ತಡ್ಕೊಳ್ಳಿ, ಬಹಳ ಶ್ರೇಷ್ಠ ಆಗಿರ್ತಕ್ಕಂಥ ರೂಪವಾನ್ ವ್ಯಕ್ತಿಯಾಗಿ ನೀವು ಹೊರಗೆ ಬರ್ತೀರಿ. ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನೆ. ಸುಖ ಸುರುತು ಪೆಟ್ಟಡೆ ಪೋಪೆನ, ಅಥವಾ 2ನೇ ಪೆಟ್ಟು ಕಾಪುವೆನ, 3ನೇ ಪೆಟ್ಟು ಮುಟ್ಟ ಎಂತುವೆನ, 4ನೇ ಪೆಟ್ಟುಗಳ ಕಾಪುವೆನ. ಮತ್ತೆ ನಿಲ್ಲಿಸ್ತಾನೆ, ಮತ್ತೆ ಅನುಗ್ರಹ ಮಾಡ್ತಾನೆ. ಆ ಅನುಗ್ರಹ ಉಂಟಲ್ವಾ, ಅನಂತ ಕಾರುಣ್ಯದ ಅನುಗ್ರಹ ಅದು. ಅಲ್ಲಿ ತನಕ ನಾವು ಕೂಡ ಭಗವಂತನನ್ನು ಪರೀಕ್ಷೆ ಮಾಡಬೇಕು. ಎತ್ತುಕೊಳ್ಪನ ಹತ್ಕೊಳ್ಳುವಂತ ಮಕ್ಕಳು ಕೆಲವು ಸರ್ತಿ ಪೆಟ್ಟು ಕೊಟ್ಟರೆ ಒಂದು ಕೊಳ್ಪನ ಹತ್ಕೊಳ್ಳುವಂತ ಕಟ್ಟಿ ನಿಂತ್ಕೊಂಡು ಬಿಟ್ಟರೆ ತಾಯಿ ರಪ್ಪ ನಿಲ್ಲಿಸ್ತಾರೆ. ನಿಮ್ಗೆ ಏತಂತ ಕೊಳ್ಪನ ಈ ಬಾಲೆಗೆ ಅಲ್ವಾ. ಭಗವಂತನು ಹಾಗೆ ಮಾಡ್ತಾನೆ. ಅವರು ಹೇಳ್ತಾರೆ ಏನು ಗೊತ್ತಾ? ವಾಸುದೇವೇ ವಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಗೇವಾತ್ಮನೀಶ್ವರೇ. ಇದು ಮತ್ತೆ ಸೂತ್ರರು ಹೇಳ್ತಕ್ಕಂಥ ಮಾತು. ಆಗ ಹೇಳಿದ ಹಾಗೆ ಭಿದ್ಯತೆ ಹೃದಯ ಗ್ರಂಥಿ,
ಹೃದಯದ ಒಳಗಿದ್ದಂತಹ ಆ ಗಂಟು ಉಂಟಲ್ಲ, ಭಗವಂತನ ಸಾಕ್ಷಾತ್ಕಾರ ಆದ ಕೂಡಲೇ ಬಿಚ್ಚಿ ಹೋಗ್ತದೆ ಅಂತ. ಭಗವಂತ ಕಾಣಬೇಕೀಗ, ಅವನನ್ನು ಕಂಡಾದ ಕೂಡಲೇ ಈ ಗ್ರಂಥಿ ಬಿಚ್ಚಿ ಹೋಯಿತು. ಆಯ್ತಾ? ಚಿದ್ಯಂತೆ ಸರ್ವ ಸಂಶಯ. ಒಂದು ಸರ್ತಿ ಭಗವಂತನ ಅಂತರಂಗದ ದರ್ಶನ ಆಯಿತು ಅಂತ ಹೇಳಿದರೆ, ಅಂತರಂಗದಲ್ಲಿ ದರ್ಶನ ಆಯಿತು ಅಂತ ಹೇಳಿದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿ ಆಯಿತು. ಆದ್ರಿಂದ ನೋಡಿ, ಸಿಕ್ಕಾಪಟ್ಟೆ ಗೊತ್ತಿದ್ದವರು ಇರ್ತಾರಲ್ಲ, ಹೆಚ್ಚು ಮಾತನಾಡೋದಿಲ್ಲ. ನೀವು ನೋಡಿ ಬೇಕಿದ್ರೆ, ಇವತ್ತಿಗೂ ಕೂಡ ಹಾಗೆ ತುಂಬ ತಿಳ್ಕೊಂಡಿರ್ತಾರಲ್ಲ, ಮೌನವನ್ನು ಜಾಸ್ತಿ ಬಯಸ್ತಾರೆ. ಯಾಕೆ ಹೇಳಿದ್ರೆ ಅವರಿಗೆ ಗೊತ್ತುಂಟು, ಮಾತನಾಡಿ ಮುಗಿಸುವಂಥದ್ದಲ್ಲ ಭಗವಂತನ ಗುಣಗಾನವನ್ನು ಹೇಳೋದು. ಅಲ್ಲ, ಎಲ್ಲರೂ ಇದನ್ನ ಈಗ ಅಪ್ಲೈ ಮಾಡಿಕೊಂಡು ಏನೆಲ್ಲ ಪಣಪುರಿ ಇದೇನು ಬಾರಿ ಗೊತ್ತಿದ್ದ ನಾಯಿ, ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಗೊತ್ತೇ ಇಲ್ಲದಿದ್ದವರು ಅಂತ ಹೇಳೋದಂಥದ್ದು. ಇದು ಗೊತ್ತಿದ್ದವರು ಕೂಡ ಹೇಳೋದಿಲ್ಲ. ಯಾಕೆ ಹೇಳಿದರೆ ಈ ಕಾರಣಕ್ಕೆ ಅಂತ. ಅದರಿಂದ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಒಂದು ಸರ್ತಿ ಭಗವಂತನ ಸಂದರ್ಶನ ಆಯಿತು ಅಂತ ಹೇಳಿದರೆ ಮತ್ತೆ ಮುಖ್ಯವಾಗಿ ಮಾಡಬೇಕಾದಂತಹ ಯಾವ ಕರ್ಮಗಳು ಆ ಪುಣ್ಯಾತ್ಮನಿಗೆ ಉಳಿಯೋದಿಲ್ಲ. ಮಾಡಿ ಆಯ್ತಲ್ಲ, ಜೀವನದ ಉದ್ದೇಶವೇ ಸಫಲ ಆಯಿತು, ಭಗವಂತನ ದರ್ಶನ ಆಯಿತು. ಭಗವಂತನ ದರ್ಶನ ಆದಮೇಲೆ ಮತ್ತಿನ್ನೇನಿದೆ ಅಲ್ವಾ? ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಗೇವಾತ್ಮನೀಶ್ವರಿ. ಭಗವಂತನನ್ನ ಕಂಡ ಮರುಗಳೆಯಲ್ಲಿ ಇಂಥ ಸೌಲಭ್ಯಗಳು ಪ್ರಾಪ್ತಿಯಾಗ್ತದಪ್ಪ. ಆದ್ದರಿಂದ ಈ ಸಂಸಾರ ಅನ್ನುವಂತಹ ಒಂದು ರೀತಿಯ ಆಪತ್ಕಾರಿ ಸಂಗತಿಯಿಂದ ಬಚಾವಾಗಲಿಕ್ಕೆ, ರಕ್ಷೆ ಸಿಗಲಿಕ್ಕಿರತಕ್ಕಂಥ ಸಂಗತಿ ಹೇಳಿದರೆ ಇವುಗಳು. ತಸ್ಮಾತ್ ಏಕೇನ ಮನಸ ಭಗವಾನ್ ಸಾತ್ವತಾಂ ಪತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ಸರ್ವದಾ. ಇಷ್ಟು ಮಾಡಿ ಅಂತ ಹೇಳ್ತಾರೆ ಸೂತ ಪುರಾಣಿಕರು. ಇಷ್ಟು ಮಾಡ್ರಿ. ಏನು ಮಾಡಬೇಕು? ತಸ್ಮಾತ್ ಏಕೇನ ಮನಸ, ತದೇಕ ಚಿತ್ತದಿಂದ, ಒಂದೇ ಮನಸ್ಸಿನಿಂದ ಭಗವಾನ್ ಸಾತ್ವತಾಂಪತಿ, ಭಗವಾನ್ ವಾಸುದೇವ ಇದ್ದಾನಲ್ಲ ಅವನನ್ನ ಶ್ರೋತವ್ಯ, ಕೇಳ್ರಿ, ಅವನ ಬಗ್ಗೆ ಕೇಳಿ ಅಂತ ಹೇಳ್ತಾರೆ. ಕೇಳಲಿಕ್ಕಾದ್ರೂ ಒಂದು ಆ ತುಡಿತ ಹುಟ್ಟಬೇಕಲ್ಲ, ಅದು ಎಲ್ರಿಗೂ ಹುಟ್ಟೋದಿಲ್ಲ. ಎಷ್ಟು ಜನ ಇಲ್ಲ ಈ ಸುತ್ತಮುತ್ತ? ಅಂದಾಜು ಪ್ರಕಾರ ಎಷ್ಟು ಮನೆ ಇದೆ? ಸುಮಾರು ಮನೆ ಹೋಗ್ಲಿಕ್ಕೆ ನಾವೇ ಬಂದಿದ್ದೇವೆ. ಎಲ್ಲ ಮನೆ ಸುಮಾರಿದೆ. ಎಲ್ರಿಗೂ ಬರ್ಲಿಕ್ಕೆ ಆಯ್ತಾ? ಬರ್ಲಿಕ್ಕೆ ಆಗ್ತದ? ಕೆಲವರಿಗೆ ಬರಬೇಕು ಅಂತ ಇದ್ರೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ ಪಾಪ. ಕೆಲವರಿಗೆ ಬರ್ಲಿಕ್ಕೆ ಅನುಕೂಲ ಇದ್ರೂ ಕೂಡ IPL ನೋಡುವಂತ ಕಾಣ್ತದೆ. ಏನು ಮಾಡೋಣ? ಆದ್ದರಿಂದ ಭಗವಂತನ ಕುರಿತಾದಂತಹ ಸಂಗತಿಗಳನ್ನು ಶ್ರೋತವ್ಯ, ಮತ್ತೆ ಕೇಳ್ರಿ. ಕೀರ್ತಿತವ್ಯ, ನೀವು ಕೇಳುವಂಥದ್ದನ್ನು ಜಾಸ್ತಿ ಮಾಡಿದ ಹಾಗೆ ಆಟೋಮೆಟಿಕ್ ಆಗಿ ನೀವು ಕೇಳಿದ್ದನ್ನು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಅಂದರೆ ಜ್ಞಾನ ಪ್ರಸರಣ ಪ್ರಾರಂಭ ಆಯಿತು. ಮತ್ತು ಇನ್ನೊಂದು ಸಂಗತಿ, ನೀವು ಜಾಸ್ತಿ ಕೇಳಿದರೆ ಹೇಳುವವ ಮಿಸ್ಟಿಕ್ ಹೇಳಿದರೂ ಗೊತ್ತಾಗ್ತದೆ. ಆಕಳು ಒಂಜಿ ರಟ್ಟೋ ಏರು ತದ್ ಮಿತ್ ಜಂಪ್ ಅಂತೇರು ಅಂತ ಕೇಳುವವರು ಭಾರಿ ಹುಷಾರಿ ಇರ್ತಾರೆ. ಆದ್ರಿಂದಲೇ ಉಡುಪಿ ಸುತ್ತಮುತ್ತ ಎಲ್ಲಾದರೂ ಹತ್ತಿರದಲ್ಲಿ ಪ್ರವಚನ ಮಾಡಬೇಕಿದ್ರೆ ಪ್ರವಚನಕಾರರು ಭಾರಿ ಜಾಗೃತೆ ಇರಬೇಕು. ಪ್ರತಿ ದಿವಸ ಕೇಳ್ತಾ ಇರ್ತಾರೆ ರಾಜಾಂಗಣದಲ್ಲಿ ಪ್ರವಚನ. ಯಾರು ದೊಡ್ಡ ದೊಡ್ಡ ಆಚಾರ್ಯ ಎಲ್ಲ ಬೆಂಗಳೂರಿಂದ ಬಂದೆಲ್ಲ ಮಾಡಿರ್ತಾರೆ, ದೊಡ್ಡ ದೊಡ್ಡ ಸಂಗತಿಯನ್ನು ಹೇಳಿರ್ತಾರೆ, ಅನೇಕ ವಿಷಯಗಳನ್ನು ಹೇಳಿರ್ತಾರೆ. ಇವರು ಮಾಮೂಲಿ ಅಂತ ಹೇಳಿ ಇದು ಕೇಳಬೇಕು ಅಂತ ಇಲ್ಲ ಅಂತ ಬಿಟ್ಟರೆ ಕೆಳಗೆ ಇಳಿದಾದ ಕೂಡಲೇ ಕೇಳ್ತಾರೆ, ಆಚಾರ್ಯ ವರಾಹನ ಕಥೆನೇ ಮಾಡ್ತೀರಿ ಯಾರು ಆಗ್ತದೆ ಹೀಗೆ. ಆದ್ದರಿಂದ ನೀವು ಕೇಳುತ್ತಾ 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 ಪಕ್ವತೆಯನ್ನು ಸಾಧಿಸಿ ಅಂತ. ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ಸರ್ವದಾ. ಮತ್ತೆ ಕೇಳಿದರೆ ಆಗ್ತಕ್ಕಂಗೆ ಬಹುದೊಡ್ಡ ಪ್ರಯೋಜನ ಏನು ಗೊತ್ತಾ? ಅದರ ಗುಂಗಲ್ಲೇ ನಾವಿರ್ತೇವೆ. ಈಗ ಒಂದು ಸಪ್ತಾಹ ಆಗ್ತದಲ್ಲ, ಭಾಗವತ ಸಪ್ತಾಹ ನೋಡಿ, ನೀವು ಒಂದು 15-20 ದಿವಸ ಭಾಗವತ ಗುಂಗಲ್ಲೇ ಇರ್ತೇವೆ. ಮತ್ತೆ ಹೋಗ್ತದೆ, ಸಂಸಾರ ಶುರುವಾಗ್ತದೆ. ಒಂದು ಅಷ್ಟಾದರೂ ಮಾಸಮೇಕಂ ಪುರಾಣಕಂ ಅಂತ ಹೇಳಿದರು. ಪುರಾಣದ ಗುಂಗುಂಟಲ್ಲ 1 ತಿಂಗಳವರೆಗೆ ಇರ್ತದೆ ಅಂತ. ಯಾರಿಗೆ? ಮಾಮೂಲಿ ಮಂದಿಗಳಿಗೆ. ಸಂಸಾರದಲ್ಲಿ ಮತ್ತೆ ಬೀಳಬೇಕು ಅಂತ ತೀರ್ಮಾನದ ಮಂದಿಗಳಿಗೆ ಪುರಾಣದ ಗುಂಗು 1 ತಿಂಗಳಿರೋದು. ಸಂಸಾರ ಬೇಡ ಅಂತ ಬಯಸ್ತಕ್ಕಂಥ ಮಂದಿಗೆ ಪುರಾಣದ ಗುಂಗುಂಟಲ್ಲ ಶಾಶ್ವತವಾಗಿ ಕೊನೆಯ ಶ್ವಾಸದವರೆಗೆ ಇರ್ತದೆ ಅಂತ ನಾವೇ ತೀರ್ಮಾನ ಮಾಡಬೇಕು. ಇಲ್ಲೇ ಇರಬೇಕಾ ಅಥವಾ ಬೇರೆ ಏನಾದರೂ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡಬೇಕಾ ಅಂತ. ಅದರಿಂದ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ನಿರಂತರ ಧ್ಯಾನ, ಧ್ಯೇಯ ಪೂಜ್ಯಶ್ಚ ಸರ್ವದಾ ಅಂತ. ಭಗವಂತನ ಕಥೆಯನ್ನು ಕೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪೂಜೆಗೆ ಅರ್ಹ ಅನ್ನತಕ್ಕಂತಹ ಉದಾತ್ತ ಭಾವ ನಮಗೆ ಗೊತ್ತಾಗ್ತದೆ ನೋಡಿ. ಯಾಕೆ ಹೇಳಿ? ಯಾರ ಒಳಗೆ ಭಗವಂತ ಇಲ್ಲ ಹೇಳಿ? ಯಾರ ಒಳಗೆ ಭಗವಂತ ಇಲ್ಲ? ನಾವೆಲ್ಲ ಭಗವಂತನ ಪ್ರತಿಬಿಂಬ. ಆದ್ದರಿಂದ ನಿಮಗೆಲ್ಲರಿಗೂ ಕೂಡ ಗೌರವ ಕೊಡಬೇಕು. ಎಲ್ಲರ ಒಳಗೆ ಭಗವಂತ ಇದ್ದಾನೆ ಅನ್ನತಕ್ಕಂತಹ ಮಹಾಸತ್ಯದ ಅರಿವು ಜಾಗೃತ ಆಗಿರ್ತದೆ.
ಭಗವಂತನ ಅಧಿಷ್ಠಾನ ಗೋವು, ಗೋಪೂಜೆ ಮಾಡಬೇಕು ಅಂತ ಕಾಣ್ತದೆ. ಭಗವಂತನ ಅಧಿಷ್ಠಾನ ಇರತಕ್ಕಂಥದ್ದು ಶ್ರೀಪಾದರು ಪೂಜೆ ಮಾಡಬೇಕು ಅಂತ ಕಾಣ್ತದೆ. ಭಗವಂತನ ಪ್ರತೀಕ, ಭಗವಂತನ ಅಧಿಷ್ಠಾನ ಎಲ್ಲರ ಒಳಗೂ ಕೂಡ ಭಗವಂತ ಕಾಣಲಿಕ್ಕೆ ಪ್ರಾರಂಭ ಆಗ್ತಾನಲ್ಲ, ಆಗ ಎಣಿಸಿ ಸಮಸ್ಯೆ ಶುರುವಾಗ್ತದ ಅಂತ. ಸಂಸಾರದ ಸಮಸ್ಯೆ ಮತ್ತೆ ಶುರುವಾಗ್ತದ. ಸಮಸ್ಯೆ ಶುರುವಾಗುವುದು ಯಾವಾಗ? ಜನ ಅಂಚ ಕಣ್ಣು ದೇರ್ತನ ಬಾರಿ ಸೂಪಣ ನಮನಿ ಅಂತ ಯಾರೋ ಒಬ್ಬ ವ್ಯಕ್ತಿ ಕಣ್ಣು ಬಿಟ್ಟು ಒಬ್ಬನನ್ನು ನೋಡ್ತಾ ಇದ್ದಾರೆ, ಅವರ ಪಟಕ್ಕ ಶುರುವಾಗ್ತದೆ, ಬಾರಿ ಸೂಪೆ ಮಾರ್ಯಾರೆ ಅಲ್ವಾ? ನಾಳೆ ನಾವು ನೋಡ್ತೇವೆ. ಇವತ್ತು ಅವ ಕಣ್ಣು ಬಿಟ್ಟು ನೋಡಿದ್ದು, ನಾಳೆ ನಾವು ಕಣ್ಣು ಬಿಟ್ಟು ನೋಡಿದ್ದು, ಇದು ನಾಡಿದ್ದು ನಮ್ಮ ಮಕ್ಕಳು ಶುರು ಮಾಡ್ತೇವೆ. ಅಯ್ಯೋ ವಾರ ಶುರುವಾಯಿತು, ಹತ್ತಿರದ ಮನೆ ಮತ್ತೆ ನಮಗೆ ಶುರುವಾಯ್ತಾ? ಇದು ಬೇಕಾ, ಇದು ಬೇಡಲ್ಲ. ಅದ್ರ ದೇವರನ್ನು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಆಟೋಮೆಟಿಕ್ ಆಗಿ ನೋಡುವಾಗಲೂ ಕೂಡ ಆ ಮಹಾನುಭಾವನ ಒಳಗೆ ಮತ್ತೊಂದು ಮಹಾಶಕ್ತಿ ಇದೆ ಅನ್ನುವಂತಹ ಪರಮ ಸತ್ಯದ ಅರಿವು ನಮಗಾಗ್ತದೆ ಅಂತ ಇದನ್ನು ಸೂತ ಪುರಾಣಿಕರು ಹೇಳ್ತಾರೆ. ಅವರು ಹೇಳ್ತಾರೆ, ವಾಸುದೇವ ಪರಾ ವೇದಾಹ. ಯಾಕೆ ಈಗ ದೇವರನ್ನೇ ಪೂಜೆ ಮಾಡಬೇಕು ಅಂತ ಹೇಳಿದರೆ ನಮಗೇನು ದೇವರು ಕಡಿಮೆಯಾ? ಎಷ್ಟು ಜನ ದೇವರಿಲ್ಲ? 33 ಕೋಟಿ ದೇವತೆಗಳು ಅಂತ ಎಲ್ಲ ಲೆಕ್ಕ ಹೇಳ್ತಾರಪ್ಪ. ಪೂರ್ತಿ ಸಿಗಲಿಲ್ಲ ಯಾರಿಗೂ, ಅಂತ ಅಷ್ಟು ದೇವತೆಗಳಿದ್ದಾರೆ ಅಂತ. ಅದರಲ್ಲಿ ನಾವು ಯಾಕೆ ಮತ್ತೆ ನಾರಾಯಣನನ್ನೇ ಸ್ಮರಣೆ ಮಾಡಬೇಕು? ಬೇರೆ ದೇವತೆಗಳ ಪಟ್ಟಿ ಇಲ್ವಾ? ಗಣಪತಿಯನ್ನು ಪೂಜೆ ಮಾಡುವ, ರುದ್ರದೇವರನ್ನು ಆರಾಧನೆ ಮಾಡುವ. ಯಾರನ್ನು ಆರಾಧನೆ ಮಾಡುವುದು ಬೇಡ ಅಂತ ಯಾವ ಶಾಸ್ತ್ರವೂ ಹೇಳೋದಿಲ್ಲ, ಎಲ್ಲರನ್ನ ಮಾಡ್ಬೋದು. ಅದರ ಒಂದು ಬಹಳ ದೊಡ್ಡ ಕಾರಣವನ್ನು ನಾರಾಯಣನ ಪೂಜೆ ಮಾಡಲಿಕ್ಕೆ ಶಾಸ್ತ್ರಕಾರರು ಅಥವಾ ಭಾಗವತ ಕೊಡ್ತದೆ. ಏನು ಗೊತ್ತಾ? ವಾಸುದೇವ ಪರಾವೇದಾಹ ಅಂತ. ಇಡೀ ವೇದ ಅನ್ನುವಂಥದ್ದು ಶ್ರೀಮನ್ನಾರಾಯಣನ ಸ್ಮರಣೆ, ಗುಣಗಾನ, ಸಂಕೀರ್ತನೆಗೋಸ್ಕರ ಇರುವಂಥದ್ದು ಅಂತ. ಅದರ ಮೊದಲ ಶ್ಲೋಕದಿಂದ ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳಿ ಯಥಾವಸ್ಸು ಸಹಾಸತಿ, ಇದು ಕೊನೆ ಮಂತ್ರ. ಈ ಮೊದಲ ಮಂತ್ರದಿಂದ ಕೊನೆಯ ಮಂತ್ರದವರೆಗೆ ಎಲ್ಲವೂ ಕೂಡ ಶ್ರೀಮನ್ನಾರಾಯಣನ ಗುಣಗಾನ ಅಂತ. ಆದ್ರಿಂದಲೇ ಇವತ್ತು ಕೂಡ ಉಡುಪಿಯವರು ಮಾತ್ರ ಅಲ್ಲ, ಎಲ್ಲ ಕಡೆಯ ಮಂದಿಗಳು ಕೂಡ ವೇದವನ್ನು ಶುರು ಮಾಡುವಾಗ ಹೇಳುವ ಮೊದಲ ಪ್ರತಿಜ್ಞೆ ಏನು ಗೊತ್ತಾ? ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಹರಿಹಿ ಓಂ ಅಂತ ಹೇಳೋದು. ಅದು ಪಾರಾಯಣವನ್ನು ರುದ್ರ ದೇವಾಲಯದಲ್ಲಿ ಬೇಕಿದ್ರೆ ಮಾಡಲಿ, ಅವರು ಹೇಳೋದು ಹರಿಹಿ ಓಂ. ಯಾಕೆ? ಅದು ಪ್ರತಿಜ್ಞೆ. ನಾನು ಇನ್ನು ಮುಂದಕ್ಕೆ ಹೇಳ್ತಕ್ಕಂತಹ ಸರ್ವ ಮಂತ್ರಗಳು ಕೂಡ ನಾರಾಯಣನ ಗುಣಗಾನ ಅಂತ. ಅದನ್ನು ಸೂತರು ಹೇಳ್ತಾರೆ, ವಾಸುದೇವ ಪರಾದೇವಾಹ. ಎಲ್ಲ ವೇದಗಳು ಕೂಡ ಭಗವಂತನನ್ನೇ ಕೊಂಡಾಡ್ತಾ ಇದೆ ಅಂತ ಆದಮೇಲೆ ನೀನು ಯಾಕೆ ಇಂಡೈರೆಕ್ಟ್ ಆಗಿ ಪೂಜೆ ಮಾಡ್ತಿ? ಡೈರೆಕ್ಟ್ ಪೂಜೆ ಮಾಡಲ್ವ? ಯಾಕೆ? ಈಗ ನೋಡಿ, ಮನೆಯಲ್ಲಿ ಹೇಳಿಕೆ ಕೊಡ್ಲಿಕ್ಕೆ ಹೋಗಿದ್ದೇವೆ, ಅಪ್ಪ ಹತ್ರದಲ್ಲೇ ಇದ್ದಾನೆ, ಮಗ ಇಲ್ಲಿದ್ದಾನೆ, ಈಚೆ ಬದಿಯಲ್ಲಿದ್ದಾನೆ, ಅಪ್ಪ ಇಡ ಬಣ್ಣ ಎಲ್ಲ ಶಾರದಾ ನಮ್ಗೆ ಬರುಡು ಕರೆ ಹೇಳಿದ್ರಿ ಹೆಂಗಾಗ್ತದೆ? ಅಪ್ಪ ಹೋಗ್ತಾನ? ಆಗೋದಿಲ್ಲ ಅಲ್ಲ. ಹೇಳಿಕೆ ಕೊಟ್ಟದ್ದೇ, ಅವ್ರ ಮನೆಗೆ ಹೋದದ್ದು ಹೇಳಿಕೆ ಕೊಟ್ಟದ್ದೇ, ಸರಿ ಮಾಡಿದ್ದು ಹೌದು, ಆದರೆ ಸರಿ ಆಯ್ತಾ? ಇದಾಗೋದಿಲ್ಲಲ್ಲ. ಅದಕ್ಕೆ ಅವರು ಹೇಳಿದರು, ಮೂಲತಃ ಮುಖ್ಯತಃ ಎಲ್ಲ ಮಂತ್ರಗಳಿಂದ ಪ್ರತಿಪಾದ್ಯ ಶ್ರೀಮನ್ನಾರಾಯಣ. ಆದ್ದರಿಂದ ವಾಸುದೇವ ಪರ ವೇದಾಹ ವಾಸುದೇವ ಪರಾಮಖಾಹ. ಎಲ್ಲ ಯಜ್ಞಗಳು ಯಾವ ದೇವರ ಹೆಸರಲ್ಲಿ ಬೇಕಿದ್ರೆ ಹೋಮ ಮಾಡ್ರಿ, ಎಲ್ಲ ಯಜ್ಞಗಳು ಕೊನೆಗೆ ಆ ಯಜ್ಞದ ಆಹುತಿ ಅನ್ನುವಂಥದ್ದು ಹೋಗಿ ಸಲ್ಲಿಕೆ ಆಗುವಂಥದ್ದು, ಹೋಗಿ ಮುಟ್ಟುವಂಥದ್ದು, ಹೋಗಿ ತಟ್ಟುವಂಥದ್ದು ಶ್ರೀಮನ್ನಾರಾಯಣನಿಗೆ. ಶ್ರೀಹರಿ ಕೃಷ್ಣಾರ್ಪಣಮಸ್ತು ಅಥವಾ ಬ್ರಹ್ಮಾರ್ಪಣಮಸ್ತು, ಎರಡೂ ಕೂಡ ಅವನೇ. ಮತ್ತು ಕೊನೆಗೆ ಏನು ಹೇಳ್ತೇವೆ ನಾವು? ಅನೇನ ರುದ್ರಪಾರಾಯಣ ಕರ್ಮಣ ಗೋಪಾಲಕೃಷ್ಣ ಶ್ರೀಹರಿ ಕೃಷ್ಣಾರ್ಪಣಮಸ್ತು ಅಲ್ವಾ? ಇದನ್ನೇ ಹೇಳೋದಲ್ವ? ಹಾಗಿದ್ರೆ ಎಲ್ಲ ಯಜ್ಞಗಳು ಕೂಡ ಮತ್ತೆ ಕೊನೆಗೆ ಹೋಗಿ ಸೇರುವಂಥದ್ದು ಭಗವಂತನನ್ನೇ. ಇದನ್ನು ಸೂತ್ರ ಹೇಳ್ತಾರೆ, ವಾಸುದೇವ ಪರಾಯೋಗಾ. ಎಲ್ಲ ಯೋಗಗಳು, ಯೋಗ ಅಂತ ಹೇಳಿದರೆ ಏನು? ಯೋಗ ಕರ್ಮಸು ಕೌಶಲಂ. ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯೋಗ ಅಂತ ಹೇಳಿದರೆ ಕರ್ಮದಲ್ಲಿ ನೈಪುಣ್ಯವನ್ನು ಗಳಿಸುವಂಥದ್ದೇ ಯೋಗಪ್ಪ. ಯಾಕೆ ನೈಪುಣ್ಯವನ್ನು ಗಳಿಸ್ತೇವೆ? ಅದರ ಕೊನೆಯ ತಾತ್ಪರ್ಯ ಏನು? ಭಗವತ್ ಪ್ರೀತಿಯೇ. ಅಥವಾ ಯೋಗ ಅಂತ ಹೇಳಿದರೆ ನಮ್ಮ ಪತಂಜಲ ಯೋಗ, ಅದರ ಪ್ರಕಾರ ಯೋಗ ಅಂತ ಹೇಳಿದರೆ ಏನು? ಯೋಗ ಅಂತ ಹೇಳಿದರೆ ಯೋಗ ಚಿತ್ತವೃತ್ತಿ ನಿರೋಧ. ಎಲ್ಲ ಚಿತ್ತವೃತ್ತಿಗಳು, ಮನಸ್ಸಿನ ಎಲ್ಲ ಒಂದಷ್ಟು ಬ್ರಾಂಚ್ಗಳನ್ನು ಕಡಿದು ಯಾವ ಆಲೋಚನೆಯೂ ಮಾಡದಂತಹ ಸ್ಥಿತಿಗೆ, ನಿರ್ಮುಕ್ತ ಸ್ಥಿತಿಗೆ ಒಂದು ರೀತಿ ಬರುವಂಥದ್ದು, ನಮ್ಮ ಮನಸ್ಸು ಆ ಹದ್ದಿಗೆ ಬರುವಂಥದ್ದಿದೆಯಲ್ಲ, ಅದು ಯೋಗ. ಯಾಕೆ ಬರಬೇಕದು? ಯಾಕೆ ಹೇಳಿದರೆ ಸಂಸಾರದ ಎಲ್ಲ ಪದಾರ್ಥಗಳನ್ನು ಪೂರ್ತಿ ಜಾಡಿಸಿ ಆದಮೇಲೆ ಸಂಸಾರದಿಂದ ಅತೀತನಾದಂತಹ ಭಗವಂತನ
ಚಿಂತನೆ ಅನ್ನುವಂಥದ್ದು ಬರ್ಲಿಕ್ಕೆ ಸಾಧ್ಯ. ಮನೆಯಲ್ಲಿ ಧೂಳಿದೆ, ಧೂಳನ್ನು ಪೂರ್ತಿ ನೀವು ಗುಡಿಸದೆ ಯಾವುದೋ ಒಂದು ಒಳ್ಳೆಯ ಪದಾರ್ಥವನ್ನು ತಂದು ಇಡ್ಲಿಕ್ಕೆ ಸಾಧ್ಯ ಆಗ್ತದ? ಆಗೋದಿಲ್ಲ. ಅದರಿಂದಲೇ ಧೂಳಿನಂತೆ ಕಸದಂತೆ ಒಂದಷ್ಟು ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತು ಬಿಟ್ಟಿದ್ದಾವೆ ಸರ್ವ ಕೆಟ್ಟ ಪದಾರ್ಥಗಳು, ಸಂಸಾರಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಹೊರಗಿಡೋದು, ನಾರಾಯಣನ ಸ್ಮರಣೆಯನ್ನು ಮಾಡೋದು, ಇದೇ ಯೋಗ. ಯೋಗದ ತುದಿ ಏನು ಗೊತ್ತಾ? ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ ಅಂತ ಹೇಳಿದರೆ ಏನು? ಭಗವಂತನೊಡನೆ ನಮ್ಮ ಸಂವಾದ ನಡೆಸುವಂಥದ್ದು ಅಂತ. ಅಲ್ಲ, ಇವತ್ತು ಯೋಗದಲ್ಲಿ ವಿಪರೀತ ಹೇಳಿಕೊಡ್ತಾರೆ. ಇವತ್ತು ಯೋಗ ಕಲಿಬೇಕು ಅಂತ ಏನು ಹೇಳ್ತಾರೆ ಗೊತ್ತಾ? ಯೋಗವನ್ನು ಕಲಿಯುವವರು ಯಾವುದನ್ನೂ ಕೂಡ ಎಣಿಸದೆ ಕತ್ತಲಿನ ಕಡೆಗೆ ಪಾಯಿಂಟ್ ಮಾಡಿ ಅದನ್ನು ಧ್ಯಾನಿಸಿ. ನಮ್ಮ ಮನಸ್ಸು ಹಂಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸ್ಟೂಡೆಂಟ್ಸ್ ಸುಳ್ಳು ಹೇಳ್ತಾನೆ ಟೀಚರ್ ಹತ್ರ, ಆಯ್ತು ಕತ್ತಲೆಗೆ ಬಂತು ಅಂತ. ಕತ್ತಲೆಯೂ ಬರೋದಿಲ್ಲ, ಏನು ಬರೋದಿಲ್ಲ. ಯಾಕೆ ಗೊತ್ತಾ? ಮನಸ್ಸು ಅದು ಒಂದು ರೀತಿ, ಯಾವ ರೀತಿಯ ವ್ಯವಸ್ಥೆ ಅಂತ ಹೇಳಿದರೆ ಅದಕ್ಕೇನಾದರೂ ಒಂದು ಪದಾರ್ಥ ಇರಲೇಬೇಕು ಧ್ಯಾನ ಮಾಡಲಿಕ್ಕೆ. ಇಲ್ಲದಿದ್ದರೆ ಅದು ಧ್ಯಾನ ಮಾಡಲಿಕ್ಕೆ ಅಸಮರ್ಥ ಆಗ್ತದೆ ಅಂತ. ಒಂದು ಕ್ಷಣ ಯಾವುದೂ ಇಲ್ಲದಂತಹ ಸ್ಥಿತಿಯನ್ನು ನಿಮ್ಗೆ ಕಲ್ಪನೆ ಮಾಡಲಿಕ್ಕಾಗ್ತದ? ಸಾಧ್ಯವೇ ಇಲ್ಲ. ಮನಸ್ಸು ಅದಕ್ಕೊಂದು ವಸ್ತು ಬೇಕು. ಅದಕ್ಕೋಸ್ಕರವೇ ಅಲ್ವ ಪ್ರತಿಮೆ ಬಂದದ್ದು ನಮ್ಮಲ್ಲಿ. ದೇವಸ್ಥಾನದಲ್ಲಿ ಪ್ರತಿಮೆ ಯಾಕೆ ಬಂದದ್ದು ಹೇಳಿ? ದೇವಸ್ಥಾನದಲ್ಲಿ ಪ್ರತಿಮೆ ಬಂದದ್ದು ಅದಕ್ಕೆ. ಕಡೇ ಪಕ್ಷ ನಮಗೆ ಆ ಭಗವಂತನ ಕಣ್ಣು ಅವರು ಹೇಳ್ತಾರೆ, ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ಧ್ಯಾನ ಹೇಳ್ತಾರೆ, ಗಾಯತ್ರಿ ಮಂತ್ರದ್ದು. ಅವನ ಕಣ್ಣು ಹಿಂಗಿದೆ, ಅವನ ಹುಬ್ಬು ಹಿಂಗಿದೆ, ಅವನ ಮುಖ ಹಿಂಗಿದೆ, ಕೈಯನ್ನು ಹಿಂಗೆ ಇಟ್ಕೊಂಡಿದ್ದಾನೆ, ಒಂದು ಕೈಯಲ್ಲಿ ಚಕ್ರ, ಒಂದು ಕೈಯಲ್ಲಿ ಕಮಲ, ಇದೆಲ್ಲ ಇಷ್ಟು ಹೇಳಿದ್ರು ಕೂಡ ಬರೋದೇ ಇಲ್ಲ. ಕಣ್ಣು ಮುಚ್ಚಿದಾಗ ಬರೋದೇ ಇಲ್ಲ. ಅದಕ್ಕೇನು ಮಾಡ್ತಾರೆ ನಮ್ಮ ಋಷಿಮುನಿಗಳೆಲ್ಲ? ಒಂದು ಚಿತ್ರವನ್ನೇ ಮಾಡಿಸಿದ್ರು, ಒಂದು ಪ್ರತಿಮೆಯನ್ನು ಮಾಡಿಸಿದ್ರು. ಅದು ಬರಲಿಲ್ವಾ? ಇದನ್ನಾದರೂ ಯೋಚನೆ ಮಾಡು ಅಂತ. ಅದರಿಂದ ಎಲ್ಲ ಯೋಗಕ್ಕೆ ಸಾರ್ಥಕ್ಯ ಯಾವಾಗ ಅಂತ ಹೇಳಿದರೆ ಅದು ಭಗವಂತನನ್ನ ನಮ್ಮ ಅಂತರಂಗ ಅನ್ನುವಂಥದ್ದು ದರ್ಶನ ಮಾಡಿದಾಗ ಮಾತ್ರ. ಅದನ್ನೇ ಸೂತ ಪುರಾಣಿಕರು ಹೇಳ್ತಾರೆ, ವಾಸುದೇವ ಪರ ಯೋಗ, ವಾಸುದೇವ ಪರ ಕ್ರಿಯಾ. ನಮ್ಮ ಎಲ್ಲ ಕ್ರಿಯೆಗಳುಂಟಲ್ಲ ಅದು ಭಗವಂತನ ಕಡೆಗೆ ಇರುವಂಥದ್ದು. ನಮಗೆ ಗೊತ್ತಿಲ್ಲ ಅಷ್ಟೇ, ನಮಗೆ ಗೊತ್ತಿಲ್ಲ. ಸ್ವಾರಸ್ಯ ಏನು ಕೇಳಿದರೆ, ಒಬ್ಬ ವ್ಯಕ್ತಿ ಬೆಳಗಿನಿಂದ ಪ್ರಾರಂಭ ಮಾಡಿ ಸಾಯಂಕಾಲದವರೆಗೆ, ಸಾಯಂಕಾಲದಿಂದ ಪ್ರಾರಂಭ ಮಾಡಿ ಮರುದಿವಸದ ಬೆಳಗಿನವರೆಗೆ ನಿತ್ಯ ಶ್ವಾಸ ಉಚ್ಛ್ವಾಸ ಮಾಡ್ತಾನೆ. ಎಷ್ಟು ಮಾಡ್ತಾನೆ? 21,600 ಶ್ವಾಸಗಳು ನಿತ್ಯ ಮಾಡ್ತಾನೆ. 21 ಸಹಸ್ರಂಚ ಸಷಟ್ ಸಪ್ತಮ ಹರ್ನಿಶಂ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. 21,600 ಇದು ಒಬ್ಬ ವ್ಯಕ್ತಿ ಸರಿ ಇದ್ದಾಗ ಮಾಡುವ ಶ್ವಾಸ ಉಚ್ಛ್ವಾಸ. ಯಾರು ಮಾಡ್ತಾ ಇದ್ದಾರೆ? ಒಬ್ಬನಿಗಾದ್ರೂ ಗೊತ್ತುಂಟ ಶ್ವಾಸ ಉಚ್ಛ್ವಾಸ ಮಾಡ್ತಾ ಇದ್ದೆ ನಾನು ಅಂತ? ಅದು ನಿಂತಾಗ್ಲೇ ಗೊತ್ತಾಗೋದು. ಎಂತ ನೀ ಜಾಲ ಇದ್ದೀಯಾ, ನೀ ಯಮೋನಿ ಅಂತ ಹೇಳ್ತಾರೆ. ಮಾಡ್ತಾ ಇದ್ದಾಗ ಗೊತ್ತುಂಟ? ಗೊತ್ತಿಲ್ಲ. ಏನಾಯ್ತು ಹಾಗಿದ್ರೆ? ಶ್ವಾಸ ಉಚ್ಛ್ವಾಸವನ್ನು ಯಾರು ಮಾಡಿಸ್ತಾ ಇದ್ದಾರೆ? ನಮ್ಮ ಒಳಗೆ ನಮ್ಮ ದೇಹವನ್ನು ಮಾಧ್ಯಮ ಅಂತ ಇಟ್ಕೊಂಡು ಪ್ರಾಣದೇವ ಮಾಡ್ತಾ ಇದ್ದಾನೆ. ಹಂಸ ಮಂತ್ರವನ್ನು ಜಪ ಮಾಡುವುದು ಅಂತ ಅರ್ಥ. ಹಂಸಸ್ಸೋಹಂ ಹಂಸಸ್ಸೋಹಂ ಅಂತ ಹೇಳಿ ಹಂಸ ಮಂತ್ರದ ಜಪವನ್ನು ಮಾಡ್ತಾ ಇದ್ದೀನಿ. ಏನು ಹೇಳ್ತಾರೆ ಗೊತ್ತಾ ಶಾಸ್ತ್ರಕಾರರು? ನೀವು ಏನೇನು ಮಾಡೋದು ಬೇಡ. ಮರುದಿವಸ ಬೆಳಿಗ್ಗೆ ಎದ್ದಾದ ಮೇಲೆ ನಿಮ್ಮ ಶೌಚಕ್ರಿಯೆಗಳನ್ನೆಲ್ಲ ಪೂರೈಸಿಕೊಂಡಾದ ಮೇಲೆ, ಸ್ನಾನ ಮಾಡಿ ಆದ ಮೇಲೆ ಭಗವಂತನ ಮುಂದೆ ನಿಂತು ನಿನ್ನೆ ಬೆಳಿಗ್ಗೆಯಿಂದ ಇವತ್ತು ಬೆಳಗಿನವರೆಗೆ ನನ್ನ ಒಳಗಿದ್ದಂತಹ ಪ್ರಾಣದೇವ ನಿನ್ನ ಅದೆಷ್ಟು ಹಂಸ ಮಂತ್ರವನ್ನು ಜಪ ಮಾಡಿದ್ದಾನೆ, ಅದರ ಪುಣ್ಯ ನನಗೆ ಸಿಗಲಿ ಅಂತ ಎಷ್ಟು ಕೇಳಿದರೂ ಸಾಕಂತೆ, ಆ ಪುಣ್ಯ ನಮಗೆ ಸಿಗ್ತದೆ ಅಂತ. ಶ್ವಾಸವೇ ಭಗವಂತನಿಂದ ನಡೆಯುವಂಥದ್ದು, ಭಗವಂತನ ಪ್ರೀತಿಗೋಸ್ಕರವಾಗಿ. ಹಾಗಿದ್ರೆ ನಮ್ಮ ಬೇರೆ ಯಾವ ಕ್ರಿಯೆಗಳು ಇನ್ನು ಭಗವಂತನಿಗೆ ಸಂಬಂಧಪಡದ ರೀತಿಯಲ್ಲಿ ಇರುವಂಥದ್ದಾಗ್ತದೆ ಹೇಳಿ? ಇಡೀ ನಮ್ಮ ಕ್ರಿಯೆ ಅನ್ನುವಂಥದ್ದೇ ಭಗವಂತನಿಗೆ. ಅದರಲ್ಲಿ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಏನೇನು ಮಾಡ್ತಾ ಇದ್ದೇನೆ ಅದೆಲ್ಲ ನಿನ್ನ ಪೂಜೆ ಆಗಲಿ ಭಗವಂತ ಅಂತ. ಅದರಿಂದ ಅವರು ಹೇಳ್ತಾರೆ, ವಾಸುದೇವ ಪರಾ ಕ್ರಿಯಾ ವಾಸುದೇವ ಪರಂ ಜ್ಞಾನಂ. ಜ್ಞಾನವನ್ನು ಸಂಪಾದನೆ ಮಾಡ್ತೇವಲ್ಲ, ಇವತ್ತು ಜ್ಞಾನ ಸಂಪಾದನೆ ಹೇಳಿದರೆ ಅದು ಡಿಗ್ರಿ ಎಷ್ಟು ಜಾಸ್ತಿ ಉಂಟು ಅಷ್ಟು ವರ್ಷಕ್ಕೆ ಪ್ಯಾಕೇಜ್ ಜಾಸ್ತಿ ಆಗ್ತದೆ, ಸ್ಯಾಲ್ರಿ ಹಣ ಲಕ್ಷಗಟ್ಟಲೆ ಜಾಸ್ತಿ ಆಗ್ತದೆ. ಅದೆಲ್ಲ ನಮ್ಮ ಋಷಿಮುನಿಗಳಿಗೆ ಲಕ್ಷಗಳು ಕೋಟಿಗಳೆಲ್ಲ ಅಲಕ್ಷ. ಅದು ಅಲ್ವಲ್ಲ ಅವ್ರದ್ದು ಸಂಪಾದನೆಯ ಗುರಿಯೇ ಅಲ್ಲ. ಅವ್ರು ಏನು ಹೇಳ್ತಾರೆ? ನಿಮ್ಮದು ಜ್ಞಾನ, ನೀವಿಷ್ಟು ಪುರಾಣ ಓದಿದ್ರಿ, ನೀವಿಷ್ಟು ಮಹಾಭಾರತದ ಶ್ಲೋಕವನ್ನು ಓದಿದ್ರಿ, ರಾಮಾಯಣ ಓದಿದ್ರಿ, ಇಷ್ಟು ಉಪನಿಷತ್ತು ಓದಿದ್ರಿ, ಮತ್ತಿನ್ನೇನೋ ಗ್ರಂಥಗಳನ್ನು ಓದಿದ್ರಿ. ಈ ಗ್ರಂಥವನ್ನು ಓದುವ ಕೊನೆಯ ತಾತ್ಪರ್ಯ ಏನು? ಭಗವದ್ ದರ್ಶನ. ಅದನ್ನೇ ಹೇಳಿದ್ರು. ವಾಸುದೇವ ಪರಂ ಜ್ಞಾನಂ. ಎಲ್ಲ ಜ್ಞಾನಕ್ಕೂ ಕೂಡ ಸಾರ್ಥಕ್ಯ ಭಗವಂತನ ಸಾಕ್ಷಾತ್ಕಾರ. ವಾಸುದೇವ ಪರಾಗತಿ. ಮತ್ತು ಕೊನೆ ಗತಿ ಯಾರ್ರಿ? ಎಲ್ರಿಗೂ ಗತಿ ಯಾರು ಗೊತ್ತಾ? ಭಗವಾನ್ ಶ್ರೀಪತಿ ಅಂತ. ಯಾರೂ ಬರೋದಿಲ್ಲ. ಯಾರೂ ಬರುವರು ನಿನ್ನ ಹಿಂದೆ
ಇತ್ತ ಬಾ ಎಂದು ಯಮಭಟರು ಎಳೆದೊಯ್ಯುವಾಗ ದಾಸರು ಹೇಳ್ತಾರಲ್ಲ, ಯಾರು ಬರ್ತಾರೆ? ಯಾರು ಬರ್ತಾರೆ? ಯಾರೂ ಬರೋದು. ಭಗವಂತ ಮಾತ್ರ ಗತಿ. ವಿಷ್ಣೋರ್ಯತ್ ಪರಮಂ ಪದಂ. ಭಗವಂತ ಮಾತ್ರ ತನ್ನ ಧಾಮ ಬಿಟ್ಟು ಅಯ್ಯೋ ನನ್ನ ಮಗು ಬರ್ತಾ ಇದೆ ಅಂತ ಹೇಳುವಂತ ಒಂದು ಮಹಾಕಾರುಣಿಕ ಮೂರ್ತಿ. ಅದು ಬಿಟ್ಟು ಮತ್ತೆ ಯಾರಿದ್ದಾರೆ? ಹೆಂಡತಿ ಬರುವುದಿಲ್ಲ. ನಾರೀ ಗೃಹದ್ವಾರಿ ಜನ ಸ್ಮಶಾನೇ, ಶಾಸ್ತ್ರ ಹೇಳುತ್ತದೆ. ಹೆಂಡತಿ ಎಲ್ಲಿ ತನಕ? ಮನೆ ದ್ವಾರದವರೆಗೆ. ಮಕ್ಕಳು ಎಲ್ಲಿ ತನಕ? ಕಾಷ್ಟದವರೆಗೆ. ಬಂಧುಗಳು ಎಲ್ಲಿವರೆಗೆ? ಸ್ಮಶಾನದವರೆಗೆ. ಮತ್ಯಾವುದು ಬರ್ತದ್ರಿ? ಏನು ಬರೋದಿಲ್ಲ. ನೀನು ಸಂಪಾದನೆ ಮಾಡಿದ ಪುಣ್ಯ, ನೀನು ಸಂಪಾದನೆ ಮಾಡಿದ ಪಾಪ, ಇದು ಎರಡು ಮಾತ್ರ ನಿನ್ನ ಹಿಂದೆ ಬರುವಂಥದ್ದು ಅಂತ. ಆದ್ರಿಂದ ವಾಸುದೇವ ಪರಂ ಜ್ಞಾನಂ, ವಾಸುದೇವ ಪರೋ ಧರ್ಮ, ವಾಸುದೇವ ಪರಾ ಗತಿ. ನಮ್ಮ ತಪಸ್ಸು ಮತ್ತೆ ವಾಸುದೇವ ನಮ್ಮ ಧರ್ಮ. ಜೀವನಕ್ಕೊಂದು ಧರ್ಮ ಇದೆಯಲ್ಲ, ಹಿಂಗಿರಬೇಕು. ಧರ್ಮ ಅಂತ ಹೇಳಿದ್ರೆ ವಿಧಿ ನಿಷೇಧ ಅಂತ ಲೆಕ್ಕ. ಮಲ್ಲ ಆಕಳಿಗೆ ತೊಳಿ ಪರೆಗಾವನು. ಯಾಕೆ? ಶಾಸ್ತ್ರ ಹೇಳುತ್ತದೆ, ಉಪನಿಷತ್ತು ಹೇಳುತ್ತದೆ. ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದಾಗ ಅವರ ಮುಂದೆ ಅವರಕ್ಕಿಂತ ದೊಡ್ಡ ಆಸನದಲ್ಲಿ ಕೂರಬಾರದು. ತೈತರಿಯ ಉಪನಿಷತ್ತು ಹೇಳುತ್ತದೆ. ಕೂತ್ಕೊಂಡ್ರೆ ಕೂಕೊಳ್ಳುವೆ ಯಾವ್ದಾವನು ಅಡ್ಡಿಲ್ಲ, ಕೂತ್ಕೋ, ಒಂದು ದಿವಸದ ಆಯಸ್ ಕಮ್ಮಿ ಆಗ್ತದೆ ಅಂತ ಹೇಳ್ತದೆ. ನಿನಗೆ ಗೊತ್ತೇ ಇಲ್ಲ, ಆದ್ರೆ ಒಂದು ದಿವಸದ ಆಯಸ್ ಕಮ್ಮಿ ಆಗ್ತದೆ. ದೊಡ್ಡ ವ್ಯಕ್ತಿಗಳ ಮುಂದೆ ನಾವು ಅದಕ್ಕಿಂತ ದೊಡ್ಡ ಆಸನದಲ್ಲಿ ಕೂತ್ಕೊಂಡ್ರೆ ಹಿಂಗಾಗ್ತದೆ. ಈ ಧರ್ಮಗಳೆಲ್ಲ ಯಾಕೆ ಬಂದದ್ದು? ಈ ವಿಧಿ ನಿಷೇಧಗಳೆಲ್ಲ ಯಾಕೆ ಬಂದದ್ದು? ಇಂಚಂತಂಡ ದೇವೇರು ಮೆಚ್ಚುರಿ ಅಂತ ಅಲ್ವಾ? ಕೊನೆಗೆ ಅದೇ, ಕತ್ಕೊಳ್ಬಾರದು. ಇನ್ನೊಬ್ಬರ ವಸ್ತುವನ್ನ ನಮ್ಮ ಸ್ವಾಮ್ಯಕ್ಕೆ ನಾವು ಬಯಸಬಾರದು. ಯಾಕೆ? ದೇವರು ಮೆಚ್ಚೋದಿಲ್ಲ. CC ಕ್ಯಾಮರೆಲ್ಲ ಇತ್ತೀಚೆಗೆ ಬಂದದ್ದಲ್ಲ, ಇತ್ತೀಚೆಗೆ ಬಂದದ್ದು. ಅದಕ್ಕಿಂತ ಮುಂಚೆ ಏನಿತ್ತು? ಏನಿಲ್ಲ, ದೇವರ ಫೋಟೋ ಇಡ್ತಾ ಇದ್ರು. ನಮ್ಮ ಕಿಟಕಿ ಇರ್ತದಲ್ಲ, ಕಿಟಕಿಯಲ್ಲೂ ದೇವರ ಫೋಟೋ. ಕಳ್ಳ, ಅವನಿಗೂ ಒಂದು ಧರ್ಮ ಇತ್ತು, ಕಳ್ಳನಿಗೂ ಒಂದು ಧರ್ಮ ಇತ್ತು. ದೇವರು ಸೂವೇರು ಬೋತ್ರಿ ಅಲ್ವಾ? ಧರ್ಮ ಹೇಳಿದ್ರೆ ಅದು ಇಡೀ ಧರ್ಮಕ್ಕೆ ಒಂದು ರೀತಿಯ ಸಾರ್ಥಕ್ಯ ಯಾವಾಗ ಅಂತ ಹೇಳಿದ್ರೆ, ಆ ಧರ್ಮ ಅನ್ನುವಂಥದ್ದು ದೇವರ ಕಡೆಗೆ ಅದು ತೆರಳಿದಾಗ, ಅದು ವಾಲಿದಾಗ. ಇದನ್ನು ಅದ್ಭುತವಾಗಿ ಹೇಳ್ತಾರೆ. ಆದ್ದರಿಂದ ಇಷ್ಟು ಸಂಗತಿಗಳನ್ನು ಹೇಳ್ತಾ ಮುಂದಕ್ಕೆ ಬೇರೆ ಅನೇಕ ವಿಷಯಗಳನ್ನು, ಭಗವಂತನ ಒಟ್ಟು ಅವತಾರ ಅಂದರೆ ಮುಂದಕ್ಕೆಷ್ಟು ಅವತಾರವನ್ನ, ಎಷ್ಟು ಕಥೆಯನ್ನ, ಯಾವ ಎಲ್ಲ ಕಥೆಯನ್ನು ನಾವು ನೋಡ್ಲಿಕ್ಕಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾರೆ. ಭಗವಂತ ಮಾಡ್ತಕ್ಕಂಥ ಅವತಾರಗಳು ಒಟ್ಟು ಭಗವಂತನ 22 ರೂಪಗಳನ್ನು ಹೇಳ್ತಾರೆ. ಸ್ವಾರಸ್ಯ ಹೇಳಿದರೆ ಮೂಲ ರೂಪ ಯಾವುದು ಗೊತ್ತಾ? ಅನಂತ ಪದ್ಮನಾಭ. ಭಗವಂತನ ಮೂಲ ರೂಪ ಪದ್ಮನಾಭ ಅವತಾರ ಅಂತ ಹೇಳುತ್ತಾರೆ. ನಾವು ಅದೇ ರೂಪದ ಮುಂದೆ ಇದ್ದೇವೆ. ಮತ್ತೆ ಭಗವಂತ ಒಂದೊಂದೇ ಪುರುಷಾವತಾರವನ್ನ ಮಾಡುತ್ತಾನೆ. ಅದು ಸರ್ವ ಲೋಕಾಧಾರ ಅಂತ, ಇಡೀ ಲೋಕವನ್ನು ಧರಿಸಿರತಕ್ಕಂಥ ಭಗವಂತನ ಅವತಾರ. ಅವನ ಮೊಟ್ಟ ಮೊದಲ ಅವತಾರ ಯಾವುದು ಅಂತ ಹೇಳಿದ್ರೆ ಕುಮಾರ ಅವತಾರ ಅಂತ. ಬ್ರಹ್ಮಚಾರಿ ರೂಪವನ್ನು ತಾಳಿದವ, ಬ್ರಹ್ಮಚರ್ಯದ ಮಹತ್ವವನ್ನು ಹೇಳಲಿಕ್ಕೆ ಅಂತ. ನೆಕ್ಸ್ಟ್ ಈ ವರಾಹ ಅವತಾರ, 2 ಸರ್ತಿ ವರಾಹ ಅವತಾರವನ್ನು ತಾಳ್ತಾನೆ. ಒಂದು ಸರ್ತಿ ಆದಿ ಹಿರಣ್ಯಾಕ್ಷನ ಸಂಹಾರಕ್ಕೆ, 2ನೇ ಸರ್ತಿ ಈ ಜಯ ವಿಜಯರಲ್ಲಿ ಅವರು ಮತ್ತೆ ಕೆಳಗೆ ಬಂದಾಗ ರಾಕ್ಷಸ ಯೋನಿಯನ್ನು ಕಂಡಾಗ ಅವರ ಸಂಹಾರಕ್ಕೋಸ್ಕರವಾಗಿ ಅಂತ 2 ಸರ್ತಿ ವರಾಹ. 3ನೇದಾಗಿ ಮಹಿದಾಸ ಅಂತ, ಮಹಿದಾಸ ಅವತಾರವನ್ನ ಅದು ಉಪದೇಶ ಕೊಡ್ಲಿಕ್ಕೆ ಅಂತ ಬಂದಂತಹ ಭಗವಂತನ ಅವತಾರ. ಮತ್ತೆ 4ನೇದು ನರನಾರಾಯಣ ಅವತಾರ ಅಂತ, ಅದು ತಪಸ್ಸಿನ ಮಹತ್ವವನ್ನು ಹೇಳಲಿಕ್ಕೆ ಅಂತ ಭಗವಂತ ಅವತಾರ ತಾಳಿತು. ನರನಲ್ಲಿ ಆವೇಶ, ನಾರಾಯಣ ಸ್ವಯಂ ಭಗವಂತ ಅಂತ. ಮತ್ತೆ ಕಪಿಲಾವತಾರವನ್ನು ತಾಳುತ್ತಾನೆ. ಕರ್ದಮ ಮತ್ತೆ ದೇವಹೂತಿಯರ ಮಗನಾಗಿ ಭಗವಂತ ಕಪಿಲಾವತಾರವನ್ನು ಸಾಂಖ್ಯಶಾಸ್ತ್ರವನ್ನು ಹೇಳಲಿಕ್ಕೆ ಅಂತ ಬಂದ. ದತ್ತಾತ್ರೇಯ ಅವತಾರವನ್ನು ತಾಳ್ತಾನೆ. ಅತ್ರಿ ಮತ್ತೆ ಅನಸೂಯ ದಂಪತಿಗಳ ಮಗನಾಗಿ ದತ್ತಾತ್ರೇಯನಾಗಿ ಬರ್ತಾನೆ. ಇದು ಭಗವಂತನ ಮುಂದಿನ ಅವತಾರ. ಯಜ್ಞನಾಮಕ ಭಗವಂತನಾಗಿ ಬರ್ತಾನೆ, ಅಸುರರ ಸಂಹಾರಕ್ಕೋಸ್ಕರವಾಗಿ. ಮತ್ತೆ ಇಂದ್ರನಿಗೆ ವರವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಭಗವಂತ ಯಜ್ಞನಾಮಕನಾಗಿ ಬಂದ. ಮತ್ತೆ ಋಷಭಾವತಾರವನ್ನು ತಾಳ್ತಾನೆ. ನಾಭಿಯ ಮಗನಾಗಿ ಋಷಭಾವತಾರವನ್ನು ತಾಳ್ತಾನೆ. ಸನ್ಯಾಸದ ಮಹತ್ವವನ್ನು ಹೇಳಲಿಕ್ಕೆ ಅಂತ ಬಂದ. ಎಲ್ಲ ಹೇಳಲೇಬೇಕಲ್ಲ ನೋಡಿ, ಸೃಷ್ಟಿಯ ಆರಂಭ ಅಂತ ಆದಾಗ ಎಲ್ಲ ಹೇಳಲೇಬೇಕು. ಇವು ಹೊಸತೊಂದು ಶಾಲೆ ಶುರು ಮಾಡಿದ್ದೇವೆ ಅಂತ ಹೇಳಿದರೆ ನಮಗೆಲ್ಲೋ ಹೊಸತು. ಎಲ್ಲಿ ಹೆಡ್ ಮಾಸ್ಟರ್ದು ಕೋಣೆ, ಎಲ್ಲಿ ಬಾಕಿ ಟೀಚಿಂಗ್ ಸ್ಟಾಫ್ ಇರಬೇಕು, ಬೋರ್ಡ್ ಯಾವುದಿದ್ರೆ ಒಳ್ಳೆಯದು, ಹಸಿರು ಕಪ್ಪು ಅಥವಾ ಈಗ ಹೊಸ್ತು ಬಂದಿದೆ ಯಾವ ಬೋರ್ಡ್ ಒಳ್ಳೆಯದು, ಎಲ್ಲ ಹೊಸ್ತೆ. ಹೇಗೋ ಹಾಗೆ ಇಲ್ಲೂ ಕೂಡ ಪ್ರತಿಯೊಂದು ವಿಷಯದ ಬಗ್ಗೆ ನಮಗೆ ಜ್ಞಾನ ಬೇಕೀಗ, ಅದರ ಬಗ್ಗೆ ಸ್ಪಷ್ಟ ಆಗಿರ್ತಕ್ಕಂಥ ಚಿತ್ರಣ ಬೇಕು. ಅದಕ್ಕೋಸ್ಕರ ಭಗವಂತ ಒಂದೊಂದು ಅವತಾರವನ್ನು ತಾಳಿ ಅದರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಋಷಭಾವತಾರ, ಮತ್ತೆ ಪೃಥು ಚಕ್ರವರ್ತಿ, ಅವನ ಒಳಗೆ ಆವೇಶ ರೂಪದಲ್ಲಿ ಭಗವಂತ ಬಂದ. ಮತ್ಸ್ಯಾವತಾರ,
ವೈವಸ್ವತ ಮನುವಿನ ರಕ್ಷಣೆಗೋಸ್ಕರವಾಗಿ ಬಂದ. ಮತ್ತೆ ಕೂರ್ಮಾವತಾರ, ಧನ್ವಂತರಿ, ಮೋಹಿನಿ, ನರಸಿಂಹ, ವಾಮನ, ಪರಶುರಾಮ, ವ್ಯಾಸ, ರಾಮ, ಬಲರಾಮ, ಕೃಷ್ಣ, ಬುದ್ಧ ಮತ್ತೆ ಕಲ್ಕಿ ಅನ್ನತಕ್ಕಂತಹ ಇಷ್ಟು ಒಟ್ಟಂದದಲ್ಲಿ 22. ಆ ಕುಮಾರ ಮತ್ತೆ ಆ ಪದ್ಮನಾಭ ಅನ್ನುವಂಥದ್ದನ್ನು ಎರಡನ್ನ ಬಿಟ್ಟರೆ ಒಟ್ಟು 22 ಅವತಾರಗಳನ್ನು ಭಗವಂತ ತಾಳಿದ ಹೇಳಿದರೆ ಈ ಕಥೆಯನ್ನು ಹೇಳುವಾಗ ಆಲ್ರೆಡಿ 20 ತಾಳಿ ಆಗಿದೆ. ಕಥೆಯನ್ನು ಹೇಳುವಾಗ 2 ತಾಳ್ಲಿಕ್ಕಿತ್ತು. ಬುದ್ಧಾವತಾರ ಆಗ ಆಗಿರಲಿಲ್ಲ. ಭಾಗವತವನ್ನು ಸೂತರು ಶೌನಕಾದಿಗಳಿಗೆ ಹೇಳುವಾಗ ಬುದ್ಧಾವತಾರ ಆಗಿರಲಿಲ್ಲ, ಬಟ್ ನಮಗೀಗ ಆಗಿದೆ ಅದು. ಮತ್ತು ಕಲ್ಕಿ ಅವತಾರ ಅದಿನ್ನಾಗಲಿಕ್ಕಿದೆ ಅಂತ ಹೇಳಿ ಒಟ್ಟು ಭಗವಂತನ 22 ಅವತಾರದ ಬಗ್ಗೆ ಇನ್ನು ಮುಂದೆ ನಾವು ನೋಡಲಿಕ್ಕಿದ್ದೇವೋ ಎಂಬಂತೆ ಆ ಸಂಗತಿಗಳ ಇಂಡೆಕ್ಸನ್ನು ಮೊದಲಾಗಿ ಇಟ್ಟು ಅದನ್ನು ಮುಗಿಸ್ತಾರೆ. ನಾವು ಕೂಡ ಇವತ್ತಿನ ಚಿಂತನೆಯನ್ನು ಭಗವಂತನ ಈ ಅವತಾರಗಳ ಪಟ್ಟಿಯನ್ನು ನೋಡುವ ಹಿನ್ನೆಲೆಯಲ್ಲಿ ಮುಗಿಸುವ ಅಂತ ಹೇಳ್ತಾ ಮತ್ತೆ ನಾಳೆ ಇದೇ ಜಾಗದಲ್ಲಿ ಇದೇ ಹೊತ್ತಿಗೆ ಆ ಭಗವಂತನ ಚಿಂತನೆಯನ್ನು ಮುಂದುವರಿಸೋಣ ಅಂತ ಹೇಳಿ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾದಂ ವಿಷ್ಣುರ್ಮೇ ಪರಮಸುಹೃತ್. ಒಂದು ತಮ್ಮಲ್ಲಿ ವಿಜ್ಞಾಪನೆ ಏನು ಅಂತ ಹೇಳಿದರೆ, ಈ ಭಾಗವತ ಅನ್ನುವಂತಹ ಈ ಸತ್ರಕ್ಕೆ ನಾವೆಲ್ಲ ಬರ್ತಾ ಇದ್ದೇವೆ. ಇದರ ಕರ್ತೃಗಳು ಆಚಾರ್ಯರು ಇದ್ದಾರೆ, ಅದರ ಖರ್ಚನ್ನು ಅವರು ನೋಡ್ತಾ ಇದ್ದಾರೆ. ನಾವೆಲ್ಲ ಬರಿಗೈಯಲ್ಲಿ ಬರಬಾರದು ಅಂತ, ಬರಿಗೈಯಲ್ಲಿ ಬರಲಿಕ್ಕಿಲ್ಲ, ಏನಾದರೂ ತರಬೇಕು. ಪ್ರವಚನ ಮಾಡುವವರಿಗೆ ಕೊಡಲಿಕ್ಕಲ್ಲ, ಮತ್ತೆ ಏನಾದರೂ ತರಬೇಕು. ಯಾರಿಗೆ ಹೇಳಿದರೆ ಭಗವಂತನಿಗೆ. ಅದರಿಂದ ನಿಮ್ಮ ಮನೆಯಲ್ಲಿ ತುಳಸಿ ಇದ್ದರೆ, ನಿಮ್ಮ ಮನೆಯಲ್ಲಿ ನೀವೇ ಆರಿಸಿದ ಹೂಗಳಿದ್ದರೆ, ಅಂಗಡಿಯಲ್ಲಿ ಹಣ ಕೊಟ್ಟೆಲ್ಲ ತರೋದಲ್ಲ, ಆರಿಸಿದ ಹೂಗಳಿದ್ದರೆ, ಗರಿಕೆ ಹುಲ್ಲಿದ್ದರೆ, ಏನಾದರೂ ಸರಿ ಭಗವಂತನಿಗೆ ತರುವಂಥದ್ದನ್ನು ಮಾಡಿತ್ತು ಅಂತ ಹೇಳಿದರೆ ನಮ್ಮ ವತಿಯಿಂದಲೂ ಕೂಡ 7 ದಿವಸ ಭಗವಂತನಿಗೆ ತುಳಸಿ ಅರ್ಚನೆಗೆ ತುಳಸಿ ಸಿಕ್ಕಿದಂತಾಗ್ತದೆ. ಅಲ್ಲಿ ಕೆಲವರು ಬತ್ತಿ ಮಾಡ್ತಾರೆ, ಬತ್ತಿಯನ್ನು ತಂದು ಕೊಡ್ಬೋದು. ಮತ್ತು ಅಧಿಕ ಮಾಸ ಬೇರೆ, ಅಧಿಕ ಫಲಕ್ಕೆ ಕಾರಣ ಆಗುವಂಥದ್ದು. ಈ ರೀತಿಯಲ್ಲಿ ಪ್ರತಿ ದಿವಸ ನಾವು ದೀಕ್ಷಿತರಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ನಡೆಸುವ ಅಂತ ಹೇಳಿ, ಮತ್ತು ಇವತ್ತು ಒಂದೇ ದಿವಸ ಬಂದು ಸೂಕ ಎಂಚಪಣ್ ಪೇರು ಸೂಕ ಎಲ್ಲ ಹೊರಡಬೋತ್ರಿ ಅಂತ ಇನಿ ಸೂಕ ಅಂತ ತೀರ್ಮಾನ ಮಾಡೋದಲ್ಲ. ಇವತ್ತು ಯಾರು ಬಂದಿದ್ದೀರಿ, ನೀವು 7 ದಿವಸದವರೆಗೆ ಇರಲೇಬೇಕು, ಆಯಿತಾ? ಬಂದವರು ಮತ್ತೆ 4 ಮಂದಿಯನ್ನು ತರಿಸ್ಬೇಕು. ಇದು ಯಾಕೆ ಹೇಳಿ ನೋಡಿ, ನಾವು ಏನು ಕೊಡ್ತೇವೆ, ಇನ್ನೊಂದು ವ್ಯಕ್ತಿಗೆ ಹಣವನ್ನು ಕೊಡ್ತೇವೆ, ಸಹಾಯವನ್ನು ಮಾಡ್ತೇವೆ, ಬಟ್ಟೆ ಕೊಡ್ತೇವೆ, ಬಟ್ಟೆ ಹರಿತದ, ಒಂದಲ್ಲ ಒಂದು ದಿವಸ ಹರಿತದೆ, ಹಣ ಖರ್ಚಾಗ್ತದೆ. ಇನ್ನು ಬೇರೆ ಏನಾದರೂ ಕೊಟ್ಟರೆ ಅದು ಮುಗೀತದೆ. ಇದು ನೀವು 4 ಮಂದಿಯನ್ನು ಕರೆಸಿ ಕೂರಿಸಿ ಕೇಳಣ ಲಾಯ್ಕ್ ಆತ್ಗೆಲ್ಲ ಲಾಯ್ಕ್ ಪಣ್ಪುರಿಯದು ಅಂಡಲ್ಲ ಕೇಳಣ ಅಂತ ನೀವು ಹೇಳಿದರೆ ಆಗ ಏನಾಗ್ತದೆ ಹೇಳಿ? ಕೇಳಿದ್ದು ಅದು ಹೋಗೋದಿಲ್ಲ ಅಂತ ಲೆಕ್ಕ. ಒಬ್ಬ ಸಭ್ಯ ವ್ಯಕ್ತಿ 2 ಕಿವಿಯಲ್ಲಿ ಹೇಳಿದರೆ ಇಲ್ಲಿ ಇಟ್ಕೊಳ್ತಾನಲ್ಲ, ಆ ಇಟ್ಕೊಂಡದ್ದು ಹೋಗೋದಿಲ್ಲ. ಒಂದಲ್ಲ ಒಂದು ದಿವಸ ಅದು ಅವನ ಸ್ಮರಣೆಗೆ ಕಾರಣ ಆಗ್ತದೆ, ಭಗವಂತನ ಧ್ಯಾನಕ್ಕದು ಹೇತುವಾಗ್ತದೆ, ಭಗವಂತನ ಧ್ಯಾನಕ್ಕದು ಸೇತುವಾಗ್ತದೆ. ನಾವು ಕೊಡುವಂತಹ ದೊಡ್ಡ ಸಂಪತ್ತು ಇನ್ನೊಬ್ಬರಿಗೆ ಯಾವುದು ಹೇಳಿದರೆ ಈ ಜ್ಞಾನ ಸಂಪತ್ತು. ಅದರಿಂದ ಬರುವುದಿಲ್ಲ ಅಂತ ಹೇಳಿದ್ರು ಒತ್ತಾಯ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಅದು ಪ್ರವಚನಕ್ಕೆ ಕಲ್ತಿದ್ರು ಅದು ಕಡೆ ಫಲ ಡೈಕಾಂಡಲ ಬಲ್ಲೆ ಅಂತ ಹೇಳಿ ಹಾಗಾದರೂ ಬರ್ತಾರೆ. ಅಂತೂ ಯಾವ ರೀತಿಯಲ್ಲಾದರೂ ಸರಿ ಭಗವಂತನ ಕಥೆಯನ್ನು ಕೇಳುವಂಥದ್ದಾಗಲಿ ಅಂತ ಹೇಳಿ ಶ್ರೀ ಹರಿಕೃಷ್ಣಾರ್ಪಣಮಸ್ತು. ಸುಮಾರು 1.5 ಗಂಟೆಗಳ ಕಾಲ ಈ ಜ್ಞಾನ ಸಂಪತ್ತನ್ನು ನಮಗೆಲ್ಲ ಪಣಿಯಾಡಿಯ ಎಲ್ಲ ಸದ್ಭಕ್ತರಿಗೆ ಉಣಬಡಿಸಿದ್ದಾರೆ. ಅವರಿಗೆ ದೇವಳದ ಹಾಗೂ ಆಡಳಿತ ಮಂಡಳಿ ಹಾಗೂ ವಿಪ್ರ ಬಳಗದ ಹಾಗೂ ಸೇವಾಕರ್ತರ ಪರವಾಗಿ ಚಪ್ಪಾಳೆ ಮೂಲಕ ಅಭಿನಂದನೆ ಹಾಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ.